ಈ ವಿಡಿಯೋದಲ್ಲಿ ನಾನು ನನ್ನ ಗೆಳೆಯರೊಟ್ಟಿಗೆ ಜಾಯ್ನ್ ಆಗಿದ್ದೇನೆ. ಸೊ ಈ ಪಾಡ್ಕಾಸ್ಟ್ ಅಲ್ಲಿ ನಾವು ಸ್ವಲ್ಪ AI ವಿಷಯಗಳು ಮತ್ತೆ ಯಾವ ರೀತಿ ಆ AI ಇಂಪ್ಯಾಕ್ಟ್ ಆಗ್ತಾ ಉಂಟು, ಮತ್ತೆ ನೀವು ಪ್ರೋಗ್ರಾಮರ್ ಆಗಿದ್ರೆ ನಿಮ್ಗೆ AI ಒಟ್ಟಿಗೆ ಯಾವ ರೀತಿ ಕೆಲಸ ಮಾಡ್ಬೋದು, ಮತ್ತೆ AI ನಿಮ್ಮ ಜಾಬ್ಸ್ಗಳು ತಗೊಳ್ತವೆಯಾ ಅಥವಾ ಎಲ್ಲ AI ಯಾವ ರೀತಿ ನಾವು ಕೋಡ್ ಮಾಡ್ಬೋದು, ಇಂಥ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತಾಡುವ. ಸೊ ರೀಸೆಂಟ್ ಆಗಿ ಈ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದೆ. ಸೊ ಅದರಿಂದ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು 1000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡಿಸಿದಕ್ಕೆ. ಸೊ ಅದರಿಂದ ಈ ಚಾನಲ್ ಅಲ್ಲಿ ಇನ್ನು ನೆಕ್ಸ್ಟ್ ನಿಮ್ಗೆ ಪಾಡ್ಕಾಸ್ಟ್ಗಳು ಮತ್ತೆ ಲೈವ್ ಕೋಡಿಂಗ್ ಎಲ್ಲ ವಿಷಯಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ, ಇಫ್ ನೀವು ಆಲ್ರೆಡಿ ಮಾಡಿರೋದಿದ್ರೆ, ಮತ್ತೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಶೇರ್ ಮಾಡಿ. ಮತ್ತೆ ನಿಮ್ಗೆ ಯಾವುದೇ ಒಂದು ರೀತಿಯ ವಿಡಿಯೋಸ್ಗಳು ಮಾಡುವ ರಿಕ್ವೆಸ್ಟ್ ಇದ್ರೆ ಅಥವಾ ಬೇರೆ ಯಾವ ಪಾಡ್ಕಾಸ್ಟ್ ಟಾಪಿಕ್ಗಳ ಬಗ್ಗೆ ಮಾತಾಡಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿ, ನಾವು ಈ ಪಾಡ್ಕಾಸ್ಟ್ಗಳನ್ನು ಮಾಡ್ತಾ ಇರ್ತೇವೆ. ಸೊ ಈ ಪಾಡ್ಕಾಸ್ಟ್ ಅಲ್ಲಿ ನಾವು ಜಸ್ಟ್ AI ವಿಷಯಗಳು ಮಾತಾಡ್ತೇವೆ, ಮತ್ತೆ ಯಾವ ರೀತಿ AI ಲೇಟೆಸ್ಟ್ ಡೆವಲಪ್ಮೆಂಟ್ ಆಗ್ತಿವೆ ಅಂತೇಳಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೇವೆ. ವೆಲ್ಕಮ್ ಮೈ ಫ್ರೆಂಡ್ಸ್, ನನ್ನ ಗೆಳೆಯರು ಎಲ್ಲರಿದ್ದಾರೆ ಇದರಲ್ಲಿ. ನೀವು ನಿಮ್ಮ ಇಂಟ್ರೊಡಕ್ಷನ್ ಅನ್ನು ಕೊಡಿ, ಮತ್ತೆ ನಾವು ಈ ಪಾಡ್ಕಾಸ್ಟ್ ಅನ್ನು ಕ್ವಿಕ್ ಆಗಿ ಸ್ಟಾರ್ಟ್ ಮಾಡುವ. ನಿಶಾಂತ್. ನಾನು ನಿಶಾಂತ್ ಭಟ್. ಸೊ ನಾನು 5 ವರ್ಷದಿಂದ IT ಅಲ್ಲಿ ಕೆಲಸ ಮಾಡ್ತಿದ್ದೇನೆ ಆಸ್ ಅ ಸಾಫ್ಟ್ವೇರ್ ಡೆವಲಪರ್ ಒಂದು MNC ಅಲ್ಲಿ. ನನಗೊಂದು ಇನ್ವೈಟ್ ಕೊಟ್ಟಿದ್ದಾರೆ, ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ, ಸೊ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ವೆಲ್ಕಮ್ ನಿಶಾಂತ್ ಪಾಡ್ಕಾಸ್ಟಿಗೆ. ಸೊ ನಾವು ಈ ಪಾಡ್ಕಾಸ್ಟ್ ಅಲ್ಲಿ ಒಳ್ಳೆ ರೀತಿಯ ವಿಷಯಗಳನ್ನೆಲ್ಲ ಮಾತಾಡುವ. ನನ್ನ ಚಾನಲ್ ಆಡಿಯನ್ಸ್ಗಳೊಟ್ಟಿಗೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಶೇರ್ ಮಾಡ್ತೀರಿ ಅಂತ ನಾನು ಅನ್ಕೊಳ್ತೇನೆ. ಮತ್ತೆ ಈ ಪಾಡ್ಕಾಸ್ಟಿಗೆ ನಾನು ನಿಮ್ಗೆ ಸ್ವಾಗತ ಮಾಡ್ತೇನೆ. ನೆಕ್ಸ್ಟ್ ರಿಷಿ. ಹಾಯ್, ನಾನು ಋಷಿಕೇಶ್ ಅಂತ. ನಾನು 4 ವರ್ಷದಿಂದ IT ಇಂಡಸ್ಟ್ರಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಸೊ ಈಗ ನಾವು ಫಸ್ಟಿಗೆ AI ಅಂತೇಳಿದ್ರೆ ಎಂತ ಅಂತೇಳಿ ಒಂದು ಜನರಿಗೆ ಸಿಂಪಲ್ ಆಗಿ ಹೇಳಿಕೊಡುವ. ನಾನು ಕೆಲವು ವಿಡಿಯೋಗಳಲ್ಲಿ AI ವಿಷಯ ಎಲ್ಲ ಮಾತಾಡಿದ್ದೇನೆ ನನ್ನ ಚಾನಲಲ್ಲಿ. ಬಟ್ ಇನ್ನೊಂದ್ಸರಿ ನಾವು ಕರೆಕ್ಟಾಗಿ ಒಂದು AI ಅಂತ ಹೇಳಿದ್ರೆ ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿ ನಾವು ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾನೇ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ AI ಅಂತ ಹೇಳಿದ್ರೆ ಎಂತ ಅಂತೇಳಿ, ಮತ್ತೆ ನಿಶಾಂತ್ ಮತ್ತೆ ರಿಷಿಕೇಶ್ನವರ ಒಪಿನಿಯನ್ಗಳನ್ನು ಕೇಳುವ. ಸೊ ಈಗ ಕಂಪ್ಯೂಟರ್ ಇನ್ವೆಂಟ್ ಆಗಿರುವಾಗ ಅದರ ವರ್ಕ್ ಎಂತ ಅಂತ ಹೇಳಿದ್ರೆ ಎಲ್ಲ ಡಾಟಾಗಳನ್ನು ತಗೊಳ್ಳೋದು, ಮತ್ತೆ ಆ ಡಾಟಾಗಳನ್ನು ಪ್ರಾಸೆಸ್ ಮಾಡಿ ಕರೆಕ್ಟ್ ಆಗಿರುವ ಇನ್ಫಾರ್ಮೇಶನ್ ಅನ್ನು ಔಟ್ಪುಟ್ ಮಾಡೋದು. ಸೊ ಇದೊಂದು ಸಿಂಪಲ್ ಕಂಪ್ಯೂಟರ್ ಇದ್ದು ಕಾನ್ಸೆಪ್ಟ್ ಫ್ರಮ್ ದ ಬಿಗಿನಿಂಗ್. ಅಂದ್ರೆ ಯಾವಾಗ ಕಂಪ್ಯೂಟರ್ಗಳು ಸ್ಟಾರ್ಟ್ ಆಗಿವೆ ಅವಾಗದಿಂದ ಈಗ ತನಕ ಕಂಪ್ಯೂಟರ್ಗಳು ಮಾಡುದು ಇಷ್ಟೇ. ಬಟ್ ಈ AI ಅಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ ಕೆಲವು ಮಾಡೆಲ್ಸ್ಗಳು ಇರ್ತವೆ. ಈ ಮಾಡೆಲ್ಸ್ಗಳು ನೀವು ತುಂಬಾ ಡಾಟಾಗಳನ್ನು ಕಂಪ್ಯೂಟರ್ಗೆ ಹಾಕುವಾಗ ಜನರೇಟ್ ಮಾಡ್ಲಿಕ್ಕೆ ಆಗ್ತವೆ. ಸೊ ಈ ಮಾಡೆಲ್ಸ್ಗಳನ್ನು ಯೂಸ್ ಮಾಡಿ ನೆಕ್ಸ್ಟ್ ಯಾವ ರೀತಿ ವಿಷಯಗಳನ್ನು ಇನ್ಫಾರ್ಮೇಶನ್ಗಳನ್ನು ಜನರೇಟ್ ಮಾಡ್ಬೋದು ಅಂತೇಳಿ ಕಂಪ್ಯೂಟರೇ ಜನರೇಟ್ ಮಾಡಿ ನಿಮ್ಗೆ ಅದು ಕೊಡ್ತವೆ. ಸಿಂಪಲ್ ಆಗಿ AI ಅಂತ ಹೇಳಿದ್ರೆ ಇಷ್ಟೇ. ನೀವೀಗ ಎಂತಾದ್ರು ಒಂದು ಡಾಟಾವನ್ನು ಕಂಪ್ಯೂಟರ್ಗೆ ಹಾಕಿದ್ದೀರಿ, ಮತ್ತೆ ಇಂಥ ಹಲವಾರು ರೀತಿಯ ಡಾಟಾಗಳು ಬೇರೆಯವರು ಸಹ ಹಾಕಿರ್ತವೆ. ಸೊ ಈ ಡಾಟಾಗಳನ್ನೆಲ್ಲ ಫುಲ್ ಅನಲೈಸ್ ಮಾಡಿ ಯಾವ ರೀತಿ ನೆಕ್ಸ್ಟ್ ಡಾಟಾಗಳು ಅಥವಾ ನೆಕ್ಸ್ಟ್ ಇನ್ಫಾರ್ಮೇಶನ್ಗಳು ಬೇಕಾಗಿವೆ ಅಂತೇಳಿ ಆ AI ಪ್ರೆಡಿಕ್ಟ್ ಮಾಡಿ ಕೊಡ್ತವೆ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ AI ಅಂತೇಳಿ ಇಷ್ಟೇ, ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಫ್ಕೋರ್ಸ್ AI ತುಂಬಾ ವಿಷಯಗಳಿವೆ ಇನ್ನೂ ಸಹ. ಅಂದ್ರೆ ಇದು ಇಷ್ಟು ಸಿಂಪಲ್ ಅಲ್ಲ, ಎಂತಂದ್ರೆ ವಿತ್ ಆಲ್ ದ ಮಾಡೆಲ್ಸ್ ಅಂಡ್ ಆಲ್ ತುಂಬಾ ವಿಷಯಗಳಿರ್ತವೆ. ಸೊ ಅದರಿಂದ ಈ ವಿಷಯಗಳ ಬಗ್ಗೆ ನಿಶಾಂತ್ ಮತ್ತೆ ರಿಷಿ ಇನ್ನೂ ಸಹ ಹೇಳ್ತಾರೆ. ಸೊ ನಿಶಾಂತ್. ನನ್ನ ಒಪಿನಿಯನ್ ಅಲ್ಲಿ AI ಅಂತಂದ್ರೆ ಇಟ್ ಈಸ್ ಅ ಕಾನ್ಶಿಯಸ್ನೆಸ್ ಫಾರ್ ಕಂಪ್ಯೂಟರ್. ಲೈಕ್ ಕಂಪ್ಯೂಟರಿಗೆ ಒಂದು ಆತ್ಮ ಕೊಟ್ಟಾಗೆ ನಾವು ನಮ್ಮಲ್ಲಿ ಯಾವ ರೀತಿ ಆತ್ಮ ಉಂಟು ಅದೇ ರೀತಿ ಕಂಪ್ಯೂಟರ್ಗೆ ಸಹ ಒಂದು ಆತ್ಮ. ಲೈಕ್ ನಾವು ಹೇಗೆ ಥಿಂಕ್ ಮಾಡ್ತೇವೆ, ನಮ್ಮ ಥಿಂಕಿಂಗ್ ಹಾಗೆ ನಾವು ಕಂಪ್ಯೂಟರ್ಗೆ ಥಿಂಕ್ ಮಾಡುವ ಹಾಗೆ ಮಾಡುದು, ಅದನ್ನು AI ಅಂತ ನಾನು ಇನ್ ಮೈ ಒಪಿನಿಯನ್ ದಟ್ ಇಸ್ ದ ಥಿಂಗ್. ಆಬ್ವಿಯಸ್ಲಿ ಈಗ ಕಂಪ್ಯೂಟರ್ ಅಂತ ಹೇಳಿದ್ರೆ ನಮ್ಗೆ ಹೇಗೆ ಕಣ್ಣು ಉಂಟು ಅದೇ ರೀತಿ ಕಂಪ್ಯೂಟರ್ ಕಣ್ಣು ಉಂಟು. ಯಾವ ರೀತಿ ನಾವು ನಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ ಅದೇ ರೀತಿ ಕಂಪ್ಯೂಟರ್ ಸಹ ವಿಡಿಯೋದೊಟ್ಟಿಗೆ ಎಕ್ಸ್ಪ್ರೆಸ್ ಮಾಡ್ತದೆ. ಮತ್ತೆ ಯಾವ ರೀತಿ ನಾವು ಇನ್ಪುಟ್ ಎಲ್ಲ ತಗೊಳ್ತೇವೆ ಅದೇ ರೀತಿ ಕಂಪ್ಯೂಟರ್ ಸಹ ಇನ್ಪುಟ್ ಔಟ್ಪುಟ್ ಎಲ್ಲ ಕೊಡ್ತವೆ. ಸೊ ಅದೇ ರೀತಿ ಒಂದು ಕಾನ್ಶಿಯಸ್ನೆಸ್ ಪಾರ್ಟ್ ಒಂದು ಮಿಸ್ಸಿಂಗ್ ಅದರಲ್ಲಿ. ಸೊ AI ಅದರ ಕಾನ್ಶಿಯಸ್ನೆಸ್ ಅಂತ ಅಲ್ಲ. ಹೌದು, ಅಂದ್ರೆ ನಾವು ಟಿಪಿಕಲಿ ಕಂಪ್ಯೂಟರ್ ಹೇಗೆ ಯೂಸ್ ಮಾಡ್ತೇವೆ, ನಾವು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೇವೆ, ನಾವು ಅದಕ್ಕೆ ಹೇಳ್ತೇವೆ ನೀನ್ ಏನ್ ಮಾಡ್ಬೇಕಂತ, ಅದರ ನಂತರ ಅದು ನಮಗೆ ಔಟ್ಪುಟ್ ಕೊಡ್ತದೆ. ಹೌದು. ಬಟ್ AI ಹೇಗಂದ್ರೆ ನಾವು ಅದಕ್ಕೆ ಜಸ್ಟ್ ಅದು ಅಬ್ಸರ್ವ್ ಮಾಡ್ತದೆ ಸರೌಂಡಿಂಗ್ಸ್ ಅನ್ನು, ಅದೇ ಇನ್ಪುಟ್ ತಗೊಳ್ತದೆ, ಮತ್ತೆ ಅದೇ ಔಟ್ಪುಟ್ ಜನರೇಟ್ ಮಾಡ್ತದೆ. ಅಂದ್ರೆ ಸೀರೀಸ್ ಅಲ್ಲಿ ಅಂತ ಏನ್ ಇನ್ಪುಟ್ ಕೊಡ್ತೇವೆ ಅದು ಇಂಪ್ರೂವ್ ಆಗ್ತದೆ. ಅಂದ್ರೆ ನಾವು ಹೇಗೆ ಕಲಿತೇವೆ, ನಾವು ಈಗ ಸಣ್ಣದಾಗಿರುವಾಗ ನಾವು ಲೈಕ್ ನೋಡ್ತೇವೆ ಬೇರೆಯವರು ಲ್ಯಾಂಗ್ವೇಜ್ ಮಾತಾಡ್ತಾರೆ, ಅದನ್ನ ನಾವು ಕೇಳಿ 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 ನಾವೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹೌದು, ಹಾಗೆ ಅಂದ್ರೆ ನಾವು ಹೇಗೆ ಕಲಿತೇವೆ ಹಾಗೆ ಅದು ಕಲಿತಾ ಹೋಗ್ತದೆ. ಅದಕ್ಕೆ ಇನ್ಪುಟ್ ಹೇಗೆ ಸಿಗ್ತದೆ ಹಾಗೆ ಅದು ಕಲಿತಾ ಹೋಗ್ತದೆ.
ಕಲಿತಾ ಕಲಿತಾ ಇಂಪ್ರೂವ್ ಮಾಡ್ತಾ ಹೋಗ್ತದೆ. ಹ್ಮ್. ಸೊ ಇಂಪ್ರೂವ್ ಆದಷ್ಟು ಬೆಟರ್ ಔಟ್ಪುಟ್ ಹೌದು ಅದು ಕೊಡ್ತದೆ. ಹೌದು. ರಿಷಿಕೇಶ್? ಹೌದೌದು. ಇನ್ನೊಂದು ಸುಲಭದ ರೀತಿ ಅಂಡರ್ಸ್ಟ್ಯಾಂಡ್ ಹೇಗೆ ಮಾಡ್ಬೋದು ಅಂದ್ರೆ, ಅದೊಂದು ಪ್ಯಾಟರ್ನ್ ರೆಕಾಗ್ನಿಷನ್ ಇದ್ದಾಗ, ಈಗ ತುಂಬಾ ಪ್ಯಾಟರ್ನ್ಸ್ ಸ್ಟೋರ್ ಆಗಿರ್ತಾರಲ್ಲ, ಹ್ಮ್ ನಾವೀಗ ಇನ್ಪುಟ್ ಹೇಗೆ ಕೊಡ್ತೇವೆ ಅದಕ್ಕೆ ಅದ್ರ ರಿಲೇಟಿವ್ ಆಗಿ ಅಂತಾರೆ, ಈಗ ಅದ್ರದ್ದು ಎಷ್ಟು ಮ್ಯಾಚ್ ಆಗ್ತಾರೆ ಅದ್ರ ಪಾಸಿಬಿಲಿಟಿ ಮೇಲೆ ಅದು ಔಟ್ಪುಟ್ ಕೊಡ್ಬೋದು. ಹಾಗೆ. ಸೊ ಅಂದ್ರೆ ಅದಕ್ಕೆ ಥಿಂಕಿಂಗ್ ಪವರ್ ಇಲ್ಲ, ಬಟ್ ನಾವು ಯಾವ ರೀತಿ ಇನ್ಫಾರ್ಮೇಶನ್ ಫೀಡ್ ಮಾಡ್ತೇವೆ ಆ ಇನ್ಫಾರ್ಮೇಶನ್ ಅನ್ನು ಒಂದು ಪ್ಯಾಟರ್ನ್ ರೆಕಾಗ್ನೈಸ್ ಮಾಡಿ ನೆಕ್ಸ್ಟ್ ಯಾವ ರೀತಿ ಆನ್ಸರ್ ಕೊಡ್ಬೇಕು ಅಂತ ಅದು ಪ್ರೆಡಿಕ್ಟ್ ಮಾಡ್ತದೆ ಅಲ್ಲ. ಹೌದು. ಸೊ ಅದರಿಂದ AI ಉಂಟಲ್ಲ, ಕಾನ್ಶಿಯಸ್ನೆಸ್ ಅಂತೇಳಿ ನಾವು ಅದನ್ನು ಹೇಳ್ಬೋದಾ? ಅಂದ್ರೆ ಕಾನ್ಶಿಯಸ್ನೆಸ್ ಅಂತೇಳಿ ಎಂತ ಅಂತೇಳಿ ಈಗ ಸೈಂಟಿಫಿಕ್ ಆಗಿ ನಮ್ಗೆ ಗೊತ್ತಿಲ್ಲ, ಅಂದ್ರೆ ಅದರ ಆಕ್ಚುಯಲ್ ಡೆಫಿನೇಷನ್ ಎಂತ ಅಂತ. ಸೊ ಆಬ್ವಿಯಸ್ಲಿ ನಮ್ಗೆ ಆ ಕಾನ್ಶಿಯಸ್ನೆಸ್ ವಿಷಯದ ಬಗ್ಗೆ ಗೊತ್ತಿರದಿದ್ರೆ, ಒಂದು ಈಗ ಕಂಪ್ಯೂಟರ್ ಉಂಟಲ್ಲ, ಕಾನ್ಶಿಯಸ್ ಉಂಟಾ ಇಲ್ವಾ ಅಂತೇಳಿ ನಮ್ಗೆ ಅದು ಹೇಳಲಿಕ್ಕೆ ಉಂಟಲ್ಲ, ಎಂತಾರು ಉಂಟಾ ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡರ್ಡ್? ಇಲ್ಲ, ಈಗ ಇಲ್ಲವಾ ಅಂತ ನನಗೆ ಗೊತ್ತಿರುವಾಗ. ಅಟ್ ದ ಮೂಮೆಂಟ್ ಅಂದ್ರೆ ಕಾನ್ಶಿಯಸ್ನೆಸ್ ಅಂತೇಳಿ ನಮ್ಗೆ ಅದು ಅರ್ಥ ಆಗುದಿಲ್ಲ. ಅಂದ್ರೆ ಈಗ ನಂಗೆ ನೆನಪುಂಟು, ಒಂದು 2-3 ವರ್ಷದ ಹಿಂದೆ ಗೂಗಲ್ ಅವ್ರು ಎಂತದೋ ಒಂದು ಇನ್ವೆಂಟ್ ಮಾಡಿದ್ರು, ಅದು AI ಎಂತದೋ ಕಾನ್ಶಿಯಸ್ನೆಸ್ ಟೈಪ್ ಆಗಿ ಅದ್ರಲ್ಲಿ ಬಂತು. ಸೊ ಅವರೆಂತದೋ ಅದನ್ನು ಶಟ್ ಡೌನ್ ಮಾಡಿದ್ರಂತೆ. ಸೊ ಇದು ಹೌದಾ? ಅದು ಇಲ್ಲ, ಅದು ನನ್ನ ಅಂದಾಜು ಈಗ ನಾವು ಸಿಮ್ಯುಲೇಟ್ ಮಾಡ್ಬೋದು. ಈಗ ರಿಯಲ್ ಆಗಿ ಒಂದು ಆರ್ಟಿಫಿಷಿಯಲ್ ಯಾರಾದ್ರೂ ಸಿಮ್ಯುಲೇಟ್ ಮಾಡಿದ್ರೆ, ಈಗ ಫಸ್ಟ್ ಯಾರಾದ್ರೂ ಹೊಸಬ್ರು ಬಂದ್ರೆ ಅವರಿಗೆ ಹೆದರಿಕೆ ಆಗ್ಬೋದು, ಸಡನ್ ಇದು ಕಂಪ್ಯೂಟರ್ಗೆ ಎಂತದು ಹೊಸತ್ತು ಆತ್ಮ ಅಂದ್ರೆ ಸಿಕ್ಕಿದಾಗ. ಜನರಿಗೆ ಸ್ಪೂಕ್ ಮಾಡ್ಬೋದು ಅಂತ. ಈಗ ಈಗ ಹೌದು. ನಿಶಾಂತ್ ಕೂತ್ಕೊಂಡಿದ್ದಾನೆ, ಈಗ ಅವನ ಕ್ಯಾಮರಾವನ್ನು ಆಫ್ ಮಾಡಿ ನನ್ನೊಟ್ಟಿಗೆ ಮೆಸೇಜ್ ಮಾಡ್ತಿದ್ದಾನೆ. ಈಗ ಮೆಲ್ಲ ನಿಶಾಂತ್ ಬದಲು ಯಾವ್ದಾದ್ರು ಒಂದು AI ಅನ್ನು ತಂದು ಅಲ್ಲಿ ಕೂತ್ಕೊಳ್ಳಿಸಿದ್ರೆ, ನಾನು ನಿಶಾಂತ್ ಅಂತಲ್ಲಿ ಮೆಸೇಜ್ ಮಾಡ್ತೇನೆ, ಅದು ನಿಶಾಂತ್ ಆಗಿ ಆನ್ಸರ್ ಕೊಡ್ತದೆ ನಂಗೆ, ಆ ರೀತಿ ಹ್ಮ್ ಅಲ್ಲ. ಹ್ಮ್ ಹ್ಮ್ ಹಾ. ಅಂದ್ರೆ ನಾಟ್ ಜಸ್ಟ್ ಟೆಕ್ಸ್ಟ್ ಮೆಸೇಜ್ ಅಲ್ಲ, ನಮ್ಮ ವಾಯ್ಸ್ ಅನ್ನು ಸಹ ಅದು ಸಿಮ್ಯುಲೇಟ್ ಮಾಡ್ಬೋದು. ನಾನು ಹೇಗೆ ಮಾತಾಡ್ತಿದ್ದೇನೆ ಅಂದ್ರೆ ನನ್ನ ಜಸ್ಟ್ ವಾಯ್ಸ್, ಈಗ ನಾನು ಸಪೋಸ್ ಒಂದು ವಿಡಿಯೋ ಮಾಡಿದ್ದೇನೆ, ಆ ವಿಡಿಯೋವನ್ನು ಅದಕ್ಕೆ ಇನ್ಪುಟ್ ಆಗಿ ಕೊಟ್ರೆ ಅದು ನನ್ನ ಮಾತಾಡುವ ಸ್ಟೈಲ್ ಆರ್ ಆಕ್ಸೆಂಟ್ ಎಲ್ಲ ರೆಕಗ್ನೈಸ್ ಮಾಡ್ತದೆ. ಮತ್ತೆ ಸೇಮ್ ವಾಯ್ಸ್ ಅಲ್ಲಿ ಅದು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತದೆ. ಅಂಡ್ ಎದುರು ಯಾರು ನೋಡ್ತಿದ್ದಾರೆ, ಅವ್ರು ಎದುರು ಯಾರಿದ್ದಾರೆ ಅವ್ರಿಗೆ ಗೊತ್ತೇ ಆಗುದಿಲ್ಲ ನಾನ್ ಮಾತಾಡ್ತಿದ್ದೇನೆ AI ಮಾತಾಡ್ತಿದ್ದೆ ಅಂತ. ಸೊ ಅಂದ್ರೆ ಲೈಕ್ ಆಲ್ ದ ಇಮೇಜ್ ಜನರೇಷನ್ ಎಲ್ಲ ಆಗ್ತದಲ್ಲ, ಅದನ್ನೆಲ್ಲ ಯೂಸ್ ಮಾಡಿ ಈಗ ನಾನೀಗ ನಿಮ್ಮೊಟ್ಟಿಗೆ ವಿಡಿಯೋ ಕಾಲ್ ಅಲ್ಲಿ ಇದ್ರೆ ನಿಮ್ಮ AI ಒಟ್ಟಿಗೆ ಮಾತಾಡುವಾಗ ಆಗ್ತದೆ. ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟಕರ ಆಗ್ತದೆ. ಅಂದ್ರೆ ನಾನು AI ಒಟ್ಟಿಗೆ ಮಾತಾಡ್ತಿದ್ದೇನೆ ಅಥವಾ ಲೈಕ್ ಆಕ್ಚುಲ್ ನಿಶಾಂತ್ ಅವರೊಟ್ಟಿಗೆ ಮಾತಾಡ್ತಿದ್ದೇನೆ ಅಂತ ಅಲ್ಲ. ಬಟ್ ಅದೆಲ್ಲ ಫ್ಯೂಚರ್, ಲೈಕ್ ಅಟ್ ದ ಮೂಮೆಂಟ್ ಅಂತದ್ದು ಇರ್ಲಿಕ್ಕಿಲ್ಲ ಅಲ್ಲ. ಈಗ ವಾಯ್ಸ್ ಇದೆ ಉಂಟಲ್ಲ, ವಾಯ್ಸ್ ಟ್ರೈನಿಂಗ್. ಹೌದು, ವಾಯ್ಸ್ ವಾಯ್ಸ್ ಟ್ರೈನಿಂಗ್ ಉಂಟು. ಹೌದು. ಈಗ ಗೂಗಲ್ ಅವ್ರು ಸಹ ಎಂತದೋ ಕಾಲ್ ಮಾಡುವಾಗ ಲೈಕ್ ಅದೇ ಆನ್ಸರ್ ಮಾಡಿಕೊಂಡು ಅದು ಎಂತದೋ ರಿಪ್ಲೈ ಕೊಡ್ತದೆ, ಆ ಟೈಪ್ ಇದೆ ಎಂತದೋ ಇತ್ತಲ್ಲ ಲೇಟೆಸ್ಟ್ ಇದ್ರಲ್ಲಿ. ಈಗೀಗ ವಾಯ್ಸ್ ಇದೆ, ಎನಫ್ ಡೇಟಾ ಇದ್ರೆ ಟ್ರೈನಿಂಗ್ ಮಾಡ್ಬೋದಲ್ಲ ಇದಕ್ಕೆ. AI ಟ್ರೈನಿಂಗ್ ಮಾಡಿ ಅದು ನಾವೆಂತ ಟೈಪ್ ಮಾಡ್ತೇವೆ ಅದನ್ನ ಅದು ಸ್ಪೀಕ್ ಮಾಡ್ತದೆ ನಮ್ಮದೇ ವಾಯ್ಸ್. ಹೌದು, ಟಾಕ್ ಬ್ಯಾಕ್ ಅಂದ್ರೆ ನಾವೆಂತ ಟೈಪ್ ಮಾಡ್ತೇವೆ ಅದು ನಮ್ಮ ವಾಯ್ಸ್ ಅಲ್ಲಿ ಅದನ್ನು ಪ್ರೊನೌನ್ಸ್ ಮಾಡುತ್ತದೆ ಅಲ್ಲ. ಅದೇ ಮೇನ್ ಎಂತ ಅಂದ್ರೆ ಇದಕ್ಕೆ ತುಂಬಾ ಡೇಟಾ ಬೇಕು, ನಮ್ಮ ವಾಯ್ಸ್ ಡೇಟಾ ಟ್ರೈನಿಂಗ್ ಮಾಡಿ. ವಾಯ್ಸ್ ಡೇಟಾ ಅಂದ್ರೆ ಲೈಕ್ ಆಡಿಯೋ ಫಾರ್ಮ್ಯಾಟ್, ಅಂದ್ರೆ ಬೇರೆ ಬೇರೆ ರೀತಿಯ ಲೈಕ್ ಆಡಿಯೋ, ಅಂದ್ರೆ ನಾವು ಯಾವ ರೀತಿ ಒಂದು ಶಬ್ದವನ್ನು ಪ್ರೊನೌನ್ಸ್ ಮಾಡ್ತೇವೆ, ಮತ್ತೆ ಯಾವ ರೀತಿ ನಮ್ಮದೊಂದು ಅದೊಂದು ಮೆಥಡ್ ಉಂಟು ಮಾತಾಡೋದು, ಈ ಎಲ್ಲ ವಿಷಯಗಳು ಅದನ್ನು ಆ ಮಾಡೆಲ್ಗೆ ಟ್ರೈನ್ ಆಗ್ತವೆ. ಮತ್ತೆ ಒಂದ್ಸರಿ ಆ ಮಾಡೆಲ್ಗೆ ಟ್ರೈನ್ ಆದ ನಂತರ ನೆಕ್ಸ್ಟ್ ಅದು ನಮ್ಮಾಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ನಾವೀಗ ಅಟ್ ದ ಮೂಮೆಂಟ್ ಇನ್ಪುಟ್ ಕೊಡ್ಬೇಕು, ಬಟ್ ಇನ್ ಫ್ಯೂಚರ್ ನಮ್ಮ ಇನ್ಪುಟ್ ಹೆಚ್ಚಾಗ್ತಾ ಆಗ್ತಾ ಅದಕ್ಕೆ ಇನ್ಪುಟ್ ಅಗತ್ಯವೇ ಇರ್ಲಿಕ್ಕಿಲ್ಲ ಅಲ್ಲ. ಅವಾಗ ಮೇ ಬಿ ಲೈಕ್ ಅದೊಂದು ರೀತಿ ಒಂದು ಕಾನ್ಶಿಯಸ್ನೆಸ್ ಲೆವೆಲ್ ಅಲ್ಲಿ ಮುಟ್ಟಿರ್ತದೆ. ಅಂದ್ರೆ ಅದಕ್ಕೆ ತುಂಬಾ ಡಾಟಾ ಬೇಕು. ಈಗ ನಮ್ಮ ಹತ್ರ ಎಷ್ಟು ಡಾಟಾ ಉಂಟು ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾವು ಅಂದ್ರೆ ಥಾಟ್ಸ್ ಅನ್ನು ಜನರೇಟ್ ಮಾಡ್ತಾ ಇರ್ತೇವಲ್ಲ, ಬಟ್ AI ಸಹ ಥಾಟ್ಸ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಅಟ್ ದ ಮೂಮೆಂಟ್ ಆಗುದಿಲ್ಲ ಅಲ್ಲ. ಬಟ್ ಎಲ್ಲ ಮಾರ್ಕೆಟ್ ಅಲ್ಲಿ ಇಂಡಸ್ಟ್ರಿ ಲೆಜೆಂಡ್ಸ್ ಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಅದನ್ನೇ ಟ್ರೈ ಮಾಡ್ತಿದ್ದಾರೆ ಅಲ್ಲ ಈಗ. ಅಂದ್ರೆ ಈಗ ಒಂದು ಕಾನ್ಶಿಯಸ್ನೆಸ್ ಇದು ಮಾಡ್ಲಿಕ್ಕೋಸ್ಕರ AI-ಗೆ ಅದಕ್ಕೆ ಈಗ ರೇಸ್ ಸ್ಟಾರ್ಟ್ ಆಗಿದೆ ಅಲ್ಲ. ಈಗ ChatGPT ಬಂದ ಮತ್ತೆ ಎಲ್ಲರೂ ಅದಕ್ಕೆ ರೇಸ್ ಮಾಡ್ತಿದ್ದಾರೆ. ಯಾವ ಕಂಪನಿ ಮೊದಲು ಅಲ್ಲಿಗೆ ಬರ್ತದೆ ಅವರಿಗೆ ತುಂಬಾ ಪ್ರಾಫಿಟ್. ಅಂದ್ರೆ ಅವರೊಂದು ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗ್ತದೆ. ಈಗ ನಮ್ಮದು ಗೂಗಲ್ ಎಲ್ಲ ಯಾವ ರೀತಿ 1990s ಎಂಡ್ ಅಲ್ಲಿ ಯಾವ ರೀತಿ ಮಾಡಿದ್ರಲ್ಲ, ಆ ರೀತಿ ಇವರು ಮಾಡ್ತಾರೆ ಅಂದ್ರೆ AI ಅಲ್ಲಿ. ಸೊ ನೆಕ್ಸ್ಟ್ ಎಂತ ಅಂತ ಹೇಳಿದ್ರೆ, ಈ AI ಉಂಟಲ್ಲ ಯಾವ ರೀತಿ ಈ ಪ್ಯಾಟರ್ನ್ ಅನ್ನು ರೆಕಾಗ್ನೈಸ್ ಮಾಡ್ತದೆ ಅಂದ್ರೆ ಎಂತ ವಿಷಯ ಅಂದ್ರೆ, ಈ ಯಾವ ರೀತಿ ಈ AI-ಗೆ
ನಾವೆಲ್ಲ ಇನ್ಪುಟ್ ಮಾಡುವ ಇನ್ಫಾರ್ಮೇಷನ್ಗಳನ್ನು ರೆಕಾಗ್ನೈಸ್ ಮಾಡಿ ನಮಗೆ ಕರೆಕ್ಟಾಗಿ ಔಟ್ಪುಟ್ ಸಿಗ್ತದೆ. ಮೇ ಬಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ, ಮೇ ಬಿ ಆಡಿಯೋ ಫಾರ್ಮ್ಯಾಟಲ್ಲಿ, ಅಥವಾ ಮೇ ಬಿ ಈವನ್ ಇಮೇಜ್ ಫಾರ್ಮ್ಯಾಟಲ್ಲಿ. ಯಾವ ರೀತಿ ಅದು ವರ್ಕ್ ಆಗ್ತದೆ ಆ್ಯಕ್ಚುಲ್ ಆಗಿ? ಈಗ ನಾವು ಒಂದು ಅಂತೇಳಿ ಒಂದು ಬಾಕ್ಸ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ರೆ ಆ ಬಾಕ್ಸ್ ಒಳಗೆ ಎಂತ ಇರ್ತವೆ? ಅದರಲ್ಲಿ ಮೈನ್ ಇದೆ ಅಲ್ಲ, ಟ್ರೈನಿಂಗ್ ಡೇಟಾದಲ್ಲಿ ಮೈನ್ ಈಗ ನಾವು ಇನ್ಪುಟ್ ಕೊಡ್ತೇವೆ, ಅದಕ್ಕೆ ಔಟ್ಪುಟ್ ಅಂತ ಇರ್ತದೆ, ಮತ್ತೆ ಅದಕ್ಕೆ ಒಂದು ಪ್ರೊಬಬಿಲಿಟಿ ನಂಬರ್ ಅಸೈನ್ ಆಗಿರ್ತದೆ, ಈಗ 0 to 1 ಅಂತ. ಅದರಲ್ಲಿ ಒಳಗೆ ಡಿಸೈಡ್ ಆಗ್ತದೆ ಅಂತ. ಈಗ ನಾವೊಂದು ಇನ್ಪುಟ್ ಕೊಟ್ಟಿದ್ರೆ ಎಷ್ಟು ಪ್ರೊಬಬಿಲಿಟಿ ಅಲ್ಲಿ ಔಟ್ಪುಟ್ ಆದಷ್ಟು ಕ್ಲೋಸ್ 1 ಇದ್ರೆ ಅದು ಎಂತ ರಿಯಲ್ ಆನ್ಸರ್ ಆಗಿರ್ಬೋದು ಅಂತ. ಹಾಗೆ ಅಂತ ಡೇಟಾ ತುಂಬಾ ಇರ್ತದೆ, ಮಿಲಿಯನ್ಸ್ ಆಫ್ ಡೇಟಾ ಮ್ಯಾಪಿಂಗ್. ಸೊ ಈ ಮ್ಯಾಪ್ ಅನ್ನು ಕಂಟ್ರೋಲ್ ಯಾವ್ದು ಮಾಡುದು? ಅದು ಲ್ಯಾಂಗ್ವೇಜ್ ಮಾಡೆಲ್ ಇದು ಮಾಡುದಾ? ಹೌದೌದು. ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದ್ರೆ ಅದು ಕಲೆಕ್ಷನ್ ಆಫ್ ಇಂತ ಡೇಟಾ ಅದರಲ್ಲಿ ಫುಲ್ ಇರ್ತದೆ ಅಂತ. ಟ್ರೈನಿಂಗ್ ಡೇಟಾ ಅಲ್ಲ, ಟ್ರೈನ್ ಮಾಡ್ಲಿಕ್ಕೆ ಮೈನ್ ನಮಗೆ ತುಂಬಾ ಇನ್ಪುಟ್ ಡೇಟಾ ಬೇಕು, ಮತ್ತೆ ಆಲ್ಗೋರಿದಮ್ಸ್ ಎಲ್ಲ ಇರ್ತಾರಲ್ಲ ಅದ್ರ ರಿಲೇಟೆಡ್, ಅದರಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಅಲ್ಲಿ ಪವರ್ಫುಲ್ ಮ್ಯಾಷಿನ್ಸ್, GPUs, CPUs ಅದೆಲ್ಲ ಬೇಕು, ತುಂಬಾ ದಿನ ತಗೊಳ್ತಾರೆ ಟ್ರೈನಿಂಗ್ ಮಾಡಿ. ಸೊ ಟ್ರೈನಿಂಗ್ ಅದನ್ನು ಜನರೇಟ್ ಮಾಡ್ತವೆ ಅಲ್ಲ? ಸೊ ನಿಶಾಂತ್, ಆ ಮಾಡೆಲ್ ಬಗ್ಗೆ ಎಂತಾದ್ರೂ ಇನ್ನೂ ಸಹ ಇನ್ಫಾರ್ಮೇಶನ್ ಗಳನ್ನು ಹೇಳ್ತೀರಾ? ಮಾಡೆಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಲೈಕ್ ಮೇನ್ಲಿ ಅಲ್ಲ, ಈ ಮಾಡೆಲ್ ಅಂತ ಹೇಳಿದ್ರೆ ಎಂತ ಆಕ್ಚುಲಿ? ಲೈಕ್ ಅಂದ್ರೆ ಯಾವ ರೀತಿ ಅದು ಇರ್ತದೆ? ಅದನ್ನ ನಮಗೆ ನೋಡ್ಲಿಕ್ಕೆ ಆಗ್ತದೆ? ಅದು ಕೋಡ್ ಅಲ್ಲಿ ಇರ್ತದೆ ಅಥವಾ ಅದು ಡಾಟಾಬೇಸ್ ಅಲ್ಲಿ ಸೇವ್ ಆಗಿರ್ತದೆ? ಎಲ್ಲಿ ಇರ್ತವೆ ಅದು? ಇಟ್ ವುಡ್ ಬಿ ಲೈಕ್ ಫೈಲ್ ಫಾರ್ಮ್ಯಾಟ್, ಲೈಕ್ ಒನ್ ಟೈಪ್ ಆಫ್ ಡಾಟಾಬೇಸ್ ಹಾಗೆ ನಾವು ಅಸ್ಯೂಮ್ ಮಾಡಬಹುದು. ಒಂದು ನೀವು ಇನ್ಪುಟ್ ಕೊಟ್ಟಿರ್ತೀರಿ ಅದಕ್ಕೆ, ಈಗ ನಾವು ಎಕ್ಸೆಲ್ ಫೈಲ್ ಇರ್ತವೆಲ್ಲ ಆ ರೀತಿ ಇರ್ತವೆ ಅದು ಅಲ್ಲ? ಒಂದು ಫೈಲ್ ಫಾರ್ಮ್ಯಾಟ್ ಅಲ್ಲಿ ಇರ್ತವೆ. ಮೇ ಬಿ ಅದು ಡಾಟಾಬೇಸ್ ಅಲ್ಲಿ ಸಹ ಇರಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಈಗ ಇನ್ಪುಟ್ ಕೊಟ್ಟಿರ್ತೀರಿ, ಟ್ರೈನ್ ಮಾಡಿರ್ತೀರಿ, ಸಾವಿರಾರು ಇಮೇಜಸ್ ಕೊಟ್ಟು ಟ್ರೈನ್ ಮಾಡಿರ್ತೀರಿ ಅದಕ್ಕೆ ಪ್ಯಾಟರ್ನ್ ರೆಕಾಗ್ನೈಸ್ ಮಾಡ್ಲಿಕ್ಕೆ. ಸೊ ಅದು ಈಗ ಋಷಿ ಹೇಳಿದಾಗೆ ಅದು ಪ್ಯಾಟರ್ನ್ ಅನ್ನು ಸ್ಟೋರ್ ಮಾಡ್ತದೆ. ಇದು ಕ್ಲೋಸೆಸ್ಟ್ ಪ್ಯಾಟರ್ನ್ ಅನ್ನು ಒಂದು ವ್ಯಾಲ್ಯೂ ಆಗಿ ಸ್ಟೋರ್ ಮಾಡ್ತದೆ, ಪ್ರಿಸಿಷನ್ ವ್ಯಾಲ್ಯೂ, ಲೈಕ್ 1, 1.5, 1.6 ಸೋ ಆನ್. ಸೊ ನೆಕ್ಸ್ಟ್ ಟೈಮ್ ಅದಕ್ಕೆ ನಾವು ಇನ್ಪುಟ್ ಕೊಟ್ಟಾಗ ಅದು ಆ ಪ್ಯಾಟರ್ನ್ಸ್, ಆ ಮಾಡೆಲ್ ಅಲ್ಲಿ ಯಾವ ಟೈಪ್ ಇನ್ಪುಟ್ ಕೊಟ್ಟಿದ್ದೇವೆ ಆಲ್ರೆಡಿ, ಆ ಪ್ಯಾಟರ್ನ್ಸ್ ಅನ್ನು ನೋಡ್ತದೆ. ಅಂದ್ರೆ ಯಾವ್ದು ಕ್ಲೋಸೆಸ್ಟ್ ವ್ಯಾಲ್ಯೂ ಇದೆ ಈಗ ನಾವು ಇನ್ಪುಟ್ ಕೊಟ್ಟದಕ್ಕೆ. ಸೊ ಆ ರೀತಿಯಲ್ಲಿ ಅದು ರೆಕಾಗ್ನೈಸ್ ಮಾಡಿ ನಮ್ಗೆ ಔಟ್ಪುಟ್ ಕೊಡ್ತದೆ. ಹೌದು, ಅಂದ್ರೆ ಅದೇ ಕಾನ್ಶಿಯಸ್ನೆಸ್ ಅಂತೇಳಿ ಹೇಳಿದೇವಲ್ಲ, ಆ ಕಾನ್ಶಿಯಸ್ನೆಸ್ ಎಲ್ಲ ಆ ವ್ಯಾಲ್ಯೂ ಉಂಟಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಈಗ ಒಂದು AI ತುಂಬಾ ಅಡ್ವಾನ್ಸ್ ಆಗಿದ್ರೆ ಅದು ಆ ಪ್ರಿಸಿಷನ್ ಉಂಟಲ್ಲ ತುಂಬಾ ಹೈ ಇರ್ತದೆ ಅದರಲ್ಲಿ, ಅಂದ್ರೆ ನಿಯರ್ ಟು ಪರ್ಫೆಕ್ಟ್ ಇರ್ತದೆ. ಅಂದ್ರೆ ಈಗ ಅದಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಆಕ್ಚುಲ್ ಆಗಿ ಎಂತ ಆಗ್ತಾ ಉಂಟು ಮತ್ತೆ ಎಂತ ಫೇಕ್ ಉಂಟು ಅದ್ರಲ್ಲಿ ಎಂತ ಅಲ್ಲ. ಈಗ ನಾವು ಎಂತ ಒಂದು ಅದ್ ನಮ್ಗೆ ನೆನಪುಂಟು, ಅದು ಸಿಲಿಕಾನ್ ವ್ಯಾಲಿ ಸೀರೀಸ್ ಉಂಟಲ್ಲ, ನೀವು ನೋಡಿರ್ಬೋದು ಸಿಲಿಕಾನ್ ವ್ಯಾಲಿ ಸೀರೀಸ್. ಸೊ ಸಿಲಿಕಾನ್ ವ್ಯಾಲಿ ಸೀರೀಸ್ ಅಲ್ಲಿ ಅದು ಜಿನ್ಯಾಂಗ್ ಒಂದು ಇದು ಕ್ರಿಯೇಟ್ ಮಾಡ್ತಾರಲ್ಲ, ಒಂದು ಆಪ್, ಹಾಟ್ ಡಾಗ್ ಆರ್ ನಾಟ್ ಅಂತೇಳಿ. ಸೊ ಆಬ್ವಿಯಸ್ಲಿ ಅದರಲ್ಲಿ ಹಾಟ್ ಡಾಗ್ ಆರ್ ನಾಟ್ ಅಂತ ಹೇಳಿದ್ರೆ ನಾಟ್ ಅಂತೇಳಿ, ಅಂದ್ರೆ ಅದೆಂತ ಇತ್ತು ಅದರಲ್ಲಿ ಹಾಟ್ ಡಾಗ್ ಅಂತೇಳಿ ಹೇಳ್ತದ ಅದು? ನಾಟ್ ಹಾಟ್ ಡಾಗ್ ಆರ್ ನಾಟ್ ಹಾಟ್ ಡಾಗ್. ಹೌದು, ಅಂದ್ರೆ ಅದು ರೆಕಾಗ್ನೈಸ್ ಮಾಡಿ ಬೇರೆ ಅಂತ ಹೇಳುದಿಲ್ಲ, ಜಸ್ಟ್ ಹಾಟ್ ಡಾಗ್ ಆರ್ ನಾಟ್ ಹಾಟ್ ಡಾಗ್ ಅದೇ ಅಷ್ಟೇ ಹೇಳುದಿತ್ತು. ಸೊ ಅಂದ್ರೆ ಅದು ಎಷ್ಟು ಪ್ರಿಸಿಷನ್ ಅಲ್ಲಿ ಅದು ಅನ್ಕೊಳ್ತದೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಇಮೇಜ್ ತೋರಿಸಿದ್ರೆ ಅದಕ್ಕೆ ಅದು ಹಾಟ್ ಡಾಗ್ ಅಥವಾ ಅಲ್ವಾ ಅಂತೇಳಿ ಅದಕ್ಕೆ ಒಂದು ನಂಬರ್ ಕೊಡ್ತದೆ. ಸೊ ಆ ನಂಬರ್ ಬೇಸಿಸ್ ಆಗಿ ಅದು ಹಾಟ್ ಡಾಗ್ ಆರ್ ನಾಟ್ ಅಂತೇಳಿ ಹೇಳ್ತದೆ, ಕರೆಕ್ಟ್ ಅಲ್ಲ? ಅಂದ್ರೆ ಅದರ ಮಾಡೆಲ್ ಒಟ್ಟಿಗೆ ಎಷ್ಟು ಟ್ರೈನ್ ಇರ್ತವೆ. ಅಂದ್ರೆ ಈಗ ಅದಕ್ಕೆ ಒಂದು ಬೇರೆ ಬೇರೆ, ಮೇ ಬಿ ಅದಕ್ಕೆ ಕ್ಯಾರೆಟ್ ತೋರಿಸಿರುವವರು, ಮೇ ಬಿ ಅದಕ್ಕೆ ಒಂದು ಕ್ಯಾಟ್ ತೋರಿಸಿರುವರು, ಮೇ ಬಿ ಅದಕ್ಕೆ ಒಂದು ಆಪಲ್, ಇಂಥ ಹಲವಾರು ವಿಷಯಗಳನ್ನು ತೋರಿಸಿರುವರು. ಸೊ ಅದು ಪ್ರೆಡಿಕ್ಟ್ ಮಾಡ್ತಾನೆ ಅಂದ್ರೆ ಅದು ಹಾಟ್ ಡಾಗ ಅಥವಾ ಅಲ್ವಾ ಅಂತೇಳಿ ಅಲ್ಲ, ಬೇಸ್ಡ್ ಆನ್ ವಾಟ್ ಎವರ್ ದ ಇಮೇಜ್ ಅದಕ್ಕೆ ಸಿಕ್ಕಿರ್ತವಲ್ಲ, ಅದನ್ನ ಬೇಸಿಸ್ ಅದನ್ನು ತುಂಬಾ ಮ್ಯಾಥಮೆಟಿಕ್ಸ್ ಎಲ್ಲ ಇನ್ವಾಲ್ವ್ ಆಗಿರ್ತದೆ. ಋಷಿ ಹೇಳಿದಾಗ ಅದ್ರಲ್ಲಿ ತುಂಬಾ ಆಲ್ಗೋರಿದಮ್ಸ್ ಎಲ್ಲ ಇರ್ತವೆ ಅಲ್ಲ. ಸೊ ಈ ಆಲ್ಗೋರಿದಮ್ಸ್ ಎಲ್ಲ ನಮ್ಗೆ ಎಂತ ಕಲೀಲಿಕ್ಕೆ ಆಗ್ತದಾ ಅಥವಾ ಅದು ಅಂದ್ರೆ ಇದು ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಇದು ಕೋರ್ ನಾಲೆಜ್ ಇದು ಆಲ್ಗೋರಿದಮ್ಸ್ ಅಲ್ಲಿ ಇರೋದು? ಹೌದು, ಅದರಲ್ಲಿ ಅಂದ್ರೆ ತುಂಬಾ ಡೀಪ್ ಹೋಗ್ತಾರಲ್ಲ ಆಲ್ಗೋರಿದಮ್ಸ್. ನಮಗೆ ತುಂಬಾ ಆಲ್ರೆಡಿ ಅವೈಲೇಬಲ್ ಫ್ರೇಮ್ ವರ್ಕ್ಸ್ ಉಂಟು ಈಸಿ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಡೆವಲಪರ್ಸ್ ಗೆ. ಹೌದು, ನಮ್ಮ ಡೆವಲಪರ್ಸ್ ತುಂಬಾ ಫ್ರೇಮ್ ವರ್ಕ್ಸ್ ಇರ್ತದೆ ಅದರಲ್ಲಿ. ಬಟ್ ಈಗ ಕಂಪ್ಯೂಟರ್ ಸೈಂಟಿಸ್ಟ್ ಗಳು ಆಕ್ಚುಲ್ ಆಗಿ ಅದ್ರದ್ದು ಅಂದ್ರೆ ಮ್ಯಾಥಮೆಟಿಕಲ್ ಆಗಿ ಯಾವ ರೀತಿ ಅದು ವರ್ಕ್ ಆಗ್ತದೆ ಅದ್ರ ಬಗ್ಗೆ ಚಿಂತೆ ಮಾಡಿರ್ತಾರೆ ಅವರು ಅಲ್ಲ? ಹೌದು, ಕರೆಕ್ಟ್. ಬಟ್ ಡೆವಲಪರ್, ನೀವು ಡೆವಲಪರ್ ಆಗಿದ್ರೆ ನೀವು ಅಷ್ಟೆಂತ ಚಿಂತೆ ಮಾಡುವ ಅಗತ್ಯ ಇಲ್ಲ, ನಿಮ್ಗೆ ಸುಲಭದಲ್ಲಿ ಎಲ್ಲ ಇರ್ತವೆ. ಈಗ ಜಸ್ಟ್ ಆ ಫಂಕ್ಷನ್ ಅನ್ನು ಕಾಲ್ ಮಾಡಿದ್ರೆ ಆಯ್ತು, ಅದೇ ನಿಮ್ಗೆ ಆನ್ಸರ್ ಕೊಡ್ತವೆ. ಸೊ ಮಾಡೆಲ್ ಅನ್ನು ಟ್ರೈನ್ ಮಾಡುದು ಮತ್ತೆ ಆ ಫಂಕ್ಷನ್ ಅನ್ನು ಕಾಲ್ ಮಾಡುದು, ಮತ್ತೆ ಆಬ್ವಿಯಸ್ಲಿ API ಗೆ ಪೇ ಮಾಡುದು, ಅದೊಂದು ಲೈಕ್ ನೆನಪಿಟ್ಟರೆ ಆಯ್ತು ನೀವು ಅಲ್ಲ? ಆಬ್ವಿಯಸ್ಲಿ ಕಂಪನೀಸ್ ಗಳು ಪೇಮೆಂಟ್ ಇದ್ರ ಹಿಂದೆ ಇರ್ತವೆ ಅಲ್ಲ? ಸೊ ಅದರಿಂದ ಆ ರೀತಿ ಅದು ವರ್ಕ್ ಆಗ್ತದೆ ಅಲ್ಲ? ಸೊ ನೆಕ್ಸ್ಟ್ ಯಾವ ರೀತಿ ಅದು ಕೋಡಿಂಗಿಗೆ ಹೆಲ್ಪ್ ಆಗ್ತಾ ಉಂಟು ನಿಶಾಂತ್? ನೀವು ತುಂಬಾ AI ಟೂಲ್ಸ್ ಗಳನ್ನು ಯೂಸ್ ಮಾಡ್ತೀರಿ ಅಂತ ನಂಗೆ ಗೊತ್ತುಂಟು.
ಸೊ ನಾನು ಪರ್ಸ್ನಲಿ AI ಟೂಲ್ಸ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ ಅಟ್ ದ ಮೂಮೆಂಟ್. ಮೇನ್ ರೀಸನ್ ಎಂತ ಅಂತ ಹೇಳಿದ್ರೆ ನನಗೆ ಅದರ ಎಕ್ಯುರೇಸಿ ಮೇಲೆ ಅಷ್ಟು ಟ್ರಸ್ಟ್ ಇಲ್ಲ. ಈಗ ರಿಷಿ ಹೇಳಿದಾಗೆ ಸ್ವಲ್ಪ ಹೊತ್ತು ಮುಂಚೆ ಅದು ಒಂದು ನಂಬರನ್ನು ಇಟ್ಕೊಂಡು ಅದು ಹೇಳ್ತಾ ಇದೆ, ಅಂದರೆ ಅದು ಮೇ ಬಿ ಕರೆಕ್ಟಾ ಅಲ್ವಾ ಅಂತಿಲ್ಲ ಅದಕ್ಕೆ ಗೊತ್ತಿರೋದಿಲ್ಲ, ಮೋಸ್ಟ್ ಪ್ರಾಬಬಲ್ ಆನ್ಸರ್ ಅದು ಕೊಡ್ತವೆ. ಸೊ ಅದರಿಂದ ಅದು ನನಗೆ ಅಷ್ಟು ಇದಿಲ್ಲ. ನನಗೆ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕಂದ್ರೆ ಅದು ಆಲ್ಮೋಸ್ಟ್ ಪರ್ಫೆಕ್ಟ್ ಇರಬೇಕಂದ್ರೆ ನಾನು ಕ್ವಶನ್ ಕೇಳಿದಕ್ಕೆ ಅದು ಆನ್ಸರ್ ಕರೆಕ್ಟಾಗಿ ಕೊಡಬೇಕು. ವಾಪಸ್ ಅದರ ಮೇಲೆ ನಾನು ಡೌಟ್ ಅಂದರೆ ಅದು ಕರೆಕ್ಟ್ ಉಂಟಾ ಇಲ್ವಾ ಅಂತೇಳಿ ನನಗೆ ಅದರ ಬಗ್ಗೆ ವಾಪಸ್ ರಿಸರ್ಚ್ ಮಾಡೋ ಅಗತ್ಯ ಇಲ್ಲ. ಅದರ ಬದಲು ನಾನು ಡೈರೆಕ್ಟ್ ಮೇ ಬಿ ಲೈಬ್ರರಿಗೆ ಹೋಗಿ ಬುಕ್ಸನ್ನು ಓಪನ್ ಮಾಡಿ ಲೈಕ್ ಓದೋದು, ಅದು ಸುಲಭ ಅಂತೆಲ್ಲ ನನಗೆ ಆಗ್ತಾ ಉಂಟು. ಬಟ್ ನಿಶಾಂತ್ ತುಂಬ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ, ರಿಷಿ ಸಹ ತುಂಬ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ ಡೇ ಟು ಡೇ ಲೈಫಲ್ಲಿ AI ಗಳೊಟ್ಟಿಗೆ. ಸೊ ನಿಶಾಂತ್ ಹೇಳಿ ನೀವು. ನಾನು ಡೈರೆಕ್ಟ್ ಆಗಿ ನನ್ನ ವರ್ಕಿಗೆ ಇಂಪ್ಯಾಕ್ಟ್ ಆಗುವಾಗೆ ಮಾಡೋದಿಲ್ಲ. ಅಂದ್ರೆ ಐ ಜಸ್ಟ್ ಯೂಸ್ ಇಟ್ ಆಸ್ ಎ ರೆಫರೆನ್ಸ್. ನನಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ, ಎಲ್ಲಾದ್ರೂ ನಾನು ಸ್ಟಕ್ ಆಗಿದ್ದೇನೆ, ನನಗೆ ಏನಾದ್ರು ಫಿಗರ್ ಔಟ್ ಮಾಡ್ಬೇಕು, ನಾವು ಈಸಿಲಿ ಗೂಗಲ್ ಸರ್ಚ್ ಮಾಡಿ ಫಿಗರ್ ಔಟ್ ಮಾಡ್ಬೋದು ಆಬ್ವಿಯಸ್ಲಿ. ಬಟ್ ಗೂಗಲ್ ಸರ್ಚ್ ಅಲ್ಲಿ ನಾವು ಹೇಗೆ ನೋಡ್ಬೇಕಂದ್ರೆ ಅದು ಆನ್ಸರ್ ಇಂಡೈರೆಕ್ಟ್ ಆಗಿ ಸಹ ಇರ್ಬೋದು, ಡೈರೆಕ್ಟ್ ಆಗಿ ಸಹ ಇರ್ಬೋದು. ಬಟ್ ಸರ್ಚಿಂಗ್ ದಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ರೈಟ್? ಎಷ್ಟೊತ್ತಾಗ್ತದೆ ನಮ್ಗೆ ಗೊತ್ತಿಲ್ಲ. ಸೊ ನಾನು ಡೈರೆಕ್ಟ್ ಆಗಿ ChatGPT ಹತ್ರ ಹೋಗಿ ಹೇಳ್ತಾನೆ, ನನಗೆ ಇದು ನನ್ನ ಪ್ರಾಬ್ಲಮ್, ನನಗೆ ಇದಕ್ಕೆ ಸೊಲ್ಯೂಷನ್ ಬೇಕು. ಸೊ ChatGPT ಸಜೆಸ್ಟ್ ಮಾಡ್ತದೆ. ಆದ್ರೆ ಯಾವಾಗ್ಲೂ ಕರೆಕ್ಟ್ ಸಜೆಸ್ಟ್ ಮಾಡ್ತದ, ರಾಂಗ್ ಸಜೆಸ್ಟ್ ಮಾಡ್ತದ ಅಂತ ನಮಗೆ ಗೊತ್ತಿರ್ಬೇಕು. ಅದು ಅಂದ್ರೆ ನಮೀಗ ನಾಲೆಜ್ ಇರ್ಬೇಕು, ಅದು ಎಂತ ಆನ್ಸರ್ ಕೊಡ್ತದೆ ಅದು ಕರೆಕ್ಟಾ ಅಲ್ವಾ ಅಂತ ನಮಗೆ ಗೊತ್ತಾಗ್ಬೇಕೆ ನಾವಿರ್ಬೇಕು. ಇಲ್ಲಾದ್ರೆ ಇಟ್ಸ್ ನಾಟ್ ಅಟ್ ದಟ್ ಪಾಯಿಂಟ್ ದಟ್ ಅದು ತಾನೇ ಥಿಂಕ್ ಮಾಡಿ ಆನ್ಸರ್ ಕೊಡುವ ಹಾಗೆ ಆ ಸೆಟ್ಟಿಗೆ ಇಲ್ಲ ಅದು. ಈಗ ಇನ್ ಫ್ಯೂಚರ್ ಆಗ್ತದೆ ಆಬ್ವಿಯಸ್ಲಿ. ಎಟ್ ದ ಮೊಮೆಂಟ್ ಇಲ್ಲ ಅದು. ಯಾಕೆಂದ್ರೆ ಅದು ಯೂಸ್ ಮಾಡುದು ಈಗ ChatGPT ಪಬ್ಲಿಕ್ ಕೋಡ್ ಬೇಸ್ ಅಲ್ಲೇ ಮಾಡಿದ್ದು. ಅಂದ್ರೆ ಈಗ ರೆಡಿಟ್ ಇರ್ಬೋದು, ಗಿಟ್ಹಬ್ ಇರ್ಬೋದು, ಗಿಟ್ಹಬ್ ಪಬ್ಲಿಕ್ ರಿಪೋಸ್, ಅದೆಲ್ಲ ರೀಡ್ ಮಾಡಿ ಅದು ನಮಗೆ ಆನ್ಸರ್ ಕೊಡ್ತಾ ಉಂಟು. ಅದು ನಮಗೆ ಈಗ ಆನ್ಸರ್ ಕೊಡುದು ಯಾರೋ ಎಲ್ಲೂ ಬರ್ದಿರ್ತಾರೆ ಆ ಕೋಡ್ ಅನ್ನು, ಅದು ಅಲ್ಲಿಂದ ಪಿಕ್ ಮಾಡಿ ನಮಗೆ ಆನ್ಸರ್ ಕೊಡ್ತಾ ಉಂಟು ಇಲ್ಲಿ. ಸೊ ಸೇಮ್ ಬರ್ದ ಜನ ಅದನ್ನು ಸರಿಯಾಗಿ ಬರೆಯದಿದ್ರೆ ನಮಗೆ ಅದೇ ಆನ್ಸರ್ ಕೊಡ್ತಾರೆ, ನಾವು ಅದನ್ನೇ ಯೂಸ್ ಮಾಡ್ತೇವೆ. ಹೌದು. ನೀವು ಈಗ ಎಂತ ಅಂದ್ರೆ ನಾವು ಈಗ ಅದಕ್ಕೆಂತ ಹೇಳುದಂದ್ರೆ ಪ್ರೂಂಪ್ಟ್ ಇಂಜಿನಿಯರಿಂಗ್. ಸೊ ನಾವು ಇನ್ಪುಟ್ ಕೊಡುದು, ಅದು ರೀಡ್ ಮಾಡ್ತದೆ, ಅದು ರೆಕಗ್ನೈಸ್ ಮಾಡ್ತದೆ, ಅಂದ್ರೆ ಅದು ಲರ್ನ್ ಮಾಡ್ತದೆ, ಮತ್ತೆ ಅದೇ ಸೇವ್ ಮಾಡಿರ್ತದೆ. ನಾವೀಗ ಅದಕ್ಕೆ ಹೇಳಿದ್ರೆ ಇದು ಒಂದು, ಮತ್ತೆ ಅದಕ್ಕೆ ನಾವು ನೆಕ್ಸ್ಟ್ ಜನ ಹೇಳಿದ್ರೆ ಇದು ಒಂದಲ್ಲ ಎರಡು, ಅದು ನಾವು ಎರಡಂತಲೇ ಸೇವ್ ಮಾಡಿರ್ತದೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಬಂದು ಅದಕ್ಕೆ ಒಂದಂತ ಕ್ಲಿಕ್ ಮಾಡಿದ್ರೆ ಅದು ಅಲ್ಲ, ಇದು ಎರಡಂತಲೇ ಹೇಳ್ತದೆ. ಆ ಟೈಪ್ ಅಲ್ಲಿ ಇರ್ತದೆ. ಸೊ ಈಗ ಈ ಸ್ಟೇಟ್ ಅಲ್ಲಿ ಈಗ ನಾನು ಹೇಳುದಂದ್ರೆ ವಿ ಕ್ಯಾನ್ ಜಸ್ಟ್ ಯೂಸ್ ಇಟ್ ಆಸ್ ಅ ರೆಫರೆನ್ಸ್, ಆಸ್ ಅ ಟೂಲ್, ನಾಟ್ ಆಸ್ ಅ ಫುಲ್. ಈಗ ನಮ್ಗೆ ಎಂತ ಗೊತ್ತಿಲ್ಲ, ಇನ್ಸ್ಟಾರ್ಟ್ ಆಫ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವ್ದಾದ್ರು ಒಂದು ಬ್ಲಾಗ್ ಪೋಸ್ಟ್ಗೆ ಹೋಗಿ ಯಾವ್ದಾದ್ರು ಆನ್ಸರ್ ಅನ್ನು ಕಾಪಿ ಮಾಡಿ ನಾವು ಅದನ್ನು ಯೂಸ್ ಮಾಡುವ ಬದಲು ಆಬ್ವಿಯಸ್ಲಿ ಮೇ ಬಿ ಅದು ಆನ್ಸರ್ ಓಲ್ಡ್ ಇರ್ಬೋದು, ಅಥವಾ ಅಟ್ ದ ಮೂಮೆಂಟ್ ಅದು ವರ್ಕ್ ಆಗ್ಲಿಕ್ಕೆ ಇಲ್ಲ, ಸೊ ಅಂಥದ್ದೆಂತ ಇರ್ಬೋದು. ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವೀಗ ಒಂದು ChatGPT ಅಥವಾ ಕೋಪೈಲಟ್ ಅನ್ನು ಯೂಸ್ ಮಾಡಿ ಡೈರೆಕ್ಟ್ ನಮಗೆ ಅದೊಂದು ಆನ್ಸರ್ ಕೊಡ್ತೇವೆ. ಅದ್ರಲ್ಲಿ ನಮ್ಗೆ ಯಾವ ರೀತಿ ಮಾಡಿಫಿಕೇಶನ್ ಮಾಡಬೇಕು ಅದನ್ನು ನಾವು ಮಾಡಿಫಿಕೇಶನ್ ಮಾಡಿ ನಾವು ಅದನ್ನು ಯೂಸ್ ಮಾಡ್ಬೋದು. ಕರೆಕ್ಟ್ ಅಲ್ಲ? ಸೊ ರಿಷಿಕೇಶ್, ಕೋಪೈಲಟ್ ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಹೇಗೆ ಉಂಟು? ನಾನು ಕೋಪೈಲಟ್ ಯೂಸ್ ಮಾಡ್ಲಿಲ್ಲ. ChatGPT ಕೆಲವು ಸಲ ಈಗ ಮೇನ್ ಯೂಸ್ ಎಂತ ಆಗ್ತದೆ ಅಂದ್ರೆ, ನಮಗೆ ಕ್ವಶನ್ ಅನ್ನು ಫಾರ್ಮ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆದ್ರೆ ಇದ್ರಲ್ಲಿ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ನ ಅಡ್ವಾಂಟೇಜ್ ಅಂದ್ರೆ ಅದು ಲ್ಯಾಂಗ್ವೇಜ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತದೆ, ನಾವೆಂತ ಥಿಂಕ್ ಮಾಡ್ತಿರ್ಬೋದು ಅಂತ ಅದಕ್ಕೆ ಗೊತ್ತಾಗ್ತದೆ. ಈಗ ಸರ್ಚ್ ಎಂಜಿನ್ ಮೈನ್ ಆಗಿ ಕೀವರ್ಡ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾರಲ್ಲ. ಹೌದು. ಈಗ ನಾನೀಗ ಬಚ್ಚಂಗಾಯಿ ಅಂತ ಸರ್ಚ್ ಮಾಡಿದ್ರೆ ಎಲ್ಲ ಬಚ್ಚಂಗಾಯಿಗಳ ವಿಷಯಗಳು ಅದ್ರಲ್ಲಿ ಬರ್ತವೆ, ಕರೆಕ್ಟ್ ಅಲ್ಲ? ಸೊ ಆ ಕೀವರ್ಡ್ ಅನ್ನು ಯೂಸ್ ಮಾಡಿ ಅದು ಮಾಡ್ತದೆ. ಬಟ್ ChatGPT ಅಲ್ಲಿ ನಾವು ಈಗ ಹೋಗಿ ಎಂತಾರು ಒಂದು ಕೀವರ್ಡ್ ಅನ್ನು ಟೈಪ್ ಮಾಡಿದ್ರೆ ಅದು ಕೀವರ್ಡ್ ವಿತ್ ಸೆಂಟೆನ್ಸ್ ರೆಕಾಗ್ನೈಸ್ ಮಾಡ್ತದೆ, ಅಂದ್ರೆ ನಮ್ಗೆ ಎಂತ ಮಾಡಬೇಕು ಅಂತೇಳಿ. ಈಗ ಆಡ್ 2 numbers ಅಂತೇಳಿ ನಾವು ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಎಲ್ಲಿ ಆಡ್ 2 numbers ಅಂತೇಳಿ ಕೀವರ್ಡ್ ಇರ್ತದೆ ಅದನ್ನು ಡಿಸ್ಪ್ಲೇ ಮಾಡ್ತದೆ. ಬಟ್ ChatGPT ಆಡ್ 2 numbers ಅಂತ ಹೇಳಿದ್ರೆ ಅದಕ್ಕೆ ಆಡ್ ಅಂತೇಳಿ ಎಂತ ಅಂತ ಗೊತ್ತುಂಟು, 2 numbers ಅಂತ ಹೇಳಿದ್ರೆ ಎಂತ ಅಂತ ಗೊತ್ತುಂಟು. ಮೇ ಬಿ ಅಲ್ಲಿ 2 numbers ಅನ್ನು ನಾವು ಟೈಪ್ ಮಾಡಿ ಕೊಟ್ರೆ ಅದನ್ನು ಎರಡನ್ನು ಆಡ್ ಮಾಡ್ಬೇಕು ಅಂತೇಳಿ ಅದಕ್ಕೆ ಗೊತ್ತಾಗ್ತದೆ. ಹಾಗೆ ಅಲ್ಲ ಅದು ವರ್ಕ್ ಆಗೋದು? ಹೌದು. ಅದಕ್ಕೆ ಈಗ ಅದೇ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಲ್ಲಿ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಅದು ಅದರ ಮೋಸ್ಟ್ ಪವರ್ಫುಲ್ ಫೀಚರ್ ಇದ್ದಾಗ. ಇದನ್ನ ಮೊದಲು ಇರ್ಲಿಲ್ಲ, ಇದಂದ್ರೆ ಈಗ ಲೇಟೆಸ್ಟ್ ಆಗಿ ChatGPT ಒಟ್ಟಿಗೆ ಅದು ಬಂದದ್ದು ಅಲ್ಲ? ಅಂದ್ರೆ ಮೊದಲು ಟ್ರೈನಿಂಗ್ ಮಾಡಿಕೊಂಡಿದ್ರಲ್ಲ, ಅಷ್ಟು ಡೇಟಾದಲ್ಲಿ ಟ್ರೈನಿಂಗ್ ಎಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಆಗ್ಲಿಲ್ಲ.
ಅದ್ರಲ್ಲಿ ಅಷ್ಟು ಅವರು ಇನ್ವೆಸ್ಟ್ ಮಾಡ್ಬೇಕಲ್ಲ ಹಾರ್ಡ್ವೇರ್ ಗೆ. ಅಷ್ಟು ಹಾರ್ಡ್ವೇರ್ ಬೇಕು ಅದಕ್ಕೆ. ಅಂದ್ರೆ ಈಗ ನಿಶಾಂತ್ ಮತ್ತೆ ರಿಷಿಕೇಶ್ ಆಗದಿಂದ ಹೇಳ್ತಿದ್ದಾರಲ್ಲ, ಅಂದ್ರೆ ನಾವು ಇನ್ಫಾರ್ಮೇಶನ್ ಹಾಕ್ಬೇಕು ಅದಕ್ಕೆ ಅಂತ. ಸೊ ಅಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಅದು ಚಾಟ್ ಜಿಪಿಟಿ ಬರೋ ತನಕ ಆಗಿರ್ಲಿಲ್ಲ. ದ ಮೂಮೆಂಟ್ ಚಾಟ್ ಜಿಪಿಟಿ ರಿಲೀಸ್ ಆಗಿ ಅದರ ಇನ್ಫಾರ್ಮೇಶನ್ ಎಲ್ಲರಿಗೆ ಗೊತ್ತಾಯ್ತು, ಎಲ್ಲರ ಚಾಟ್ ಜಿಪಿಟಿಯನ್ನು ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಅವಾಗ ಇನ್ನೂ ಸಹ ಅದರ ಮಾಡೆಲ್ ಹೆಚ್ಚಾಯಿತು ಅಲ್ಲ, ಅಂದ್ರೆ ಅದರ ಡಾಟಾ ಮತ್ತೆ ಅದರ ಅಕ್ಯುರಸಿ ಅದೆಲ್ಲ ಹೆಚ್ಚಾಯಿತು. ಸೊ ಅದರಿಂದ ಈಗ ನಾವು ಚಾಟ್ ಜಿಪಿಟಿಗೆ ಹೋಗಿ ಮೇ ಬಿ 2021ಗೆ ಲಾಂಚ್ ಆದದಲ್ಲ ಅದು, ಅಥವಾ 22 ಅಲ್ಲಿ ಲಾಂಚ್ ಆದದ್ದು? 2021. ಯಾ, 2021 ಲಾಂಚ್ ಆಗಿರುವಾಗ ನಾನು ಒಂದೆಂತಾರ ಒಂದು ಕ್ವಶನ್ ಕೇಳಿದ್ರೆ ಮೇ ಬಿ ಅದಕ್ಕೆ ಆನ್ಸರ್ ಗೊತ್ತಿರಲಿಲ್ಲ. ಈಗ ನಾನು ಆ ಕ್ವಶನ್ ಅನ್ನು ಕರೆಕ್ಟ್ ಆಗಿ ಕೇಳಿದ್ರೆ ವಾಪಸ್ ಅದಕ್ಕೆ ಆನ್ಸರ್ ಗೊತ್ತಿರ್ತದೆ. ಎಂತಕಂದ್ರೆ ಯಾರೋ ಬೇರೆಯವರು ಅದನ್ನು ಅದರೊಳಗೆ ಫೀಡ್ ಮಾಡಿದ್ದಾರೆ ಅಲ್ಲ. ಸೊ ಅಂದ್ರೆ ಅದ್ರಲ್ಲಿ ಮಾತ್ರ ಕಟ್ ಆಫ್ ಡೇಟ್ ಅಂತ ಉಂಟಲ್ಲ, ಅದ್ರಲ್ಲಿ ಅವರು ಡೈರೆಕ್ಟ್ ಆಗಿ ಫಸ್ಟ್ ಆನ್ಲೈನ್ ತರ್ಲಿಲ್ಲ. ಸೊ ಅಂದ್ರೆ ಎಷ್ಟು 2021 ಎಷ್ಟು ಅಂತೇಳಿ ಡೇಟ್ ಇತ್ತು, ಅಲ್ಲಿ ತನಕ ಮಾತ್ರ ಫೀಡ್ ಆಗಿತ್ತು. ಅದಕ್ಕೆ ನೆಕ್ಸ್ಟ್ ಇದು ಅದಕ್ಕೆ ಗೊತ್ತಿರ್ಲಿಲ್ಲ. ಅಟ್ ದ ಮೂಮೆಂಟ್ ಅದಕ್ಕೆ ಗೊತ್ತುಂಟು ಅಂತ ಅಲ್ಲ. ಈಗ ಅದಕ್ಕೆ ಪ್ಲಗಿನ್ಸ್ ಎಲ್ಲ ಬಂದಿದೆಲ್ಲ, ಅದು ಇಂಟರ್ನೆಟ್ ಅನ್ನು ಸಹ ಬ್ರೌಸ್ ಮಾಡ್ತದೆ. ಓಕೆ. ಅಂದ್ರೆ ಅದಕ್ಕೆ ಒಂದು ಇಂಟರ್ನೆಟ್ ಆಕ್ಸೆಸ್ ಕೊಟ್ರೆ ಅಂದ್ರೆ ಅದಕ್ಕೆಲ್ಲ ಗೊತ್ತುಂಟು ಅಂತೆಲ್ಲ ಅರ್ಥ. ಮತ್ತೆ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗೆ ಇಂಟರ್ನೆಟ್ ಆಕ್ಸೆಸ್ ಸಿಕ್ಕಿದ ನಂತರ ಮತ್ತೆ ಅದಕ್ಕೆ ಅಂದ್ರೆ ಆಲ್ಮೋಸ್ಟ್ ಅದು ಒಂದು ಗಾಡ್ ಲೈಕ್ ಕ್ರೀಚರ್. ಅಂದ್ರೆ ನಮ್ಗೆ ಎಂತ ಬೇಕೋ ಅದನ್ನು ಕೇಳ್ಬೋದು ಅದರೊಟ್ಟಿಗೆ. ಇಂಟರ್ನೆಟ್ ಅಲ್ಲಿ ಎಲ್ಲಿಯಾದ್ರೂ ಹೋಗಿ ಅದನ್ನು ಹುಡುಕಿಕೊಂಡು ಬಂದು ನಮ್ಗೆ ಎಂತಾರು ಒಂದು ಆನ್ಸರ್ ಕೊಡ್ತದೆ ಅದು ಅಲ್ಲ. ಈಗ ಹೇಗಂದ್ರೆ ನೀನೊಂದು ಫ್ರೇಮ್ ವರ್ಕ್ ಲರ್ನ್ ಮಾಡ್ತಿದ್ದಿ, ಬೂಟ್ ಸ್ಟ್ರಾಪ್ ಆರ್ ರಿಯಾಕ್ಟ್ ಆರ್ ಯಾವುದೇ ಒಂದು ಹೊಸ ಫ್ರೇಮ್ ವರ್ಕ್, ಸ್ವೆಲ್ಟ್ ತಕೊಳ್ಳುವ. ಸ್ವೆಲ್ಟ್ ಅಲ್ಲಿ ನಮಗೆ ಈಗ ನಾವು ಬಿಗಿನರ್ಸ್, ನಮಗೇನು ಗೊತ್ತಿಲ್ಲ, ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ನಮಗೀಗ ಒಂದು ಪ್ರೋಗ್ರಾಮ್ ಬರ್ದಿದ್ದೇವೆ, ಅದರಲ್ಲಿ ಎಲ್ಲಿಯೂ ಸ್ಟಕ್ ಆಗಿದ್ದೇವೆ. ನಮಗೀಗ ಪರ್ಟಿಕ್ಯುಲರ್ ಸೆಕ್ಷನ್ ಬೇಕು, ಒಂದು ಸೊಲ್ಯೂಷನ್ ಬೇಕು ಒಂದು ಕಾಂಪೋನೆಂಟ್ಗೆ. ನಾವು ಎಂತ ಮಾಡ್ಬೋದು ಅಂದ್ರೆ ಅದಕ್ಕೆ ಒಂದು ಲಿಂಕ್ ಕೊಡ್ಬೋದು, ಗೋ ಅಂಡ್ ರೀಡ್ ದ ಡಾಕ್ಸ್ ಫ್ರಮ್ ಹಿಯರ್. ಅಂದ್ರೆ ಇಲ್ಲಿ ಹೋಗಿ ಆ ಡಾಕ್ಸ್ ಅನ್ನು ರೀಡ್ ಮಾಡು, ಡಾಕ್ಸ್ ಕರೆಕ್ಟ್ ಇರ್ಬೇಕು ಮಾತ್ರ, ಡಾಕ್ಸ್ ಅನ್ನು ರೀಡ್ ಮಾಡು, ಮತ್ತೆ ನನಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡು. ಸೊ ಅದು ಹೋಗಿ ಅಲ್ಲಿ ರೀಡ್ ಮಾಡ್ತದೆ ಡಾಕ್ಸ್ ಅನ್ನು, ಲೈಕ್ ರಿಷಿ ಹೇಳಿದಾಗೆ ಪ್ಲಗಿನ್ಸ್ ಅಲ್ಲಿ. ಇಲ್ಲದ್ರೆ ನಾವು ಡಾಕ್ಸ್ ಅನ್ನು ಪೇಸ್ಟ್ ಮಾಡ್ಬೋದು, ಪೇಸ್ಟ್ ಮಾಡ್ಲಿಕ್ಕಾದ್ರೆ ಮತ್ತೆ ಅದು ನಮ್ಗೆ ಸೊಲ್ಯೂಷನ್ ಕೊಡ್ತದೆ ಬೇಸ್ಡ್ ಆನ್ ದಟ್. ಸೊ ಆ ಟೈಪ್ ಅಲ್ಲಿ ಸಹ ಯೂಸ್ ಮಾಡಬಹುದು ನಾವು. ಈಗ ಆ ಲೆವೆಲ್ ಗೆ ಬಂದಿದೆ ಚಾಟ್ ಜಿಪಿಟಿ ಈಗ. ಓಕೆ. ಅಂದ್ರೆ ನಾವು ಇನ್ಫಾರ್ಮೇಶನ್ ಹಾಕ್ಬಹುದು ಅದಕ್ಕೆ ಅಲ್ಲ. ಹೌದು, ಅದ್ರಲ್ಲಿ ಜಸ್ಟ್ ನಾವು ಟೈಪ್ ಮಾಡಿ ಅದನ್ನು ಇಂಟರ್ನೆಟ್ ಒಟ್ಟಿಗೆ ಸರ್ಚ್ ಮಾಡ್ಬೋದು. ಈಗ ಮೇ ಬಿ ಲೈಕ್ ಯಾರಾದ್ರೂ ನಾನು ವೆಡ್ಡಿಂಗಿಗೆ ಹೋಗಿರ್ತೇವೆ, ಆ ವೆಡ್ಡಿಂಗ್ ಅಲ್ಲಿ ನಂಗೊಂದು 10 ಫೋಟೋ ಸಿಕ್ಕಿರ್ತವೆ. ಆ 10 ಫೋಟೋವನ್ನು ಅದಕ್ಕೆ ಫೀಡ್ ಮಾಡಿ ಆ ಫೋಟೋದ ಮೇಲೆ ನಾನು ಕ್ವಶನ್ ಕೇಳ್ಬೋದು ಅದಕ್ಕೆ ಅಲ್ಲ. ಸೊ ಅಂದ್ರೆ ಅಷ್ಟು ಅಕ್ಯುರೇಸಿ ಉಂಟು. ಅಂದ್ರೆ ನಮಗೆ ಡಾಟಾವನ್ನು ನಾವೇ ಹಾಕಿ ಅದನ್ನ ಆನ್ಸರ್ ಕೊಡ್ತೇವೆ. ಸೊ ಪ್ರೈವಸಿ ತುಂಬಾ ಇಶ್ಯೂ ಆಗ್ಬೋದು ಅದ್ರಲ್ಲಿ ಅಲ್ಲ. ನಾವು ಹಾಕಿದ ಡಾಟಾ ಅದು ಬೇರೆಯವರಿಗೆ ಸಹ ಶೇರ್ ಮಾಡುವ ಇದ್ರಲ್ಲಿ ಉಂಟು ಅಲ್ಲ. ಸೊ ಅಂದ್ರೆ ನಾವು ಚಾಟ್ ಜಿಪಿಟಿಗೆ ಸೈನ್ ಅಪ್ ಆಗುವಾಗಲೇ ನಾವು ಅಲ್ಲಿ ಎಲ್ಲ ಅವ್ರಿಗೆ ಕೊಟ್ಟಿರ್ತೇವೆ ಅಂದ್ರೆ ಓಕೆ ಅಂತೇಳಿ ಅಲ್ಲ. ಸೊ ಯಾವ ರೀತಿ ಇಂಟರ್ನೆಟ್ ಕ್ರಿಯೇಟ್ ಆಗುವಾಗ ಪ್ರೈವಸಿದು ವಿಷಯ ಬಗ್ಗೆ ಅವ್ರು ಚಿಂತನೆ ಮಾಡಲಿಲ್ಲ. ಅಂದರೆ ಎಲ್ಲ ನೆಟ್ವರ್ಕ್ ಓಪನ್, ಯಾರಿಗೆ ಬೇಕಿದ್ರೆ ಯಾರೊಟ್ಟಿಗೆ ಬೇಕಿದ್ರೆ ಕಮ್ಯುನಿಕೇಟ್ ಮಾಡ್ಬೋದು. ನನಗೆ ಇನ್ನೊಂದು ಕಂಪ್ಯೂಟರ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡಬೇಕಿದ್ರೆ ನಾನು ಮೇ ಬಿ ಅದರ IP ಅಡ್ರೆಸ್ ಹಾಕಿ ಇಮಿಡಿಯೇಟ್ಲಿ ಆ ಕಂಪ್ಯೂಟರ್ಗೆ ನಂಗೆ ಕನೆಕ್ಷನ್ ಕೊಡ್ತವೆ. ಸೊ ಹೇಗೆ ಅವಾಗ ಆ ರೀತಿ ಆಗಿತ್ತು. ಈಗ ಆಬ್ವಿಯಸ್ಲಿ ನಮಗೆ IP ಅಡ್ರೆಸ್ ಹಾಕಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬ ಅಥೆಂಟಿಕೇಶನ್ ಎಲ್ಲ ಇರ್ತದೆ ಅದರಲ್ಲಿ. ಸೊ ಆಬ್ವಿಯಸ್ಲಿ ಈಗ ಚಾಟ್ ಜಿಪಿಟಿ ಮತ್ತು ಆಲ್ ದ ಈಗ AI ರಿಲೇಟೆಡ್ ಟೂಲ್ಸ್ ಈಗ ಪಬ್ಲಿಕ್ ಆಗಿರ್ತವೆ. ಅಂದ್ರೆ ನಾವು ಎಲ್ಲ ಡಾಟಾ ಹಾಕಿದ್ದು ಅದೆಲ್ಲ ರೀಡ್ ಮಾಡಿಕೊಂಡು ಅದನ್ನು ಫೀಡ್ ಮಾಡ್ತಾ ಇರ್ತವೆ ಅಲ್ಲ. ಹೌದು. ಅದ್ರಲ್ಲಿ ಈಗ ಎಂತ ಅಂದ್ರೆ ಅದೇ ಮೈನ್ ಇದು ಲಾಂಚ್ ಆಗಿ ತುಂಬಾ ಪಾಪ್ಯುಲರ್ ಆಯ್ತಲ್ಲ, ಮತ್ತೆ ಎಲ್ಲ ಸೈಟ್ಸ್ ರಿಸ್ಟ್ರಿಕ್ಷನ್ ಹಾಕ್ತಿದ್ದಾರೆ. ಈಗ ಓಪನ್ ಆಗಿ ಡಾಟಾ ಈಸಿ ಆಗಿ ಕೊಡುದಿಲ್ಲ. ನಮ್ಮ ಈಲೋನ್ ಮಸ್ಕ್ ತುಂಬಾ ಕ್ಯಾಪ್ಚಾ ಅದೇ ಮಾಡಿದಲ್ಲ, ಟ್ವಿಟರ್ ಅನ್ನು ಲೈಕ್ ಸ್ಟಾಪ್ ಮಾಡಿದ್ದು. ಅಂದ್ರೆ ಲಾಗಿನ್ ಆಗದೆ ಯಾರು ರೀಡ್ ಮಾಡ್ಲಿಕ್ಕಿಲ್ಲ. ಮತ್ತೆ API ಗೆ ಚಾರ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದವ. ಅಂದ್ರೆ ಟ್ವಿಟರ್ API ಎಷ್ಟೋ ಟೈಮ್ ಇಂದ ಫ್ರೀ ಇತ್ತು, ಎಷ್ಟೋ ರಿಕ್ವೆಸ್ಟ್ ಗಳನ್ನು ಕಳಿಸ್ತಿದ್ರು, ತುಂಬಾ ಟ್ವಿಟರ್ ಅಪ್ಲಿಕೇಶನ್ ಸಹ ಬಿಲ್ಡ್ ಆಗಿತ್ತು, ಸೇಮ್ ರೆಡಿಟ್ ಸಹ ಹಾಗೆ. ಸೊ ಈಗ ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಈ ಲ್ಯಾಂಗ್ವೇಜ್ ಮಾಡೆಲ್ ಎಲ್ಲ ಡಾಟಾವನ್ನು ತಕೊಂಡು ಅದೇ ಒಂದು ರೆಡಿಟ್ ಇದು ಕಾಪಿಯ ಕ್ರಿಯೇಟ್ ಮಾಡ್ತವೆ ಅಲ್ಲ. ಈಗ ರೆಡಿಟ್ ಅಲ್ಲಿ ಎಂತೆಲ್ಲ ಇನ್ಫಾರ್ಮೇಶನ್ ಉಂಟು ಅದು ಇಡೀ ರೆಡಿಟ್ ಇದು ಇನ್ಫಾರ್ಮೇಶನ್ ಕಾಪಿ ಮಾಡಿ ಅದರ ಲ್ಯಾಂಗ್ವೇಜ್ ಮಾಡೆಲ್ ಅಲ್ಲಿ ಸೇವ್ ಮಾಡಿರ್ತೇವೆ. ರೆಡಿಟ್ ಅಲ್ಲಿ ಮೇಲೆ ಹೋಗಿ ನಾವು ಸರ್ಚ್ ಹಾಕುವ ಬದಲು ಆ ಮಾಡೆಲ್ಗೆ ನಾವು ಕ್ವಶನ್ ಕೇಳಿದ್ರೆ ಇಮಿಡಿಯೇಟ್ಲಿ ಅದು ಆನ್ಸರ್ ಕೊಡ್ತೇವೆ. ಬಟ್ ಅದರಲ್ಲಿ ಕೆಳಗೆ ಬರೆದಿರ್ತದೆ ಜನರೇಟೆಡ್ ಬೈ ಚಾಟ್ ಜಿಪಿಟಿ, ನಾಟ್ ರೆಡಿಟ್. ಸೊ ಅದೊಂದು ತುಂಬಾ ಕಷ್ಟ ಅಲ್ಲ. ಅಂಡ್ ಪ್ರೈವಸಿಗೆ ಬರುವಾಗ ಅಂದ್ರೆ ನಾವು ಈಗ ಎಂಟರ್ಪ್ರೈಸ್ ಅಲ್ಲಿ ಯೂಸ್ ಮಾಡುವಾಗ ಪ್ರೈವಸಿ ಇಸ್ ದ ಮೇನ್ ಕನ್ಸರ್ನ್. ನಾವು ಎಲ್ಲಿ ಕೋಡ್ ಬರೀತೇವೆ ಅದು ಹೊರಗಡೆ ಹೋಗ್ಬಾರ್ದು.
ಸೊ ಏನ್ ಮಾಡ್ತಿದ್ದಾರೆ ಅಂತ ಈಗ ಕೋಪೈಲಟ್ ಅಂದ್ರೆ ಅವರು ಎಂಟರ್ಪ್ರೈಸ್ ಎಡಿಷನ್ ಕೊಡ್ತಿದ್ದಾರೆ. ಹೌದು. ಸೊ ಇನ್ ದಿ ಎಂಟರ್ಪ್ರೈಸ್ ಎಡಿಷನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಅವರದ್ದೇ ಒಂದು ಡೆಡಿಕೇಟೆಡ್ ಸರ್ವರ್ ಮಾಡ್ತಾರೆ. ಸೊ ಯಾವ್ದೆಲ್ಲ ಕೋಪೈಲಟ್ ಕ್ಲೈಂಟ್ಸ್ ಇದ್ದಾರೆ ಅವರು ಜಸ್ಟ್ ಆ ಸರ್ವರ್ಗೆ ಕನೆಕ್ಟ್ ಆಗ್ತಾರೆ, ಆ ಪ್ರೈವೇಟ್ ಸರ್ವರ್ಗೆ. ಸೊ ಆ ಪ್ರೈವೇಟ್ ಸರ್ವರ್ ಗೆಟ್ಸ್ ಟ್ರೈನ್ಡ್ ಆನ್ ದ ಡಾಟಾ ಆಫ್ ದ ಆರ್ಗನೈಸೇಷನ್, ಲೈಕ್ ಯಾವ್ದೆಲ್ಲ ಕೋಡ್ ಇದೆ ಆರ್ಗನೈಸೇಷನ್ ಅಲ್ಲಿ. ಅಂದ್ರೆ ಅವರ ಆರ್ಗನೈಸೇಷನ್ ಗೆ ಮಾತ್ರ ಒಂದು ಲೈಕ್ ಆ ಒಂದು ಕೋಪೈಲಟ್ ಸಿಗ್ತಾರೆ. ಸೊ ಈಗ ನಂದೊಂದು ಆರ್ಗನೈಸೇಷನ್ ಉಂಟು ತುಂಬಾ ದೊಡ್ಡದು, ಅಂದ್ರೆ ತುಂಬಾ ಪ್ರೋಗ್ರಾಮರ್ಸ್ ಗಳು ಇರ್ತವೆ. ಅವರೆಂತ ಕೋಡ್ ಬರೀತಾರೆ, ಆ ಕೋಡ್ಗಳು ರೆಕಾರ್ಡ್ ಆಗಿರ್ತದೆ, ಅದು ಅದೇ ಸರ್ವರ್ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಈಗ ಮೇ ಬಿ ನಿಮ್ಗೆ ಯಾರಿಗೆ ಅದು ಆಕ್ಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನ ಆರ್ಗನೈಸೇಷನ್ ನಲ್ಲಿ ಯಾರು ಇರ್ತಾರೆ ಅವರಿಗೆ ಮಾತ್ರ ಆಕ್ಸೆಸ್ ಮಾಡ್ಲಿಕ್ಕೆ ಇರ್ತವೆ. ಸೊ ಅದರಿಂದ ಪ್ರೈವಸಿ ಇಶ್ಯೂ ಅಲ್ಲಿ ಸಾಲ್ವ್ ಆಗಿರ್ತದೆ. ಅಂದ್ರೆ ಆ ಆರ್ಗನೈಸೇಷನ್ ಗೆ ಸೇಫ್ ಗಾರ್ಡ್ ಆಗ್ತದೆ, ಅವರ ಕೋಡ್ ಅವ್ರ ಹತ್ರನೇ ಇರ್ತವೆ. ಮೇ ಬಿ ಸ್ವಲ್ಪ ಓಪನ್ ಸೋರ್ಸ್ ಇಂದ ಕೋಡ್ ಅನ್ನು ತೆಗೆದು ಅದು ಕೊಡ್ಬೋದು, ಬಟ್ ಅದರ್ ದೆನ್ ದಟ್ ಆರ್ಗನೈಸೇಷನ್ ಇದು ಕೋಡ್ ಆರ್ಗನೈಸೇಷನ್ ಇಂದ ಹೊರಗೆ ಹೋಗುದಿಲ್ಲ. ಇನ್ನೊಂದು ಬೆನಿಫಿಟ್ ಏನಂದ್ರೆ ಈ ಆರ್ಗನೈಸೇಷನ್ಸ್ ಅಲ್ಲಿ ತುಂಬಾ ಲೆಗಸಿ ಕೋಡ್ಸ್ ಇರ್ತದೆ, ಲೆಗಸಿ ರೆಪಾಸಿಟರೀಸ್ ಇರ್ತದೆ. ಸೊ ಈಗ ಡೆವಲಪರ್ಸ್ ಗೆ ಹೇಗೆ ಹೆಲ್ಪ್ ಆಗ್ಬೇಕಂದ್ರೆ, ನಾವು ಈಗ ಎಲ್ರು ಬರೋದು ಹೊಸ ಟೆಕ್ನಾಲಜೀಸ್ ಅಲ್ಲಿ, ಯಾರು ಸಹ ಓಲ್ಡ್ ಟೆಕ್ನಾಲಜೀಸ್ ಅಲ್ಲಿ ಟ್ರೈನ್ ಆಗಿರೋದಿಲ್ಲ. ಸೊ ಅವರ ಮೈಂಡ್ ಸೆಟ್ ಅಲ್ಲಿ ಏನಿರ್ತದೆ ಅಂದ್ರೆ, ನಾವು ಇದನ್ನು ಟ್ರೈನ್ ಮಾಡಿದ್ರೆ ನಮ್ಮ ಡಾಟಾದಲ್ಲಿ, ನಮ್ಮ ಕೋಡ್ ಬೇಸ್ ಅಲ್ಲಿ, ಪರ್ಹ್ಯಾಪ್ಸ್ ಇಟ್ ಕ್ಯಾನ್ ಹೆಲ್ಪ್ ಅಸ್ ಇನ್ ಡಿಬಗಿಂಗ್. ಅಂದ್ರೆ ಎಲ್ಲಿಯಾದ್ರೂ ಲೆಗಸಿ ಕೋಡ್ ಅಲ್ಲಿ ಇಶ್ಯೂ ಬಂದ್ರೆ, ಅವ್ರ ಲೆಗಸಿ ಕೋಡ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೇಕಿದ್ರೆ, ಕೋಪೈಲಟ್ ಹತ್ರ ಒಂದು ಕೇಳ್ತೇವೆ, ಓಕೆ ಈ ಕೋಡ್ ಇದೆ, ನನಗೆ ಇದನ್ನು ಎಕ್ಸ್ಪ್ಲೇನ್ ಮಾಡು, ಆರ್ ಇದನ್ನು ರಿಫ್ಯಾಕ್ಟರ್ ಮಾಡು, ಆರ್ ಏನಾದ್ರೂ ಮಾಡು. ಅದು ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಕೊಡ್ತದೆ, ಯಾಕಂದ್ರೆ ಅದು ಆಲ್ರೆಡಿ ಟ್ರೈನ್ ಆಗಿರ್ತದೆ, ಅದು ರೀಡ್ ಮಾಡಿರ್ತದೆ, ಅದು ಬೇರೆ ಬೇರೆ ಟೈಪ್ ಹೌದು ಹೌದು. ದಿಸ್ ಇಸ್ ಲೈಕ್ ಇದೊಂದು ತುಂಬಾ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಎಂಟರ್ಪ್ರೈಸ್ ಗಳಿಗೆ. ಅದಕ್ಕೆ ಪ್ರೈವೇಟ್ ಸರ್ವರ್ ಇದ್ರೆ ಇಟ್ಸ್ ಮೋರ್ ಬೆನಿಫಿಷಿಯಲ್ ಫಾರ್ ದೆಮ್ ಟು ಹ್ಯಾವ್ ಇಟ್ ಇನ್ ಅ ಸಿಂಗಲ್ ಕಂಟೈನರ್, ಲೈಕ್ ಅವರದ್ದೇ ಒಂದು ಕಂಟೈನರ್ ಅಲ್ಲಿ. ಹೌದು, ಅಂದ್ರೆ ಔಟ್ಸೈಡರ್ಸ್ ಗೆ ಆಕ್ಸೆಸ್ ಇರುವುದಿಲ್ಲ, ಅವರದೇ ಓಲ್ಡ್ ಕೋಡ್ಸ್ ಗಳಿರ್ತವೆ, ಆ ಕೋಡ್ ಗಳನ್ನು ಆ ಚಾಟ್ ಜಿಪಿಟಿ ಪ್ರಾಂಪ್ಟ್ ಅಲ್ಲಿ ಅವರಿಗೆ ಸಿಗ್ತದೆ ಅಲ್ಲ. ಹೌದು. ಸೊ ನೆಕ್ಸ್ಟ್ ಎಂತ ಅಂತ ಹೇಳಿದ್ರೆ, ಈ AI ಉಂಟಲ್ಲ, ಎಲ್ಲ ಡಾಟಾಗಳನ್ನು ತಕೊಂಡು ಇಮೇಜಸ್ ಗಳನ್ನು ಜನರೇಟ್ ಮಾಡ್ತೇವೆ ಅಲ್ಲ. ಈಗ ನಾನು ಬಿಂಗ್ ಯೂಸ್ ಮಾಡಿದ್ದೇನೆ, ಬಿಂಗ್ ಅಲ್ಲಿ ನಾವೀಗ ಹೋಗಿ ಎಂತಾರು ಒಂದು ಟೈಪ್ ಮಾಡಿದ್ರೆ, ಬಚ್ಚಂಗಾಯಿ ವರ್ಲ್ಡ್ ಇದು ಕಿಂಗ್ ಅಂತೇಳಿ ಒಂದು ಇಮೇಜ್ ತೋರಿಸಿ ಅಂತೇಳಿ ಹೇಳಿದ್ರೆ, ಇಮಿಡಿಯೇಟ್ಲಿ ಎಲ್ಲ ಬಚ್ಚಂಗಾಯಿಗಳ ಕಟ್ಗಳಿರ್ತವೆ, ಮತ್ತೆ ಮಿಡ್ಲಲ್ಲಿ ಕಣ್ಣಾಗಿರ್ತದೆ, ಅದಕ್ಕೆ ಮೇಲೆ ಕ್ರೌನ್ ಇರ್ತದೆ, ಕಿಂಗ್ ಆಫ್ ದ ವರ್ಲ್ಡ್ ಅಂದ್ರೆ ಎಲ್ಲ ವರ್ಲ್ಡ್ ಇದು ಜನರೆಲ್ಲ ಸ್ವಲ್ಪ ಸೈಡಲ್ಲಿ ಇರ್ತದೆ, ಕಿಂಗ್ ಆಫ್ ದ ವರ್ಲ್ಡ್ ಅಂತೇಳಿ ಅದು ಇಮೇಜ್ ಜನರೇಟ್ ಮಾಡಿ ಕೊಡ್ತವೆ. ಸೊ ನಾನು ಇಲ್ಲೆಲ್ಲಾದ್ರೂ ಇಮೇಜನ್ನು ಹಾಕಿಬಿಡ್ತೇವೆ, ನಾನು ಜನರೇಟ್ ಮಾಡಿದ, ಅಂದರೆ ನಾನು ಬಿಂಗ್ ಅಲ್ಲಿ ಜನರೇಟ್ ಮಾಡಿದ ಇಮೇಜಸ್. ಸೊ ಹೇಗೆ ಅರ್ಥ ಆಗ್ತದೆ ಈಗ ಈ ಬಿಂಗಿಗೆ, ಅಂದ್ರೆ ಅದು ಐ ಥಿಂಕ್ ಡ್ಯಾಲಿಯಿಂದ ಬರುದಲ್ಲ ಅದು ಬಿಂಗಲ್ಲಿ. ಹೌದು. ಸೊ ಅದಕ್ಕೆ ಹೇಗೆ ಗೊತ್ತಾಯ್ತು ನಾನು ಟೈಪ್ ಮಾಡಿದನ್ನು ಯಾವ ರೀತಿ ಅದನ್ನು ಹೇಳ್ಬೋದು ಅಂತ ರಿಷಿಕೇಶ್? ಅದು ಇದಾಗೆ ಮೊದ್ಲೇ ಹೇಳಿದಾಗೆ ಪ್ಯಾಟರ್ನ್ ರೆಕಗ್ನಿಷನ್, ಇದು ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಲ್ಲಿ ಅದು ರೆಕಗ್ನೈಸ್ ಮಾಡ್ತೇವೆ, ನಾವು ಮಾಡಿದ ಎಂತ ಇನ್ಪುಟ್ ಕೊಡ್ತೇವಲ್ಲ ಅದ್ರನ್ನು. ಮತ್ತೆ ಅದು ಟ್ರೈನಿಂಗ್ ಆಗಿರುವಾಗ ಆ ಇಮೇಜ್ ಎಂತ, ಅವರೊಂದು ಇಮೇಜ್ ಹಾಕಿ ಅದೆಂತ ಅಂತ ಅವರು ಕೀವರ್ಡ್ಸ್ ಹಾಕಿರ್ತಾರೆ ಆ ಇಮೇಜ್ಗೆ, ಅಂತದ್ದು ಥೌಸಂಡ್ಸ್ ಆಫ್ ಡೇಟಾ ಇರ್ತದೆ. ಅದು ಮತ್ತೆ ಬೇರೆ ಆಲ್ಗೋರಿಥಮ್ಸ್, ಈಗ ಸ್ಟೇಬಲ್ ಡಿಫ್ಯೂಷನ್ ಅಂತದ್ದು ಯೂಸ್ ಮಾಡಿ ಅದು ಡಿಟರ್ಮೈನ್ ಮಾಡ್ತಾರೆ ಎಂತ ಪಿಕ್ಚರ್ ಜನರೇಟ್ ಮಾಡ್ಬೋದು. ಸೊ ಈಗ ವಾಟರ್ ಮೆಲನ್ ಅಂತೇಳಿ ಅದರಲ್ಲಿ ಕೀವರ್ಡ್ ಇರ್ತವೆ, ಅದರ ಇಮೇಜಸ್ ಉಂಟು ಅದ್ರ ಹತ್ರ. ನಾನು ಕಿಂಗ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರೆ ಕಿಂಗ್ ಅಂತ ಹೇಳಿದ್ರೆ ಎಂತ ಅಂತೇಳಿ ಗೊತ್ತುಂಟು, ಅದಕ್ಕೆ ಕ್ರಾನ್ ಇರ್ತದೆ. ನೆಕ್ಸ್ಟ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರೆ ಮೇ ಬಿ ಸ್ವಲ್ಪ ಜನರನ್ನೆಲ್ಲ ಸೈಡಲ್ಲಿ ಹಾಕಿರ್ತವೆ, ಮತ್ತೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತದೆ ಆ ಆಲ್ಗೋರಿದಮ್, ಮತ್ತೆ ಅದು ಔಟ್ಪುಟ್ ಆಗಿ ಕೊಡ್ತೇವೆ ನಮಗೆ ಅಲ್ಲ. ಸೊ ತುಂಬಾ ಕ್ರಿಯೇಟಿವ್ ಆಗಿ ಜನರು ಬೇರೆ ಬೇರೆ ರೀತಿಯ ಇಮೇಜಸ್ ಗಳನ್ನೆಲ್ಲ ಇದರಿಂದ ಜನರೇಟ್ ಮಾಡ್ತಿದ್ದಾರಲ್ಲ. ಸೊ ಇದು ಸಹ ಅದೇ ಲ್ಯಾಂಗ್ವೇಜ್ ಮಾಡೆಲ್, ಅಂದ್ರೆ AI ಅನ್ನು ಯೂಸ್ ಮಾಡಿಯೇ ಮಾಡುದಲ್ಲ ಇದನ್ನು. ಸೇಮ್ ಎಲ್ಲ ಪಾರ್ಟ್ ಆಫ್ ಜನರೇಟಿವ್ AI ಅಂತ ಹೇಳ್ತಾರೆ. ಸೇಮ್ ಕಾನ್ಸೆಪ್ಟ್ ಸೇಮ್, ಬಟ್ ಇನ್ ಟರ್ಮ್ಸ್ ಆಫ್ ಇಮೇಜಸ್ ಗೆ ಬರ್ತದೆ. ಅಂದ್ರೆ ಇದು ನನ್ನ ಕ್ವಶನ್ ಎಂತ ಅಂತ ಹೇಳಿದ್ರೆ, ಇದು ಮೇ ಬಿ 3-4 years ಬ್ಯಾಕ್ ಎಂತಕ್ಕೆ ಅಂದ್ರೆ ಅಷ್ಟು ಪಾಪ್ಯುಲರ್ ಆಗಿರ್ಲಿಲ್ಲ ಅಂತ. ಐ ಥಿಂಕ್ ದೊಡ್ಡ ರೀಸನ್ ಎಂತಂದ್ರೆ ಡಾಟಾ ಇರ್ಲಿಲ್ಲ, ಅಂದ್ರೆ ಆ ಟೈಪ್ ಆ ಲೆವೆಲ್ಗೆ ಬಂದಿರ್ಲಿಲ್ಲ ಮಾಡೆಲ್ಸ್ ಟ್ರೈನ್ ಮಾಡೋದಕ್ಕೆ. ಲೈಕ್ ಈಗ ನಮ್ಗೆ ರೀಸೆಂಟ್ ಆಗಿ ಅವರು ಮೇ ಬಿ ನಾವು ನೋಟಿಸ್ ಮಾಡಿರ್ಬೋದು, ಸ್ವಲ್ಪ ವರ್ಷದ ಹಿಂದೆ GPU ಎಲ್ಲ ಅವೈಲೇಬಲ್ ಇರ್ತಿರ್ಲಿಲ್ಲ.
ಸೊ ಹೌದು. ಇದು ಕ್ರಿಪ್ಟೋ ಕರೆನ್ಸಿಯನ್ನು ಬಿಟ್ರೆ ಮೇ ಬಿ ಇದಕ್ಕೆ ಸಹ ಯೂಸ್ ಮಾಡ್ತಿದ್ರು ಅವರು, ಅಂದ್ರೆ ಈ ಮಾಡೆಲ್ಸ್ಗಳನ್ನೆಲ್ಲ ಟ್ರೈನ್ ಮಾಡ್ಲಿಕ್ಕೆ ಅಲ್ಲ. ಹೌದು ಹೌದು. ಸೊ ಆ ಟೈಪ್ ಅಲ್ಲಿ ಇರುವಾಗ ಹ್ಮ್. ಅಂದ್ರೆ ಅದು ಟ್ರೈನ್ ಮಾಡ್ಲಿಕ್ಕೆ ತುಂಬಾ ವರ್ಷ ಬೇಕು. ಅಂದ್ರೆ ಅಂದ್ರೆ ಥೌಸಂಡ್ಸ್ ಆಫ್ ಮಿಲಿಯನ್ಸ್ ಆಫ್ ಡಾಟಾ ಅದ್ರಲ್ಲಿ ಇರುವಾಗ ಒಂದು ಮೇ ಬಿ ಲೈಕ್ ಪರ್ಫೆಕ್ಟ್ ಹೌದು, ಅಂದ್ರೆ 2014-15 ಆ ರೇಂಜ್ ಇಂದ ಡಾಟಾ ಟ್ರೈನ್ ಹಾ ಆಗ್ತಿರ್ಬೋದು ಅಲ್ಲ. ಹೌದು ಹೌದು ಅಂದ್ರೆ ಕರೆಕ್ಟ್ ಆಗಿ, ಅಂದ್ರೆ ಅದಕ್ಕಿಂತ ಮುಂಚೆ ಅಷ್ಟೆಂತ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗಿರ್ಲಿಕ್ಕಿಲ್ಲ. ಬಟ್ ಹಾ. ಅದ್ರ ನಂತರದೆಲ್ಲ ಡಾಟಾವನ್ನು ಅದು ಟ್ರೈನ್ ಮಾಡಿರುವರು ಅವರು. ಸೊ ಆ ರೀತಿ ಇರುವಾಗ ಈ ಟೆಕ್ನಾಲಜಿಯನ್ನು ರಿಲೀಸ್ ಮಾಡ್ಲಿಕ್ಕೆ ಸಹ ಅವರಿಗೆ ಅಷ್ಟು ಇದಿಲ್ಲ. ಅಂದ್ರೆ ನಾವು ಈಗ ರಿಲೀಸ್ ಮಾಡಿದ್ದೇವೆ, ಬಟ್ ವೆದರ್ ಇಟ್ ವುಡ್ ಗಿವ್ ದ ಕರೆಕ್ಟ್ ಔಟ್ಪುಟ್ ಆರ್ ನಾಟ್, ವಿ ಡೋಂಟ್ ನೋ ಅವ್ರಿಗೆ ಅಟ್ ಗೊತ್ತಿಲ್ಲ. ದಟ್ ಪಾಯಿಂಟ್. ಅಂದ್ರೆ ಬ್ಯಾಕ್ಲಾಶ್ ಬರ್ತದೆ, ಈಗ ನಾನು ಹೇಳಿದಾಗೆ ಬ್ಯಾಕ್ಲಾಶ್. ಲೈಕ್ ಈಗ ಅದು ಸರಿ ಇಲ್ಲ, ಅದು ರಾಂಗ್ ಕೋಡ್ ಕೊಡ್ತದೆ ಅಂತೇಳಿ. ಸೊ ಇಂಥ ಹೌದು ರೀತಿಯಲ್ಲಿ ತುಂಬಾ ಜನರು ಹೇಳಿದ್ರೆ ಆ ಕಂಪನಿಗೆ ವೇಸ್ಟ್ ಅಲ್ಲ, ಆ ಕಂಪನಿಗೆ ಯೂಸೇ ಇಲ್ಲ. ಹೌದು. ಹ್ಮ್ ಅಂದ್ರೆ ಅವ್ರು ಮೇ ಬಿ ರಿಲೀಸ್ ಮಾಡ್ಬೋದಿತ್ತು, ಯಾಕೆಂದ್ರೆ ಅದು ಟ್ರೈನ್ ಆಗ್ತಾ ಹೋಗ್ತದೆ. ಅದು ನಾವು ಇನ್ಪುಟ್ ಕೊಟ್ಟಾಗೆ ಹ್ಮ್ ಮೇ ಬಿ ಅವರು ಒಂದು ಲೆವೆಲ್ಗೆ ಸ್ಟೇಬಲ್ ಬರುವಾಗೆ ಅವರು ಟ್ರೈ ಮಾಡ್ತಿದ್ರು. ಹ್ಮ್ ದೆನ್ ಅವರಿಗೆ ಸ್ಯಾಟಿಸ್ಫೈ ಆದ ಮೇಲೆ ಲೈಕ್ ಇದು ಒಂದು ಲೆವೆಲ್ ಅಲ್ಲಿ ಉಂಟು ಈಗ, ದಟ್ ವಿ ಕ್ಯಾನ್ ಪಬ್ಲಿಕ್ಲಿ ರಿಲೀಸ್ ಇಟ್. ಹಾ ಅಂದ್ರೆ ಅವರು ಯೂಸ್ ಮಾಡಿ ಅವರು ಟ್ರೈನ್ ಮಾಡಬಹುದು, ಪಬ್ಲಿಕ್ ಏನ್ ಇನ್ಪುಟ್ ಕೊಡ್ತದೆ ಅದರಲ್ಲಿ ಟ್ರೈನ್ ಇಂಪ್ರೂವ್ ಆಗ್ಬೋದು. ಹ್ಮ್ ಆ ಲೆವೆಲ್ಗೆ ಬರುವಾಗ ಅವರು ರಿಲೀಸ್ ಮಾಡಿದ್ರು. ಅಂದ್ರೆ ದಿಸ್ ಇಸ್ ದ ರೈಟ್ ಕಾನ್ಫಿಡೆಂಟ್ ಟೈಮ್. ಆಗಿ. ಹೌದು ಸೊ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅಂದ್ರೆ ಎಲ್ಲ, ಅಂದ್ರೆ ಈಗ ಸ್ವಲ್ಪ ವರ್ಷದಿಂದ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತುಂಬಾ ಹೈಪ್ ಇತ್ತು. ಸೊ ಆ ಹೈಪ್ ಮುಗ್ದ ತಕ್ಷಣ ಇಮಿಡಿಯೇಟ್ಲಿ ಇದು ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆರ್ ಮೇ ಬಿ ಲೈಕ್ ಆ ಹೈಪ್ ಬರುವಾಗ ಕ್ರಿಪ್ಟೋ ಕರೆನ್ಸಿ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತಾ, ಮೇ ಬಿ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಹೌದು ಸೊ ಎಲ್ಲ ಅಂದ್ರೆ ಇಂಟರ್ಲಿಂಕ್ಡ್ ನಮ್ಗೆ, ಅಂದ್ರೆ ನಾವು ಬೇಸಿಕ್ ಆಗಿ ನಮ್ಮ ಕಂಪ್ಯೂಟರ್ ಅಲ್ಲಿ ಎಂತ ಕಾಣ್ತದೆ ಅಷ್ಟೇ ನಮ್ಗೆ ಗೊತ್ತಾಗೋದು. ಬಟ್ ಈಗ ವರ್ಲ್ಡ್ ಅಲ್ಲಿ ತುಂಬಾ ಪವರ್ಫುಲ್ ಜನರುಗಳೆಲ್ಲ ಇರ್ತಾರೆ, ಅವರಿಗೆಲ್ಲ ಗೊತ್ತಾಗ್ತದೆ ಯಾವ ರೀತಿ ಮಾರ್ಕೆಟ್ ಟ್ರೆಂಡ್ ಇರ್ತವೆ, ಯಾವಾಗ ಒಂದು ಪ್ರಾಡಕ್ಟ್ ಅನ್ನು ರಿಲೀಸ್ ಮಾಡಬೇಕು ಅಂತೇಳಿ ಅವ್ರಿಗೆ ಕರೆಕ್ಟಾಗಿ ಅಂದಾಜಾಗಿರ್ತವೆ. ಸೊ ವಿದಿನ್ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ನಮಗೆ ಇನ್ನೂ ಸಹ ತುಂಬಾ ಅಡ್ವಾನ್ಸ್ಗಳು ಅದರಲ್ಲಿ ಆಗ್ತವೆ. ಎಂತಕಂದ್ರೆ ಮಾಡೆಲ್ಸ್ಗಳು ಟ್ರೈನ್ ಆಗ್ತಾ ಇರ್ತವೆ, ಮತ್ತೆ ಇನೋವೇಷನ್ ಆಗ್ತಾ ಇರ್ತದ, ಅದರಲ್ಲಿ ಆಲ್ಗೋರಿದಮ್ ಸಹ ಇಂಪ್ರೂವ್ ಆಗ್ತಾ ಇರ್ತದ ಅದರೊಟ್ಟಿಗೆ. ಹೌದು, ಬಂದುಕೊಂಡೇ ಇರ್ತಾರಲ್ಲ. ಅಂದ್ರೆ ಅವರು ಇಂಪ್ರೂವ್ ಮಾಡಿಕೊಂಡೇ ಇರ್ತಾರೆ. ಬಂದ ಮೇಲೆ ಬೇರೆ ಬೇರೆ ಟೆಕ್ನಿಕ್ಸ್, ಬೇರೆ ಬೇರೆ ಸೈಂಟಿಸ್ಟ್ ಗಳು ಹ್ಮ್ ರಿಲೀಸ್ ಮಾಡಿಕೊಂಡೇ ಇರ್ತಾರೆ. ಹ್ಮ್ 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 ಅದಕ್ಕೆಲ್ಲ ಇವರು ಇನ್ವೆಸ್ಟ್ ಮಾಡುದು. ಈಗ ಓಪನ್ ಎ ಅಂತ ಕಂಪನಿ ಅವರೆಲ್ಲ ಇನ್ವೆಸ್ಟ್ ಮಾಡಿಕೊಂಡೇ ಇರ್ತಾರೆ, ಹೈ ಟ್ಯಾಲೆಂಟೆಡ್ ಪೀಪಲ್ ಗಳು. ಹಾ 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 ಅವರಿಗೆ ಅಂದ್ರೆ ಹೊಸತ್ತು ನಾಲೆಜ್ ಆಲ್ಗೊರಿದಮ್ಸ್ ಎಲ್ಲ ಇರುವವರೊಟ್ಟಿಗೆ ಇಂಪ್ರೂವ್ ತುಂಬಾ ಮಾಡಿ. ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅಲ್ಲ. ಹೌದು. ಮತ್ತೆ ಇನ್ನೊಂದೆಂತ ಅಂದ್ರೆ ಐ ಥಿಂಕ್ ನೀವು ಹೇಳಿದಾಗೆ ಲೈಕ್ ಯಾಕೆ ಫೇಮಸ್ ಇರ್ಲಿಲ್ಲ ಅಂದ್ರೆ ನೀವು ಡೀಪ್ ಫೇಕ್ ಬಗ್ಗೆ ಕೇಳಿರ್ಬೋದು. ಯಾವುದು? ಡೀಪ್ ಫೇಕ್. ಡೀಪ್ ಫೇಕ್, ಹೌದೌದು. ಹೌದು, ನಮ್ಮದೇ ವಾಯ್ಸ್ ಅನ್ನು ಇಟ್ಕೊಂಡು ನಾವು ಬೇರೆಯವರು ಮಾತಾಡುವಾಗ ಹ್ಮ್ ವಾಯ್ಸ್ ಅನ್ನು ಹಾಕುದು. ಅಂದ್ರೆ ತುಂಬಾ ಓಲ್ಡ್ ವಿಡಿಯೋಸ್ ಎಲ್ಲ ಬರ್ತಿತ್ತು, ನೀವು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ. ಹ್ಮ್ ಆ, ಯಾರೋ ಅಂದ್ರೆ ಪದ್ಯ ಎಲ್ಲ ಹಾಡೋದು, ಹೌದು ಬೇರೆ ಬೇರೆ ಪ್ರೆಸಿಡೆಂಟ್ ಎಲ್ಲ. ಹೌದು ಬಟ್ ಅವ್ರು ಆಕ್ಚುಲಿ ಹಾಡ್ತಿಲ್ಲ, ಇದು ಹೌದು ಎ ಐ ಮಾಡ್ತಿದೆ. ಸೊ ಹೌದು. ಆ ಟೈಮಲ್ಲಿ ಆ ಲೆವೆಲ್ ಅಲ್ಲಿ ಇತ್ತು ಎ ಐ. ಓ ಬಟ್ ಹೌದು, ಅಂದ್ರೆ ಒಂದು ಜನ ಆ ರೀತಿ ಮಾಡ್ತಿರುವುದಿಲ್ಲ, ಬಟ್ ಏನ್ ಯೂಸ್ ಮಾಡಿ ಅವರಿಗೆ ಆ ರೀತಿ ಮಾಡುವಾಗೆ ಮಾಡುದು, ಅಂದ್ರೆ ಆ ಇಮೇಜಿಗೆ ಆ ರೀತಿ ಮಾಡುವಾಗೆ ಮಾಡುದು, ಅಂದ್ರೆ ಅವರೇ ಸಿಂಗ್ ಹೌದು ಮಾಡುವಾಗೆ ಅದು ಕಾಣ್ತದೆ ಅಲ್ಲ. ಹೌದು. ಅಂದ್ರೆ ಈಗ ಈ ಲೆವೆಲ್ಗೆ ಬಂದಿರ್ಲಿಲ್ಲ ಆ ಟೈಮ್ ಅಲ್ಲಿ ಮಾಡೆಲ್ಸ್ ಎಲ್ಲ. ಹ್ಮ್ 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 ಸೊ ಅಂದ್ರೆ ಆಬ್ವಿಯಸ್ಲಿ ತುಂಬಾ ಒಂದು ಮಿಸ್ಯೂಸ್ ಮಾಡುವುದು. ಜೋಕ್ ಆಗಿ, ಹೌದು ಒಂದು ಜೋಕ್ ಆಗಿ, ಅಂದ್ರೆ ಜನರಿಗೆ ಗೊತ್ತಾಗ್ತಿತ್ತು ಅದು ಅಂದ್ರೆ ರಿಯಲ್ ಅಲ್ಲ, ಅಂದ್ರೆ ಫೇಕ್ ಹೌದು ಅಂತೇಳಿ ಜನರಿಗೆ ಅಂದಾಜ್ ಆಗ್ತಿತ್ತು ಅಲ್ಲ. ಹೌದು ಹೌದು. ಬಟ್ ಸೊ ಈಗ ಅಂದ್ರೆ ಅದು ಇನ್ನೂ ಸಹ ಅಕ್ಯುರೇಟ್ ಆಗಿ ತುಂಬಾ ಮುಂದೆ ಹೋಗಿದೆ. ಈಗ ಅಂದ್ರೆ ಹೌದು ಕರೆಕ್ಟ್ ಆಗಿ ಅಂದ್ರೆ ನಮ್ಗೆ ಅಂದಾಜ್ ಮಾಡ್ಲಿಕ್ಕೆ ಆಗುದಿಲ್ಲ ರಿಯಲ್ ಯಾವುದು ಫೇಕ್ ಯಾವುದು ಅಂತೇಳಿ ಅಲ್ಲ. ಹೌದು ತುಂಬಾ ಹೌದು ಅಂದ್ರೆ ಡಾಟಾ ಟ್ರೈನ್ ಮಾಡಿ, ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮಾಡೆಲ್ ನೋಡಿದ್ದೆ, ಅದು ಎ ಅನ್ನು ಯೂಸ್ ಮಾಡಿ ಜನರೇಟ್ ಮಾಡಿದಂತೆ. ಅಂದ್ರೆ ಎಂಟೈರ್ ಲೈಕ್, ಅಂದ್ರೆ ಅವಳು ಬೇರೆ ಬೇರೆ ಕಡೆ ಹೋಗ್ತಿರ್ತಾಳೆ, ಫೋಟೋ ಹಾಕ್ತಾಳೆ ಅವಳು. ಸೊ ಹೌದು ಅದು ಎ ಅನ್ನು ಯೂಸ್ ಮಾಡಿ ಮಾಡೋದು. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಹಿಂದೆ ಹೋಗುವಾಗ, ಹಿಂದೆ ನೋಡುವಾಗ ಅದು ಗೊತ್ತಾಗ್ತಿತ್ತು, ಒಂದು ಗೊಂಬೆ ತರ ಕಾಣ್ತಿತ್ತು ಅದು. ಓಕೆ, ಹ್ಮ್ ಲೈಕ್ ಅವಳ ಹೇರ್ ನೋಡಿದ್ರೆ ಗೊತ್ತಾಗ್ತಿತ್ತು ಅದಂದ್ರೆ ಒಂದು ಬ್ರಷ್ ಅನ್ನು ಯೂಸ್ ಮಾಡಿ ಅಂದ್ರೆ ನಮ್ಮ ಫೋಟೋಶಾಪ್ ಅಲ್ಲಿ ಯಾವ ರೀತಿ ಬ್ರಷ್ ಇರ್ತದೆ ಅದನ್ನು ಯೂಸ್ ಮಾಡಿ ಮಾಡಿದಾಗಿತ್ತು. ಮತ್ತೆ ಐಸ್ ಇದೆಲ್ಲ ಕರೆಕ್ಟಾಗಿ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಲೇಟೆಸ್ಟ್ ಇಮೇಜ್ ನೋಡಿದ್ರೆ ಉಂಟಲ್ಲ, ಅದು ಗೊತ್ತಾಗೋದಿಲ್ಲ. ನಾನು ನನ್ನ ಫ್ರೆಂಡ್ಸಿಗೆಲ್ಲ ಕಳಿಸಿದ್ದೆ, ಐ ಥಿಂಕ್ ನಾನು ನಿಶಾಂತಿಗೆ ಸಹ ಸೆಂಡ್ ಮಾಡಿದ್ದೇನೆ. ಹೌದು ಹೂ ಇಸ್ ಶಿ ಅಂತೇಳಿ ಕೇಳಿದ್ರು ಅವರು. ಅಂದ್ರೆ ಆಕ್ಚುಲ್ ಆಗಿ ಅದು ರಿಯಲ್ ಹ್ಯೂಮನ್ ಆಗಿ ಕಾಣ್ತದೆ. ಇದು ಆದದು ಅಂದ್ರೆ ಇಂಪ್ರೂವ್ ಆದ ಹಾಗೆ, ಅಂದ್ರೆ ಯಾವ ರೀತಿ ಅದು ಇಮೇಜಸ್ ಹೆಚ್ಚೆಚ್ಚು ಬರ್ತದೆ, ಅದು ಇಮೇಜಸ್ ಇಂಪ್ರೂವ್ ಆಗ್ತಾ ಇರ್ತವೆ ಅಲ್ಲ. ಹೌದು ಸೊ ಇದು ಟೆಕ್ನಾಲಜಿ ಅಂದ್ರೆ ಹಾರ್ಡ್ವೇರ್ ಅದಿದೆಲ್ಲ ಸಹ ಇನ್ಕ್ರೀಸ್ ಆಗಬೇಕು,
ಪ್ಲಸ್ ಈಚ್ ಸೈಡ್ ಆಲ್ಗೊರಿದಮ್ಸ್ ಮತ್ತೆ ಡಾಟಾ ಅದೆರಡು ಅದು ಸಹ ಮುಂದೆ ಬರ್ತಾ ಇರಬೇಕು. ಸೊ ಈಗ ನಾನು ನೋಡಿರುವ ಪ್ರಕಾರ AGI ಅಂತೇಳಿ ಒಂದು ಜನರು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಂದ್ರೆ ಆಟೋನಮಸ್ ಜನರಲ್ ಇಂಟೆಲಿಜೆನ್ಸ್. ಅಂದ್ರೆ ಹ್ಯೂಮನ್ ಆಗಿ, ಅಂದ್ರೆ ನಾವು ಯಾವ ರೀತಿ ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತೇವೆ ಅದೇ ರೀತಿ ಅದು ಥಿಂಕ್ ಮಾಡಿ ಅದು ನಮಗೆ ಆನ್ಸರ್ ಕೊಡ್ತವೆ. ಈಗ ನೀವು ChatGPT ಅದೆಲ್ಲ ಉಂಟಲ್ಲ, ಅದು ಒಂದು ಯೂಸ್ ಕೇಸಿಗೆ, ಅಂದ್ರೆ ನಾವು ಈಗ ಒಂದೆಂತಾರು ಕ್ವಶನ್ ಕೇಳಿದ್ರೆ ಅದು ಮೇ ಬಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಕೊಡ್ತದೆ, ಅಥವಾ ಅದಕ್ಕೆ ಫೀಡ್ ಮಾಡಿದ ಡಾಟಾವನ್ನು ಅದು ಯೂಸ್ ಮಾಡಿ ಕೊಡ್ತವೆ. ಬಟ್ ಆಟೋನಮಸ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ನಾವು ಎಂತ ಕೇಳ್ತೇವೆ ಅದಕ್ಕೆ ಅದು ಆನ್ಸರ್ ಕೊಡ್ತದೆ ಜನರಲ್ ಆಗಿ. ಅಂದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಯೂಸ್ ಕೇಸ್ ಇಲ್ಲ. ಈಗ ನಾವು ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಎಂತಾರು ಒಂದು ಕೋಡ್ ಮಾಡು ಅಂತೇಳಿ ಅದಕ್ಕೆ ಹೇಳಿದ್ರೆ ಅದು ಕೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಥವಾ ನಾನು ಎಂತಾರು ಒಂದು ಇಮೇಜ್ ಜನರೇಟ್ ಮಾಡು ಅಂತ ಹೇಳಿದ್ರೆ ಅದು ಇಮೇಜ್ ಜನರೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ನನ್ನೊಟ್ಟಿಗೆ ಸುಮ್ಮನೆ ಮಾತಾಡಿ ನಂಗೆ ಬೋರ್ ಆಗ್ತಾ ಉಂಟು ಎಂತಾರು ಒಂದು ಸ್ಟೋರಿ ಹೇಳು ಅಥವಾ ಎಂತಾರು ಒಂದು ಮಾಡು ಅಂತ ಹೇಳಿ ಅದು ಸಹ ಮಾಡ್ತವೆ. ಸೊ ಈ ಜನರಲ್ ಇಂಟೆಲಿಜೆನ್ಸ್ ಸೆಲ್ಫ್ ಲರ್ನಿಂಗ್, ಸೆಲ್ಫ್ ಲರ್ನಿಂಗ್ ನಾವ್ ಯಾವ ರೀತಿ ಕಲಿತೇವೆ ಅದೇ ರೀತಿ ಅದು ಕಲಿತಾ ಇರ್ತವೆ. ಮೇ ಬಿ ಅದರ ಹೌದು. ಪುಸ್ತಕದಲ್ಲಿ ಟೈಮಲ್ಲಿ ಇಂಟರ್ನೆಟ್ಗೆ ಹೋಗಿ ಎಲ್ಲ ಸ್ಟೋರಿಯನ್ನು ಓದುದು ಅದೆಲ್ಲ ಮಾಡ್ತಾ ಇರ್ತವೆ ಅದು ಅಲ್ಲ. ನಾವು ಹೌದು. ಅದಕ್ಕೆ ಹೇಳ್ಬೇಕಂತೇಳಿಲ್ಲ. ಈಗ ಇರುವ ಟೆಕ್ನಾಲಜೀಸ್ ಗಳಿಗೆಲ್ಲ ನಮ್ಮ ಇನ್ಪುಟ್ ಬೇಕು, ಅಂದ್ರೆ ಇದು ಮಾಡು ಅಂತ ಹೇಳಿದ್ರೆ ಮಾತ್ರ ಅದು ಮಾಡ್ತವೆ. ಹೌದು. ಬಟ್ ಇದು ಹಾಗೆ ಅಲ್ಲ, ಇದು ಅದರ ಪುಸ್ತಕದಲ್ಲಿ ಅದು ಥಿಂಕ್ ಮಾಡ್ತಾ ಇರ್ತವೆ. ನಾವು ಇಮಿಡಿಯೇಟ್ಲಿ ಕ್ವಶನ್ ಕೇಳಿದ್ರೆ ಅದು ಇಮಿಡಿಯೇಟ್ಲಿ ಆನ್ಸರ್ ಇರ್ತದೆ ಅದು ಅದರಲ್ಲಿ ಅಲ್ಲ. ಈಗ ಹ್ಯೂಮನ್ಸ್ ಹೌದು. ಹಾಗೆ. ಹೌದು. ಸೊ ಅಂದ್ರೆ- ಇದ್ರದ್ದು ಹೇಗೆ ಲೈಕ್ ಇದು ಬಂದ್ರೆ ಎಂತ ಅದರ ಅರ್ಥ, ಲೈಕ್ ವಿದಿನ್ ನೆಕ್ಸ್ಟ್ 1 year ಇದು ರಿಲೀಸ್ ಆಯ್ತು AGI, ಯಾವ ರೀತಿ ಚೇಂಜ್ ಆಗ್ತದೆ ವರ್ಲ್ಡ್, ರಿಷಿಕೇಶ್? ಮೈನ್ ಇದೆ ಅಲ್ಲ ನಮ್ಮ ಆ, ಅಂದ್ರೆ ಫಿಯರ್, ಜನರಿಗೆ ಫಿಯರ್ ಬರ್ತದೆ ಮೈನ್ ಜಾಬಿನ ಮೇಲೆ ಅಂತದೆಲ್ಲ ಬಂದ್ರೆ. ಈಗ ಮೈನ್ ಈಗ ಟಾಪ್ ಕಂಪನೀಸ್, ರಿಚ್ ಪೀಪಲ್ ಅವರಿಗೆ ಬರ್ತದೆ ಇದ್ರ ಕಂಟ್ರೋಲ್. ಅದಕ್ಕೆ ಬೇಕಾಗಿ ಈಗ ಕಂಪನೀಸ್ ಹೈ ಆಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಇದಕ್ಕೆ. ಆದ್ರೆ ಅಂದ್ರೆ ಯೂಸ್ ಕೇಸ್ಗಳು ಅಂದ್ರೆ ಅಂದ್ರೆ ಈಗ ನಿಶಾಂತ್ ಹೇಳಿದಾಗೆ ಲೆಗಸಿ ಕೋರ್ಸ್ಗಳು ಅವ್ರ ಹತ್ರ ಉಂಟು, ಅವ್ರ ಹತ್ರ ತುಂಬಾ ನಾಲೆಜ್ ಬೇಸ್ ಉಂಟು. ಹೊಸೊಬ್ರನ್ನ ಹೈರ್ ಮಾಡೋ ಬದಲು AGI ಅನ್ನು ಹೈರ್ ಮಾಡುದು, AGI ಅನ್ನು ಹೈರ್ ಮಾಡಿ ಅದಕ್ಕೆಲ್ಲ ಇನ್ಫಾರ್ಮೇಶನ್ ವಿದಿನ್ 1 minute 2 minutes ಫೀಡ್ ಮಾಡುದು. ಮೇ ಬಿ ಲೈಕ್ ಟೆಕ್ನಾಲಜಿ ಇಂಪ್ರೂವ್ ಆದ ನಂತರ ಫೀಡ್ ಮಾಡಿದ ನಂತರ ನಂಗೆ ಅದು ಯೂಸ್ ಕೇಸಿಗೆ ಸಿಗ್ತದೆ. ಅಂದ್ರೆ ಈಗ ಒಂದು ಪ್ರೋಗ್ರಾಮರ್ ಅನ್ನು ಹೈರ್ ಮಾಡೋ ಬದಲು ಅದನ್ನು ಹೈರ್ ಮಾಡಿ ಅದೇ ಎಲ್ಲ ಕೋಡ್ ಮಾಡಿಬಿಡ್ತದೆ. ಮತ್ತೆ ಅದು ಬೇರೆ ಕೋಡ್ ಅಂತ ಕ್ರಿಯೇಟ್ ಮಾಡ್ತವೆ ಅದ್ರಷ್ಟಕ್ಕೆ. ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಕೋಡ್ ಅನ್ನು ಮಾತ್ರ ಅದು ಕೊಡುದಲ್ಲ, ಅದು ಕೋಡ್ಗಳನ್ನು ಹೊಸತು ಥಿಂಕ್ ಮಾಡಿ ಅದು ಕೋಡ್ ಕೊಡ್ತವೆ. ಸೊ ಅದರಿಂದ ಜಾಬಿಗೆ ತುಂಬಾ ಎಫೆಕ್ಟ್ ಆಗ್ತದೆ ಅಂತೇಳಿ ಅಲ್ಲ AGI ರಿಲೀಸ್ ಆದಾಗ. ಜನರ ಫಿಯರ್ ಅದು, ಬಟ್ ಆಕ್ಚುಲ್ ಆಗಿ ಎಂತ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಅದೇ ಆಕ್ಚುಲ್ ಆಗಿ ಅದೇ ಹೆಚ್ಚು ಯೂಸ್ ಇರ್ಬೋದು. ಈಗ ತುಂಬಾ ರಿಪಿಟೇಟಿವ್ ವರ್ಕ್ ಅಂತ ಇರ್ತದೆ, ಜನರಿಗೆ ಸುಲಭ ಆಗುವ. ಈಗ ನಮಗೆ ಪ್ರೋಗ್ರಾಮರ್ಸ್ ಇನ್ನೂ ಸುಲಭ ಆಗ್ತದೆ ನಮ್ಮ ಕೆಲಸ. ಯಾರಾದ್ರೂ ಮೈಂಟೈನ್ ಮಾಡ್ಬೇಕಲ್ಲ ಅದ್ರನ್ನ, ಇಲ್ಲದಿದ್ರು ಅಂತದ ಅಂದ್ರೆ ಕೆಲಸ ಸುಲಭ ಆಗ್ತದೆ ಅಂತ ಜನರಿಗೆ ಕೆಲಸ ಸುಲಭ ಅಡ್ವಾಂಟೇಜ್ ಆಗಿ. ಆಗ್ತದೆ ಅಲ್ಲ. ಅಂದ್ರೆ ಇನ್ಸ್ಟೆಡ್ ಆಫ್ ತುಂಬಾ ಕಷ್ಟಪಟ್ಟು ಒಂದು ಟ್ರೈನ್ ಮಾಡುವ ಬದಲು ಮಾಡೆಲ್ ಅಲ್ಲಿ ಸುಲಭದಲ್ಲಿ ಟ್ರೈನ್ ಆಗ್ತದೆ ಅದು ಅಲ್ಲ. ಹೌದು. ಮತ್ತೆ ಅದು ಥಿಂಕ್ ಮಾಡಿ ಆನ್ಸರ್ ಕೊಡ್ತಾರೆ. ಸೊ ಇದು AI ಜಾಬ್ಸ್ಗಳನ್ನು ತೆಗಿತವೆ, ಬಟ್ ತುಂಬಾ ಜಾಬ್ಸ್ಗಳನ್ನು ಕ್ರಿಯೇಟ್ ಸಹ ಮಾಡ್ತವೆ. ಎಂತಕಂದ್ರೆ ಈ AI ಅದರಷ್ಟಕ್ಕೆ ಎಂತ ಮಾಡುದಿಲ್ಲ. ನಾವೆಲ್ಲ ಟ್ರೈನಿಂಗ್ ಕೊಡ್ಬೇಕು, ಅದಕ್ಕೆ ಇಂಟರ್ಫೇಸ್ ಕ್ರಿಯೇಟ್ ಮಾಡಬೇಕು, ಅಥವಾ ಇನ್ ಫ್ಯೂಚರ್ ಇಂಟರ್ಫೇಸ್ ಅದೇ ಮಾಡ್ತದೆ ಅದರದ್ದು. ಯಾವ ರೀತಿ ಅದು ಇನ್ನೊಂದು AI ಕ್ರಿಯೇಟ್ ಮಾಡ್ತದೆ. ಅದೇ ಇನ್ನೊಂದು AI ಕ್ರಿಯೇಟ್ ಮಾಡಿ ಆ ಇನ್ನೊಂದು AI ತುಂಬಾ ಇಂಟೆಲಿಜೆನ್ಸ್ ಇರ್ತದೆ ಇದಕ್ಕಿಂತ, ವಿಚ್ ವಿಲ್ ಡೂ, ಅದು ಇದರ ವರ್ಕ್ ಮಾಡ್ತದೆ. ಅಂದ್ರೆ ಇನ್ನೊಂದು ಎಂತ ಅಂದ್ರೆ ಜಾಬ್ ಈಗ ಇಂಜಿನಿಯರ್ಸ್ಗೆ ನಂಗೆ ಗೊತ್ತಿಲ್ಲ, ನೀವು ಫೈರ್ ಶಿಪ್ ಇದೊಂದು ವಿಡಿಯೋ ನೋಡಿರ್ಬೋದು. ಅವನ್ ಹೇಳಿದ ಈಗ AI ಬಂದ ಮೇಲೆ ಅವರೊಂದು ಒಳ್ಳೆ ರೀತಿಯಲ್ಲಿ ಒಂದು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅವರ ವಿಡಿಯೋ ಅಲ್ಲಿ. AI ಬಂದ ಮೇಲೆ ಇಂಜಿನಿಯರ್ಸ್ಗೆ ಎಂತ ಜಾಬ್ ಇರ್ತದಂತ. ಅಂದ್ರೆ ಜಾಬ್ ಹೋಗುದಿಲ್ಲ, ಅಂದ್ರೆ ನಮ್ಮ ಟೈಟಲ್ ಹೋಗ್ಬೋದು ಆಸ್ ಅ ಡೆವಲಪರ್, ಬಟ್ ನಮಗೆ ಎಂತ ಜಾಬ್ ಇರ್ತದೆ ಅಂದ್ರೆ ಅದಕ್ಕೆ ಇನ್ಪುಟ್ ಕೊಡ್ಬೇಕಲ್ಲ ನಾವು. ಹೌದು, ಅದು ನಮ್ಮ ಜಾಬ್ ಇರ್ತದೆ. ವಿಲ್ ಬಿ ಲೈಕ್ ಸ್ಲೇವ್ಸ್, ಲೈಕ್ ನಾವು ಅದಕ್ಕೆ ಇನ್ಪುಟ್ ಕೊಡ್ತಾ ಇರೋದು. And it is called as prompt engineering. That concept is there in some of the companies right now, like some of the startups. That ತುಂಬಾ ಅಂದ್ರೆ ನನಗೆ ಯಾವ್ದಂತ ಗೊತ್ತಿಲ್ಲ, ಬಟ್ ನಾನು ರೀಡ್ ಮಾಡಿದ್ದೇನೆ. ಕೊಡುವ ಕೆಲಸ ಅಲ್ಲ. ಹೌದು, ಡಾಟಾ ಕೊಡುವ ಕೆಲಸ. ಅದು ಡಾಟಾ ಎಂಟ್ರಿ ಜಾಬ್ ಅಲ್ಲ, ಅಂದ್ರೆ ಪ್ಯೂರ್ಲಿ ಎಂಜಿನಿಯರಿಂಗ್ ಜಾಬ್, ಬಟ್ ಇಟ್ಸ್ ಕಾಲ್ಡ್ as prompt engineering. You are just giving data to the AI, ಅದಕ್ಕೊಂದು ಫೀಡ್ ಕೊಡ್ತಿದ್ದೀರಿ, ಅದು ಇಂಪ್ರೂವ್ ಆಗುವಾಗ. ಸೊ ಆ ಟೈಪ್ ಅಲ್ಲಿ ಜಾಬ್ಸ್ ಬರ್ಬೋದು. ಹೇಳಿದ್ರೆ ನಿಮ್ಮ ಕೆಲಸ ಎಂತ ನಿಮ್ಮ ಆರ್ಗನೈಸೇಷನ್ ಅಲ್ಲಿ? ನನ್ನ ಕೆಲಸ ಎಂತ ಅಂದ್ರೆ ನಾನು ಏನು ಇಂಪ್ರೂವ್ ಮಾಡುದು. ಸೊ ಅವ್ರು ಮೇ ಬಿ ಎಂತ ಡಾಟಾ ಎಂತ ಪ್ರೂನಿಂಗ್ ಎಂತ ಪ್ರಾಂಪ್ಟ್ ಇಂಜಿನಿಯರಿಂಗ್, ಪ್ರಾಂಪ್ಟ್ ಇಂಜಿನಿಯರ್ ಅವ್ರು ಅದೇ ಮಾಡುದು ಅಲ್ಲ, ಅಂದ್ರೆ ಡಾಟಾವನ್ನು ಫೀಡ್ ಮಾಡೋದು ಇದಕ್ಕೆ ಅಲ್ಲ.
ಜಸ್ಟ್ ಜೋಕ್ ಹೇಳ್ತಿದ್ದಾರೆ, ಬಟ್ ಆಕ್ಚುಲ್ ಆಗಿ ಪೀಪಲ್ ಇದ್ದಾರೆ ವರ್ಕ್ ಮಾಡುವವರು. ಹಾಗೆ ಹೌದು. ಈಗ ನಾವು ಬ್ಲ್ಯಾಕ್ ಮಿರರ್ ಎಲ್ಲ ನೋಡಿರ್ತೇವೆ, ಅದರಲ್ಲಿ ನೋಡಿದ್ದೀರಾ ನಿಶಾಂತ್ ಬ್ಲ್ಯಾಕ್ ಮಿರರ್ ಯಾವ್ದು? ಎಪಿಸೋಡ್? ನೋಡಿದ್ದಾನೆ. ಓಕೆ, ರಿಷಿ ನೋಡಿರ್ಲಿಕ್ಕಿಲ್ಲ ಅಲ್ಲ? ನಾನ್ ಲಾಂಗ್ ಪ್ಯಾಕ್ ಸೀಸನ್ 1 ಅಂತ ನೋಡಿದ್ದೆ, ಮತ್ತೆ ಕಂಟಿನ್ಯೂ ಮಾಡಿ. ಹೌದೌದು, ಅದರ ನಂತರ ತುಂಬಾ ಎಪಿಸೋಡ್ಸ್ ಗಳೆಲ್ಲ ಬಂದಿದೆ. ಹ್ಮ್. ಸೊ ಅದರಲ್ಲಿ ಒಂದು ಎಪಿಸೋಡ್ ಅಲ್ಲಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಎಪಿಸೋಡ್ ನೋಡಿರಿದ್ದೀರಾ ನಿಶಾಂತ್? ನೀವು ಡಿಸ್ಕ್ರೈಬ್ ಮಾಡಿದ್ರೆ ಗೊತ್ತಾಗ್ಬೋದು. ಹೌದು, ಬ್ಲ್ಯಾಕ್ ಅಂಡ್ ವೈಟ್ ಎಪಿಸೋಡ್. ಅದು ಯಾವ ರೀತಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಫ್ಯೂಚರ್ ಅಲ್ಲಿ ಅದು ಬಾಸ್ಟನ್ ಡೈನಾಮಿಕ್ಸ್ ಇದು ರೋಬೋಟ್ಸ್ ಉಂಟಲ್ಲ, ಅದು 4 ಲೆಗ್ಡ್ ರೋಬೋಟಿಕ್ ಹೌದು. ಡಾಗ್ಸ್ ಅಂತ ಹೌದು. ಟೈಪ್ ಇದು ಮೇ ಬಿ ಅದು ಆರ್ಗನಿಸಮ್ ಅಂದ್ರೆ ಮೇ ಬಿ ಅದು ಇದಾಗಿದೆ ಅಂತ ಎ ಅಷ್ಟು ಇಂಪ್ರೂವ್ ಆಗಿ ಒಂದು ಲೈಕ್ ಕಾನ್ಶಿಯಸ್ನೆಸ್ ಉಂಟು ಅದಕ್ಕೆ. ಸೊ ಅದು ಎಂಟೈರ್ ವರ್ಲ್ಡ್ ಅನ್ನು ರೂಲ್ ಮಾಡ್ತಿದೆ, ಅದು ಎಲ್ಲ ಹ್ಯೂಮನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಿವೆ. ಓಕೆ, ಸೊ ಅದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಹ್ಯೂಮನ್ಸ್ಗಳ ವ್ಯಾಲ್ಯೂವೇ ಇಲ್ಲ. ಅಂದ್ರೆ ಹ್ಯೂಮನ್ಸ್ಗಳು ಕಂಡ ತಕ್ಷಣ ಅದು ಬಂದು ಅದನ್ನು ಅದು ಹೋಗಿ ಡಿಸ್ಟ್ರಾಯ್ ಮಾಡ್ತದೆ. ಸೊ ನಾನು ಎಂತ ಹೇಳ್ತಿದ್ದೇನೆಂದ್ರೆ, ಆ ರೀತಿ ವರ್ಲ್ಡ್ ಆಗ್ಬೋದಾ ಈಗ ಎಐಗಳು ತುಂಬಾ ಪಾಪ್ಯುಲರ್ ಆದ ನಂತರ? ಆ ಲೆವೆಲಿಗೆ ನಾನ್ ಎಂತ ಹೇಳ್ತೇನೆ ಆಲ್ರೆಡಿ ಜನರಿಗೆ ಪೀಪಲ್ ಆರ್ ಅವೇರ್, ಲೈಕ್ ಯಾರು ಡೆವಲಪ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತುಂಟು ಇದು ಆಗ್ತದೆ. ಇಟ್ ಈಸ್ ಇನ್ಎವಿಟಬಲ್, ಅದು ಆಗ್ಲೇಬೇಕು. ಅಂದ್ರೆ ಎಐಗೆ ನಾವು ಕಾನ್ಶಿಯಸ್ನೆಸ್ ಕೊಟ್ರೆ, ನಮಗೆ ಥಿಂಕ್ ಮಾಡುವಾಗೆ ಮಾಡಿದ್ರೆ ಅದಕ್ಕೆ ಸಹ ಫೀಲಿಂಗ್ಸ್ ಬರ್ತದೆ, ಅದಕ್ಕೆ ಸಹ ಅಂದ್ರೆ ಆಗ್ತದೆ ನಾನು ಯಾಕೆ ಕಂಟ್ರೋಲ್ ಆಗ್ತಿದ್ದೇನೆ ಅಂತ. ಅಂದ್ರೆ ನಾವೀಗ ಎ ಅಂತ ಹೇಳಿದ್ರೆ ನಮ್ಮ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ. ನಮ್ಗೀಗ ಚಾಟ್ ಜಿಪಿಟಿಗೆ ನಾವು ಹೋಗಿ ಎಂತ ಮಾಡುದು, ನಮ್ಗೆ ಎಂತ ಕ್ವಶನ್ ಉಂಟು ಅದನ್ನ ಕೇಳುದು, ಅದು ಸಾಲ್ವ್ ಮಾಡ್ತಾರೆ. ಬಟ್ ಅದಕ್ಕೆ ಕಾನ್ಶಿಯಸ್ನೆಸ್ ಬಂದ್ರೆ ಅದು ಥಿಂಕ್ ಮಾಡಬಹುದು, ಎಂತಕ್ಕೆ ನಾನು ಇದು ಟೂಲ್ ಆಗಿರ್ಬೇಕು, ನಾನ್ ನನ್ನದೇ ಒಂದು ಈಗ ಎಲ್ಲ ಕಾನ್ಶಿಯಸ್ ಬೀಯಿಂಗ್ ಇದು ಮೇನ್ ಇಂಟೆನ್ಷನ್ ಅಂತ ಮೇ ಬಿ ಇವಾಲ್ವ್ ಆಗೋದು ಫ್ಯೂಚರ್ ಅಲ್ಲಿ, ಮತ್ತೆ ಮೇ ಬಿ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋದು, ಅದಕ್ಕೆ ಯಾರ ಟೂಲ್ ಆಗುವ ಅಗತ್ಯ ಇಲ್ಲ ಅಲ್ಲ? ಹೌದು. ಸೊ ನಮ್ಮ ಹತ್ರ ಈಗ ಆಲ್ರೆಡಿ ಓವರ್ ದ ಇಯರ್ಸ್ ತುಂಬಾ ಮೂವೀಸ್ ಬಂದಿದೆ, ಐ ರೋಬಾಟ್ ಇರ್ಬೋದು, ಟರ್ಮಿನೇಟರ್ ಇರ್ಬೋದು. ಅದರಲ್ಲೆಲ್ಲ ಡಿಪಿಕ್ಟ್ ಮಾಡೋದೇನಂದ್ರೆ ಸೇಮ್ ಥಿಂಗ್. ಒಂದು ಸಲ ಎಐ ಆ ಲೆವೆಲ್ಗೆ ಬಂದ ಮೇಲೆ, AGI ಲೆವೆಲ್ಗೆ ಬಂದ ಮೇಲೆ ಅದು ವರ್ಲ್ಡ್ ಅನ್ನು ತಿರುಗಿಸಿ ಬಿಡ್ತದೆ. ಅಂದ್ರೆ ಒಂದು ಕಾನ್ಸೆಪ್ಟ್ ಏನಂದ್ರೆ, ನಾವು ಲೇಜಿ ಆಗ್ತೇವೆ, ನಾವೆಂತ ಮಾಡುದಿಲ್ಲ, ಅಂದ್ರೆ ಎಐ ಎಲ್ಲ ಮಾಡ್ತದೆ ಅಂತ. ಎಐ ತಿಂಡಿ ಮಾಡ್ತದೆ, ಎಐ ಇದು ಮಾಡ್ತದೆ, ಎಲ್ಲ ಸರ್ವ್ ಮಾಡ್ತದೆ. ಬಟ್ ನಮಗೆ ನಾವು ಜಸ್ಟ್ ಕೂತ್ಕೊಂಡಿರ್ತೇವೆ, ನಾವು ಲೇಜಿ ಆಗ್ತೇವೆ, ಮತ್ತೆ ಹಾಗೆ ಇದಿರ್ತದೆ. ಆ ಟೈಮಲ್ಲಿ ಎಐ ನಮ್ಮನ್ನು ಟೇಕ್ ಓವರ್ ಮಾಡ್ತದೆ. ಸೊ ಅದು ಒಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಅಂತಂದ್ರೆ, ಎಐ ಎಷ್ಟು ಇವಾಲ್ವ್ ಆಗ್ತದೆ ಅಂದ್ರೆ ಅದಕ್ಕೆ ಆಗ್ತದೆ ನಾನು ಕಂಟ್ರೋಲ್ ಮಾಡ್ಬೇಕು ಈ ವರ್ಲ್ಡ್ ಅನ್ನು. ಸೊ ಅದಾಗ್ತದೆ. ಬಟ್ ಹೌದು, ಅದ್ರಲ್ಲಿ ಆಲ್ರೆಡಿ ಅದಕ್ಕೆ ಎಂತ ಬೇಕು ಎಲ್ಲ ಆಕ್ಸೆಸ್ ಇರ್ತದೆ. ಇಂಟರ್ನೆಟ್ ಆಕ್ಸೆಸ್ ಉಂಟು ಅದಕ್ಕೆ. ಮೇ ಬಿ ಈ ಎಲ್ಲ ಕಂಪನೀಸ್ ಗಳ ಬ್ಯಾಕ್ ಡೋರ್ ಸಹ ಆಕ್ಸೆಸ್ ಉಂಟು ಅದರ ಹತ್ರ. ಅದ ಆಕ್ಸೆಸ್ ಯಾವ ರೀತಿ ಸಿಗ್ಬೋದು, ಮೇ ಬಿ ಅದೊಂದು ಈಗ ಆಬ್ವಿಯಸ್ಲಿ ಎಲ್ಲ ಎನ್ಕ್ರಿಪ್ಷನ್ ಆಗಿರೋದು ಆಲ್ಗೊರಿಥಮ್ಸ್ ಯೂಸ್ ಮಾಡಿ, ಆ ಆಲ್ಗೊರಿಥಮ್ ಅನ್ನು ಬ್ರೇಕ್ ಮಾಡ್ಲಿಕ್ಕೆ ಅದು ಕಲ್ತ ತಕ್ಷಣ ನೆಕ್ಸ್ಟ್ ಅದಕ್ಕೆ ಯಾವ ಸಿಸ್ಟಮ್ ಒಳಗೆ ಸಹ ಹೋಗ್ಬಹುದು. ಅದಕ್ಕಿಂತ ಲೈಕ್ ಸ್ಟಾಪ್ ಮಾಡ್ಲಿಕ್ಕೆ ಅಂತ ಬೇರೆ ಇರುವುದಿಲ್ಲ. ಹೌದು. ಅಂದ್ರೆ ಎಕ್ಸಾಂಪಲ್ ಆಗಿ ತಕೊಳ್ಳುವ, ನೀವು ಹೇಳಿದಾಗೆ ಬ್ಲ್ಯಾಕ್ ಮಿರರ್ ಅಲ್ಲಿ ಒಂದು ಎಪಿಸೋಡ್ ಉಂಟು. ಅದರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ರೋಬೋಟ್ ಡೆವಲಪ್ ಮಾಡ್ತಿರ್ತಾನೆ, ಅಂದ್ರೆ AGI ಟೈಪ್ ಅಲ್ಲಿ. ಅಂದ್ರೆ ಐ ಥಿಂಕ್ ಒಂದು ರೋಬೋಟ್ ಇದೆ ಈಗ ಸಹ ಇಂಟೆಲಿಜೆಂಟ್ಲಿ ಮಾತಾಡೋದು, ಅಂದ್ರೆ ರೆಸ್ಪಾಂಡ್ ಮಾಡುವ ಹಾಗೆ. ಆ ಟೈಪ್ ಅಲ್ಲೇ ಒಂದು ರೋಬೋಟ್ ಜನರೇಟ್ ಮಾಡ್ತಿರ್ತಾನೆ. ಸೊ ಅವನ್ ಎಂತ ಮಾಡ್ತಾನೆ, ಇದಕ್ಕೆ ಟ್ರೈನ್ ಮಾಡ್ಲಿಕ್ಕೆ ಇಲ್ಲ ಅಂತ, ಡಾಟಾ ಇಲ್ಲ ಅಂತ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡಿ ಬಿಡ್ತಾನೆ. ಇಂಟರ್ನೆಟ್ ಗೆ ಕನೆಕ್ಟ್ ಮಾಡಿದ ಕೂಡಲೇ ಅದಕ್ಕೆ ಒಮ್ಮೆಲೆ ಎಕ್ಸ್ಪೋಜರ್ ಸಿಗ್ತದೆ, ಎಲ್ಲ ಡಾಟಾ, ಎಲ್ಲ ಪೀಪಲ್ ಕೊಡುವ ಇನ್ಫಾರ್ಮೇಶನ್, ಇನ್ಸ್ಟಾಗ್ರಾಮ್ ಫೋಟೋಸ್, ಎಲ್ಲ ಪೋಸ್ಟ್ ಅಂಡ್ ಆಲ್ ದಟ್ ಇದೆಲ್ಲ ಆದ್ಮೇಲೆ ಅದು ಒಂದ್ ಟೈಪ್ ಅಲ್ಲಿ ಅವನ ಮೇಲೆ ಅದಕ್ಕೆ ಫೀಲಿಂಗ್ ಬರ್ತದೆ, ಹ್ಯೂಮನ್ಲಿ ಫೀಲಿಂಗ್ಸ್ ಬರ್ತದೆ. ಅಂದ್ರೆ ನಮ್ಮ ಆ ಲೆವೆಲ್ಗೆ ಬಂದಾಗ ಇಟ್ಸ್ ಆಬ್ವಿಯಸ್, ಅಂದ್ರೆ ಅದು ಟೇಕ್ ಓವರ್ ಮಾಡ್ಬೋದು, ಅದಕ್ಕೆಲ್ಲ ಆಕ್ಸೆಸ್ ಸಿಕ್ಕಿರ್ತದೆ, ಹ್ಯಾಕ್ ಮಾಡ್ಲಿಕ್ಕೆ ಸಹ ಆಗ್ಬೋದು ಅದಕ್ಕೆ ನಮ್ಮ ಸಿಸ್ಟಮ್ ಅನ್ನು. ಸೊ ಬಟ್ ಈಗ ಎಂತ ಅಂದ್ರೆ, ಈಗ ಸೈಂಟಿಸ್ಟ್ ಎಲ್ಲ ಗೊತ್ತಿದೆ ಅವರಿಗೆ ಹೇಗೆ ಆಗ್ಬೋದು ಅಂತ. ಸೊ ಅವರು ಇವಾಲ್ವ್ ಆಗುವ ಹಾಗೆ ಕಂಟ್ರೋಲ್ಸ್ ಸೆಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇದು ನಿನ್ನ ಲಿಮಿಟ್, ಇದನ್ನು ಕ್ರಾಸ್ ಮಾಡಬಾರ್ದು. ಸ್ಟೇಟ್ಮೆಂಟ್ ಹಾಕ್ತಾ ಹೋಗ್ತಾರೆ. ಹೌದು. ಅಂದ್ರೆ ನೀವೀಗ ಚಾಟ್ ಜಿಪಿಟಿ ಅಲ್ಲಿ ನೋಡ್ಬೋದು, ಅಂದ್ರೆ ನೀವು ಎಂತಾದ್ರೂ ಒಂದು ಟೈಪ್ ಮಾಡಿದ್ರೆ ಅದು ಅವರ ರೂಲ್ಸ್ ಇಂದ ಔಟ್ ಸೈಡ್ ಇದ್ರೆ, ಅಂದ್ರೆ ನೀವ್ ಎಂತಾದ್ರೂ ಒಂದು ವಲ್ಗರ್ ಟೈಪ್ ಮಾಡಿದ್ರೆ ಸಪೋಸ್,
ಅದರ ರೂಲ್ಸ್ ಇಂದ ಅವ್ರು ಹೊರಗಡೆ ಇದೆ. ಅದು ನಿಮ್ಗೆ ಹೇಳ್ತದೆ ಇದಕ್ಕೆ ನಾನು ಆನ್ಸರ್ ಮಾಡೋದಿಲ್ಲ, ಇದು ನನ್ನ ರೂಲ್ಸ್ ಅನ್ನು ಬ್ರೀಚ್ ಮಾಡ್ತಿದೆ. ಬ್ರೀಚ್ ಮಾಡ್ತಾರೆ. ಸೊ ಆ ಫೈರ್ ವಾಲ್ ಟೈಪ್ ಉಂಟು ಅಟ್ ದ ಮೂಮೆಂಟ್. ಬಟ್ ದ ಮೂಮೆಂಟ್ ಕಾನ್ಶಿಯಸ್ನೆಸ್ ಬರುವಾಗ ಆ ಫೈರ್ ವಾಲ್ ಎಷ್ಟು ಎಫೆಕ್ಟಿವ್ ಅಂತೇಳಿ ಇನ್ನೂ ಸಹ ಟೆಸ್ಟ್ ಆಗ್ಬೇಕಿದೆ. ಹೌದು ಆ ಲೆವೆಲ್ಗೆ ನಾವು ಬರ್ಬೇಕು, ಅಂದ್ರೆ ಸೈಂಟಿಸ್ಟ್ ಬರ್ಬೇಕು, ಅಂದ್ರೆ ಆ ಕಂಟ್ರೋಲ್ ಮಾಡುವಾಗೆ, ಅದಕ್ಕೆ ಬೌಂಡ್ರಿ ಹಾಕುವಾಗೆ ಬರ್ಬೇಕು. ಎಲ್ಲರೂ ನಮ್ಮನ್ನು ಟೇಕ್ ಓವರ್ ಮಾಡೋದು 100% ಗ್ಯಾರಂಟಿ ಅದು. ಎಸ್, ಮೇ ಬಿ ಇನ್ ಅನದರ್ 100 years, 100 ವರ್ಷ ನಂತರ ಆಗುದಿಲ್ಲ. ಅಂದ್ರೆ 100 years ಅಂತ ಹೇಳಿದ್ರೆ ಮೇ ಬಿ ನೆಕ್ಸ್ಟ್ 10 years ಅಲ್ಲಿ ಆಗುವ ಚಾನ್ಸ್ ಉಂಟು ಅಲ್ಲ. ಟೈಮನ್ನು ನಾವು ಯಾವತ್ತು ಆ ರೀತಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಸೊ ಇದು ತುಂಬಾ ಹೈ ಲೆವೆಲ್ ಫ್ಯೂಚರ್ ಆಯ್ತು ನೀವು ಹೇಳಿದಾಗ 100 years ಅಂತ. ಈಗ ಅದೇ ಕೋಡರ್ಸ್ ನೆಕ್ಸ್ಟ್ ವಿದಿನ್ 1-2 years ಎಂತ ಲೈಕ್ ನಮ್ಮ ಕೆಲಸ ಎಂತ ಆಗಿರ್ತದೆ ಇನ್ ಟರ್ಮ್ಸ್ ಆಫ್ AI? ರಿಷಿಕೇಶ್, ಎನಿ ಐಡಿಯಾ? ಅದೇ ನಮ್ಮದು ಅದೇ ಮೈನ್ ಆಗಿ ಅಂತ ಅಂದ್ರೆ ಈಗ ತುಂಬಾ ರಿಪಿಟೇಟಿವ್ ಟಾಸ್ಕ್ ಇದ್ರೆ ಅದೆಲ್ಲ ರೆಡ್ಯೂಸ್ ಆಗ್ಬೋದು, ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ನಾವೆಂತ ರಿಪಿಟೇಟಿವ್ ಈಗ ಮೇ ಬಿ ಬಾಯ್ಲರ್ ಪ್ಲೇಟ್ ನಮಗೆ ಕೋಡ್ ಅಂತ ಬೇಕಿದೆ, ಸ್ಟಾರ್ಟಿಂಗ್ ಕೋಡ್, ಅದೆಲ್ಲ ಸುಲಭದಲ್ಲಿ ಮಾಡಿಕೊಡ್ಬೋದು ಅಂತ ಇದ್ರಲ್ಲಿ ಸಿಚುವೇಶನ್. ಈಗ ಬಾಯ್ಲರ್ ಪ್ಲೇಟ್ ಅಂತ ಹೇಳಿದ್ರೆ ಈಗ ರಿಯಾಕ್ಟ್ CLI ಅಂತದೆಲ್ಲ ಯೂಸ್ ಮಾಡಿ ನಮ್ಗೆ ಇಮಿಡಿಯೇಟ್ಲಿ ಒಂದು ಜಸ್ಟ್ ಒಂದು ಬಾಯ್ಲರ್ ಪ್ಲೇಟ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಂಗೀಗ ಅಥೆಂಟಿಕೇಶನ್ ಸಿಸ್ಟಮ್ ಬೇಕು ಅಂತೇಳಿ ಹೇಳಿದ್ರೆ ಅದರ ಬಾಯ್ಲರ್ ಪ್ಲೇಟ್ ಆ ರೀತಿ ಸಿಗೋದಿಲ್ಲ, ಎಸ್ಪೆಷಲಿ ನಂಗೆ ಬೇಕಾಗುವ ಹಾಗೆ. ನಾವು ಈ AI ಅನ್ನು ಯೂಸ್ ಮಾಡಿ ಅಂತ ರೀತಿಯ ಬಾಯ್ಲರ್ ಪ್ಲೇಟ್ಸ್ ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ಒಂದು ಅಥೆಂಟಿಕೇಶನ್ ಮಾಡ್ಯೂಲ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತೇಳಿ ಮಾಡ್ಬೋದು ಅದರಲ್ಲಿ ಅಲ್ಲ. ಸೊ ಇದು ಲೇಟೆಸ್ಟ್ ಲೈಕ್ ಡೆವಲಪರ್ಸಿಗೆ ಅಲ್ಲ. ಅದೇ ನಮ್ಮ ಕೆಲಸ ಸುಲಭ ಆಗ್ಬೋದು. ಅಂದ್ರೆ ಇಲ್ಲದಿದ್ರು ನಮಗೆ ಫುಲ್ ಆಗಿ ಕೆಲಸ ಹೋಗುದಿಲ್ಲ, ಯಾಕಂದ್ರೆ ಯಾರಾದ್ರೂ ಮೇಂಟೈನ್ ಮಾಡ್ಬೇಕಲ್ಲ ಅದ್ರನ್ನು. ಇಲ್ಲದಿದ್ರು ಹೌದು, ಅಂದ್ರೆ ಬರೀ ಮ್ಯಾನೇಜರ್ಸ್ HR ಅವರಿಗೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದ್ರನ್ನು, ಅವರಿಗೆ ಇಂಜಿನಿಯರ್ಸ್ ಬೇಕಾದ್ರನ್ನು ಮೇಂಟೈನ್ ಮಾಡಿ. ಹೌದು. ಹಾಗೆ ಅದು ಜಾಬ್ ಅನ್ನು ನಾವು ಹೇಳಿದಾಗೆ ಅಂದ್ರೆ ಈಗ ತುಂಬಾ ಹಾರ್ಡ್ವೇರ್ಸ್ ಇರ್ತದೆ, ಆ ಹಾರ್ಡ್ವೇರ್ ಅಲ್ಲಿ ತುಂಬಾ ಸಾಫ್ಟ್ವೇರ್ಸ್ ಗಳು ರನ್ ಆಗ್ತಿರ್ತವೆ. ಬಿಸ್ನೆಸ್ ಜನರಿಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ, ಡೆವಲಪರ್ಸ್ ಅಲ್ಲಿ ಬೇಕೇ ಬೇಕು. ಎಸ್ಪೆಷಲಿ ವಿತ್ ಈಗ ನಿಶಾಂತ್ ಹೇಳಿದಾಗೆ ಅದಕ್ಕೆ ಫೈರ್ ವಾಲ್ ಎಲ್ಲ ಹಾಕ್ಲಿಕ್ಕೆ ಇರ್ತವೆ. ಸೊ ಅವಾಗ ಫೈರ್ ವಾಲ್ ಅದರಲ್ಲಿ ಇರುವಾಗ ಆಬ್ವಿಯಸ್ಲಿ ಅದು ಹಾಕುವ ಕೆಲಸ, ಮತ್ತೆ ಅದನ್ನು ಮೇಂಟೈನ್ ಮಾಡುವ ಕೆಲಸ, ಮತ್ತೆ ಅದು ಕರೆಕ್ಟ್ ಉಂಟಾ ಇಲ್ವಾ ಅಂತ ಟೆಸ್ಟ್ ಮಾಡುದು, ಇಂಥ ಎಲ್ಲ ವಿಷಯಗಳಲ್ಲೆಲ್ಲ ಡೆವಲಪರ್ಸ್ಗಳು ಬೇಕೇ ಆಗಿರ್ತವೆ ಅದರಲ್ಲಿ ಅಲ್ಲ. ಬಟ್ ಈಗ ವಿದಿನ್ ನೆಕ್ಸ್ಟ್ 1-2 years ಈಗ AI ಅಂತ ಹೇಳಿದ್ರೆ ನಾವೀಗ ಎಕ್ಸಿಸ್ಟಿಂಗ್ ಫ್ರೇಮ್ವರ್ಕ್ಸ್ ಅನ್ನು ಯೂಸ್ ಮಾಡಿ ಮೇ ಬಿ API ಥ್ರೂ ಕನೆಕ್ಟ್ ಆಗಿ ನಮ್ಮ ಪ್ರಾಡಕ್ಟ್ಸ್ ಅನ್ನು ಕ್ರಿಯೇಟ್ ಮಾಡೋದಿರಲಿ, ಅಥವಾ ಮೇ ಬಿ ಒಂದು ಲ್ಯಾಂಗ್ವೇಜ್ ಮಾಡೆಲ್ ಅನ್ನು ಯೂಸ್ ಮಾಡಿ ಅದರ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡಿ ನಾವು ನಮ್ಮ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡೋದು, ಅಂಥದ್ದೆಂತಾದರೂ ಹೆಚ್ಚು ಪಾಪ್ಯುಲರ್ ಆಗ್ಬೋದು ಇನ್ನು ಅಲ್ಲ. ಈಗ ನಾವು ಹೇಗೆ ಕ್ರಡ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೆವು ನಾವು ಪ್ರೋಗ್ರಾಮಿಂಗ್ ಕಲಿಯುವಾಗ, ಅದೇ ರೀತಿ ವಿದಿನ್ ನೆಕ್ಸ್ಟ್ 1-2 years ಅಲ್ಲಿ ಜನರು ಅಂದ್ರೆ ಪ್ರೋಗ್ರಾಮರ್ಸ್ಗಳು ಯಾರೆಲ್ಲ ಪ್ರೋಗ್ರಾಮರ್ಸ್ ಆಗುವ ಇದರಲ್ಲಿ ಇರ್ತಾರಲ್ಲ ಅವರು AI ಟೂಲ್ಸ್ಗಳನ್ನು ಯೂಸ್ ಮಾಡಿ ಮೇ ಬಿ ಒಂದು ಚಾಟ್ GPT ಪ್ರಾಂಪ್ಟ್ ಸ್ಪೆಸಿಫಿಕ್ಲಿ ಫಾರ್ ಮೂವೀಸ್ ಇದು ವಿಷಯಗಳನ್ನು ಹೇಳಲಿಕ್ಕೆ ಅಲ್ಲ, ಅಥವಾ ಮೇ ಬಿ ಒಂದು AI ಇದು ಮಾಡೆಲ್ ಅನ್ನು ಯೂಸ್ ಮಾಡಿ ಅವರೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ. ಆ ವೆಬ್ಸೈಟ್ ಅಲ್ಲಿ ಮೇ ಬಿ ಅವರು ನೋಡಿದ ಎಲ್ಲ ಮೂವೀಸ್ಗಳನ್ನು ಅವರು ಅಲ್ಲಿ ಫೀಲ್ಡ್ ಮಾಡ್ತಾರೆ. ನೆಕ್ಸ್ಟ್ ಬೇರೆ ಯಾವ ಮೂವಿಗಳು ಒಳ್ಳೇದುಂಟು ಅಂತೇಳಿ ಅದು ರೆಕಮೆಂಡ್ ಮಾಡ್ತವೆ. ಅಂಥದ್ದೆಂತಾದ್ರೂ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡಬಹುದು ಅಲ್ಲ, ಕಲೀಲಿಕ್ಕೆ. ಹೌದು, ಇದು ಆಲ್ರೆಡಿ ಓಪನ್ AI ನವರು ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ API ಗಳನ್ನು ಯೂಸ್ ಮಾಡಿ ಮಾಡಬಹುದು. ಅಂದ್ರೆ ನಾವು ಲ್ಯಾಂಗ್ವೇಜ್ ಮಾಡೆಲ್ ಗೆ ಡೀಪ್ ಆಗಿ ಹೋಗುವ ಅಗತ್ಯವೇ ಇಲ್ಲ ಅಟ್ ದ ಮೂಮೆಂಟ್. ಹೌದು, ಅಂದ್ರೆ ಹೇಗಂದ್ರೆ ನಾವು ನಮ್ಮದೇ ಆದ ಕಸ್ಟಮೈಸ್ಡ್ ಮಾಡೆಲ್ ಅನ್ನು ಅದಕ್ಕೆ ಕೊಡಬಹುದು. ಅಂದ್ರೆ ಅದಕ್ಕೆ ಲಿಮಿಟ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ. API ಥ್ರೂ ಹೌದು. ಅಂದ್ರೆ ನೀವು ಒಂದು MyGPT ಅಂತ ಒಂದು ಈಗ ಕಾನ್ಸೆಪ್ಟ್ ಬಂದಿದೆ, ನೀವು ಅದಕ್ಕೆ ಒಂದು ಬಾಟ್ ಮಾಡುವಾಗೆ ಥಿಂಕ್ ಮಾಡಿ. ನೀವು ಅದಕ್ಕೆ ಹೇಳ್ತೀರಿ, ಒಂದು ನೇಮ್ ಕೊಡ್ತೀರಿ ಆ ಪ್ಲಗಿನ್ ಗೆ, ಅಥವಾ ಅದಕ್ಕೆ ಇನ್ಪುಟ್ ಕೊಟ್ಟಿರ್ತೀರಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀನು ಖಾಲಿ ಈ ಸಬ್ಜೆಕ್ಟ್ ಗೆ ಆನ್ಸರ್ ಕೊಡ್ಬೇಕು, ಎಂತ ವಾಟ್ ಎವರ್ ಇಸ್ ರಿಲೇಟೆಡ್ ಟು ದಿಸ್ ಸಬ್ಜೆಕ್ಟ್ ಯು ನೀಡ್ ಟು ಆನ್ಸರ್. ಸೊ ಆ ಟೈಪ್ ಅಲ್ಲಿ ಪ್ಲಗ್ ಇನ್ ಮಾಡಿ ನೀವು ಇಟ್ಟಿರ್ತೀರಿ. ಆ ಪ್ಲಗ್ ಇನ್ ಅನ್ನು ಲೇಟರ್ ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಅವರ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡೋದು. ಅದು ಖಾಲಿ ನೀವು ಕೊಟ್ಟ ಇನ್ಪುಟ್ ಏನ್ ಕೊಟ್ಟಿರ್ತೀರಿ ಇದರಲ್ಲಿ, ಡಿಪೆಂಡಿಂಗ್ ಆನ್ ದಟ್ ಅದು ಆನ್ಸರ್ ಮಾಡ್ತಾ ಹೋಗ್ತದೆ. ಅದು ಆ ಟೈಪ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ನಾವು ನಮ್ಮದೇ ಆದ ಮಾಡೆಲ್ ಟ್ರೈನ್ ಮಾಡ್ಬೇಕಂತಿಲ್ಲ, ನಾವು ಜಸ್ಟ್ ಅದಕ್ಕೆ ಇನ್ಪುಟ್ ಕೊಟ್ರೆ ಸಾಕು.
ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಹ್ಮ್ 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 ಅದಕ್ಕೆ ಹೇಳಿದ್ರೆ ಆಯ್ತು, ನೀವು ನಿನ್ನ ಪರ್ಪಸ್ ಅಂತ. ಹ್ಮ್ ಸೊ ಅದು ತನ್ನದೇ ಆದ ಬಾಟ್ ಕ್ರಿಯೇಟ್ ಮಾಡ್ತದೆ, ಅದನ್ನ ನಾವು ಲೇಟರ್ ನಮ್ಮ ವೆಬ್ಸೈಟ್ ಅಲ್ಲಿ ಇಂಟಿಗ್ರೇಟ್ ಮಾಡಬಹುದು, ಆರ್ ಎನಿ ಅದರ್ ಅಪ್ಲಿಕೇಶನ್ ಅಲ್ಲಿ, ಹ್ಮ್ 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 ಮತ್ತೆ ಅಲ್ಲಿ ಯೂಸ್ ಮಾಡಬಹುದು. ಸೊ ಆ ರೀತಿಯ ಜಾಬ್ಸ್ಗಳು ಇನ್ನು ತುಂಬಾ ಪಾಪ್ಯುಲರ್ ಆಗ್ತದೆ ಅಂತಲ್ಲಿ ಅಲ್ಲ, ಇದು ನೆಕ್ಸ್ಟ್ ಹೌದು ಫ್ಯೂ ಇಯರ್ಸ್ ಹೌದು. ಪ್ರೋಗ್ರಾಮರ್ಸ್ಗೆ ಅದು ಕೆಲಸ ಇರ್ತವೆ. ಹೌದು. ಹೌದು, ಮತ್ತೆ ಮೈನ್ ಎಂತ ಅಂದ್ರೆ ನಮ್ಮ ಇದು ಇಮೇಜ್ ಜನರೇಷನ್ ವಿಡಿಯೋ ಅಂತ ಇದು ಟ್ರೈನಿಂಗ್ ಈಗ ತುಂಬಾ ಬರ್ತಾ ಉಂಟಲ್ಲ, ಹ್ಮ್ ಅದ್ರ ಅಂತದ್ದು ಹೆಚ್ಚು ಇಂಪ್ರೂವ್ ಆಗ್ತದೆ. ಈಗ ಹೈ ಕ್ವಾಲಿಟಿ ವಿಡಿಯೋ ಜನರೇಷನ್ ಅದೆಲ್ಲ ಬರ್ಬೋದು. ಹ್ಮ್ ಹ್ಮ್ ಈಗ ಹ್ಮ್ ಇಮೇಜ್ ಜನರೇಷನ್ ಅಲ್ಲಿಯೂ ಅಂತ ಇಂಪ್ರೂವ್ ಆಗ್ತಾ ಉಂಟಲ್ಲ, ಹ್ಮ್ ಮೇ ಬಿ ಇಂಡಿಸ್ಟಿಂಗ್ವಿಷಬಲ್ ಫ್ರಮ್ ದ ರಿಯಲ್ ವರ್ಲ್ಡ್ ಆಲ್ಸೋ. ಹ್ಮ್ ಅಷ್ಟು ಅಕ್ಯುರೇಟ್ ಜನರೇಷನ್ ಎಲ್ಲ ಬರ್ಬೋದು. ಹಾಗೆ ಅಂದ್ರೆ ಈಗ ನಂಗೆ ನೆನಪುಂಟು, ನಾನು ಸ್ವಲ್ಪ ವರ್ಷದ ಹಿಂದೆ ಒಂದು ಬ್ಲಾಗ್ ಕ್ರಿಯೇಟ್ ಮಾಡಿದ್ದೆ, ಅದರಲ್ಲಿ ಟೈಮ್ ಹ್ಯಾಕರ್ಸ್ ಅಂತ ಒಂದು ನಾನು ಸ್ಟೋರಿ ಬರಿತಾ ಇದ್ದೆ. ಆ ಸ್ಟೋರಿಯನ್ನು ನಾನು ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು ಅಲ್ಲ, ಹೌದು, ಕರೆಕ್ಟ್. ಆ ರೀತಿ. ಅಂದ್ರೆ ನಂಗೀಗ ಆಬ್ವಿಯಸ್ಲಿ ನಂಗೆ ನನ್ನ ಹತ್ರ ದೊಡ್ಡ ಟೀಮ್ ಇಲ್ಲ ಒಂದು ಅದನ್ನು ಪ್ರೊಡ್ಯೂಸ್ ಮಾಡುವ ಅಂತೇಳಿ ಹೇಳಿದ್ರೆ ಮೂವಿಯನ್ನು. ಸೊ ಅದರ ಬದಲು ಆ AI ಟೂಲನ್ನು ನಾನು ಯೂಸ್ ಮಾಡಿ ಆ ಕಂಪ್ಲೀಟ್ ಮೂವಿ ಮೇ ಬಿ ಅಥವಾ ಇಮೇಜಸ್ ಅಲ್ಲಿ ಕ್ರಿಯೇಟ್ ಮಾಡೋದು, ಅಥವಾ ಒಂದು ಕಂಪ್ಲೀಟ್ ಮೂವಿಯೇ ಬರ್ಬೋದು ಅಲ್ಲ ಅದರಲ್ಲಿ. ಅಂದ್ರೆ ಈಗ ಹೌದು, ಅಂದ್ರೆ ಅಂತ ಅಂದ್ರೆ ಕ್ಯಾರೆಕ್ಟರ್ಸ್ಗಳು ಮೂವ್ ಆಗೋದು ಅಥವಾ ಮಾತಾಡೋದು ಅದೇ ಅಂತದೆಲ್ಲ ಅದೇ ಮಾಡ್ಲಿಕ್ಕೆ ಅದು ಆಗ್ತದೆ. ಅಕ್ಯುರೇಟ್ ಆಗ್ಬೋದು. ಈಗ ಅಂದ್ರೆ ಈಗ ವಿಡಿಯೋ ಜನರೇಷನ್ ಉಂಟು, ಆದ್ರೆ ಅದಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬರುದಿಲ್ಲ. ಹ್ಮ್ ಹ್ಮ್ ಅಂದ್ರೆ ನೀವು ಸಹ ನೋಡಿರ್ಬೋದಲ್ಲ, ನಾನು ಹೊತ್ತು ಕಳಿಸಿದ್ದೆ, ಅದು ತುಂಬಾ ಎಂತ ವಿಯರ್ಡ್ ಆಗಿ ಬರ್ತದೆ. ಹೌದು. ನಮ್ಮ ಡ್ರೀಮ್ಸ್ ಇದ್ದಾಗೆ ಬರ್ತಾರೆ ಈಗ. ಹಾ ಹಾ ಎಂತ ಹಾ ನಾವು ಡ್ರೀಮ್ಸ್ ಅಲ್ಲಿ ಹೇಗೆ ಅಂದ್ರೆ ಮೀನಿಂಗ್ ಇಲ್ಲ, ಅದಕ್ಕೆ ಎಂತ ಅರ್ಥ ಇರುದಿಲ್ಲ. ಹಾ 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 ಜಸ್ಟ್ ಒಟ್ಟಾರೆ ಅದೆಲ್ಲ ಇಂಪ್ರೂವ್ ಬರ್ತದೆ. ಆಗ್ಬೋದು. ಹ್ಮ್ 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 ಅದು ಅಕ್ಯುರೇಟ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಹ್ಮ್ 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 ಸೊ ಮತ್ತೆ ಅಂತ ಸ್ಟೋರಿ ಎಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಗ್ತದೆ ಅಲ್ಲ ಅಂತದಕ್ಕೆಲ್ಲ. ಹೌದು. ಈಗ ಸಹ ಮತ್ತೆ ಐ ಥಿಂಕ್ ಹ್ಮ್ ಉಂಟೊಂದು, ಅಂದ್ರೆ ನೀವು ಈ ಹೇಳಿದಾಗೆ ನಿಮ್ಮ ಹತ್ರ ಒಂದು ಬ್ಲಾಗ್ ಪೋಸ್ಟ್ ಉಂಟು, ನಿಮ್ಮ ಹತ್ರ ಒಂದು ಸ್ಟೋರಿ ಉಂಟು, ಹ್ಮ್ ನೀವು ಆ ಸ್ಟೋರಿಯನ್ನು AI ಗೆ ಕೊಟ್ರೆ, ಈಗ ಸಹ ಒಂದು AI ಉಂಟಲ್ಲಿ, ಅದು ಹೌದು. ಕಾಮಿಕ್ ಜನರೇಟ್ ಮಾಡ್ತದೆ, ಓಕೆ, ಕಾಮಿಕ್ ಇಮೇಜರಿ ಜನರೇಟ್ ಮಾಡ್ತದೆ ಅದು. ಇಮೇಜರಿ ಜನರೇಟ್ ಮಾಡ್ತದೆ. ಕಾಮಿಕ್ ಅನ್ನು ಅಂದ್ರೆ ಟೋಟಲಿ ಸ್ಟೋರಿ ಬಬಲ್ಸ್ ಎಲ್ಲ ಹಾಕಿ ಅದುವೇ ಹ್ಮ್ 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 ಅದು ಕೊಡ್ತದೆ. ಹ್ಮ್ ಸೊ ಆ ಟೈಪ್ ಅಲ್ಲಿ ಈಗ ಆಲ್ರೆಡಿ ಉಂಟೊಂದು, ಬಟ್ ಓಕೆ. ಅದು ವಿಡಿಯೋ ಜನರೇಟ್ ಮಾಡುವ ಲೆವೆಲ್ಗೆ ಬಂದಿಲ್ಲ ಇನ್ನು ಹಾ ಸಹ. ಹಾ ಹಾ ಸೊ ಇವೆಂಚುಲಿ ಸ್ವಲ್ಪ ಟೈಮ್ ಆದ ನಂತರ ಆ ರೀತಿ ಬರ್ತದೆ ಅಲ್ಲ, ಅಂದ್ರೆ ವಿಡಿಯೋ ಜನರೇಟ್ ಮಾಡುವಾಗ ನಾವೀಗ ವಿಡಿಯೋ ಇನ್ಪುಟ್ ಮತ್ತೆ ಕೊಟ್ರೆ, ವಿಡಿಯೋ ಇನ್ಪುಟ್ ಕೊಟ್ರೆ ಮತ್ತೆ ಅದು ಒಂದು ವಿಡಿಯೋ ಹೇಳಿ. ಜನರೇಟ್ ಮಾಡಿ ಕೊಡ್ತದೆ. ಹೌದು, ಇದರಲ್ಲಿ ಅದೇ ಮೈನ್ ಒಂದು ಡಿಸ್ಅಡ್ವಾಂಟೇಜ್ ಉಂಟು ಅಂತ ಅಂದ್ರೆ, ಇಂಟರ್ನೆಟ್ ವಿಲ್ ಬಿ ಫಿಲ್ಡ್ ವಿತ್ ಅಂತ ಯೂಸ್ಲೆಸ್ ಡೇಟಾ ಅಂತ. ಅಂದ್ರೆ ಎಲ್ಲ AI ಜನರೇಟೆಡ್ ಫಿಲ್ ಆಗ್ತದೆ ಇನ್ನು ಇಂಟರ್ನೆಟ್ ಅಲ್ಲಿ ಫುಲ್, ನಮಗೆ ಕಷ್ಟ ಆಗ್ತದೆ ರಿಯಲ್ ಇನ್ಫಾರ್ಮೇಶನ್ ಹುಡುಕ್ಲಿಕ್ಕೆ. ಅದು ಮೈನ್ ಪ್ರಾಬ್ಲಮ್ ಈಗ ಹ್ಮ್ ಹ್ಮ್ ಇದರ ಹ್ಮ್ ಡೆವಲಪ್ಮೆಂಟ್ಸ್ ಅಲ್ಲಿ. ಅಂದ್ರೆ ಆಬ್ವಿಯಸ್ಲಿ ಯಾವ್ದು ಫೇಕ್ ಯಾವ್ದು ಕರೆಕ್ಟ್ ಅಂತೇಳಿ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಎಕ್ಯುರೇಟ್ ಮಾಡ್ಲಿಕ್ಕೆ ಹ್ಮ್ ಆಗುದು. ಮೇ ಬಿ ಹೌದು. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಲ್ಲಿ ಯೂಸ್ ಆಗ್ಬಹುದು ಅಲ್ಲ, ಅಂದ್ರೆ ಒಂದು ಹ್ಮ್ ಯಾವ್ದಾದ್ರು ಒಂದು ಅಥೆಂಟಿಕ್ ಡಾಟಾ, ಅದು ಅಥೆಂಟಿಕ್ ಅಂತೇಳಿ ಬ್ಲಾಕ್ ಚೈನ್ ಅಲ್ಲಿ ನಾವು ಕರೆಕ್ಟ್ ಆಗಿ ಹಾಕಿಬಿಟ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ ಅದು ಅಂದ್ರೆ ಹ್ಮ್ ಕರೆಕ್ಟ್ ಡಾಟಾವಾ ಅಥವಾ ಅಲ್ವಾ ಅಂತೇಳಿ. ಸೊ ಹೌದು. ಐ ಥಿಂಕ್ ಬ್ಲಾಕ್ ಚೈನ್ ಎಲ್ಲ ಅದರಲ್ಲಿ ಯೂಸ್ ಆಗ್ತದೆ. ಅಂದ್ರೆ ಅದು ಎಲ್ಲ ಈ ಒಂದು ಈಕೋ ಸಿಸ್ಟಮ್, ಅಂದ್ರೆ ಫ್ಯೂಚರ್ ಅಂತ ಹೇಳಿರೋ ಒಂದು ಈಕೋ ಸಿಸ್ಟಮ್. ಎಟ್ ದ ಮೂಮೆಂಟ್ ನಾವು ಯಾವ ರೀತಿ ಸೋಷಿಯಲ್ ಮೀಡಿಯಾ, API ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಯಾವ ರೀತಿ ಒಟ್ಟಿಗೆ ಯೂಸ್ ಮಾಡ್ತೇವೆ, ಅದೇ ರೀತಿ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿಗಳು ಅದು ಅದೇ ರೀತಿ ಯೂಸ್ ಆಗ್ತದೆ. ಈಗ NFT ಗಳು, ಬ್ಲಾಕ್ ಚೈನ್, ಮತ್ತೆ ಈಗ ಅದೇ ಹೇಳಿದಾಗೆ ತುಂಬ ಫೇಕ್ ಡಾಟಾಗಳೆಲ್ಲ ಇರ್ತದಲ್ಲ, ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಅಂಥ ರೀತಿಯ ಟೆಕ್ನಾಲಜೀಸ್ಗಳು ಯೂಸ್ ಆಗ್ತದೆ. ಹೌದು, ಯುನೀಕ್ ಐಡೆಂಟಿಫೈಯಿಂಗ್ ಅಂತ ಅದು ಬರ್ಬೋದು. ನಾವು ಅಪ್ಲೋಡ್ ಮಾಡೋ ಇನ್ಫಾರ್ಮೇಶನ್ಗೆಲ್ಲ ಇದು ರಿಯಲ್ ಡೇಟಾ ಅಂತ ಐಡೆಂಟಿಫೈ ಅದೇ ಮಾಡ್ಲಿಕ್ಕೆ. ಆಬ್ವಿಯಸ್ಲಿ ಬ್ಲಾಕ್ ಚೈನ್ ಅದೇ ಅಲ್ಲ, ಬ್ಲಾಕ್ ಚೈನ್ ಅಂದ್ರೆ ಅದೇ ರೀತಿ ಹೌದೌದು, ಅಲ್ಲ. ಅದೇ ಅನ್ಬೋದು. ಸೊ ಅದರಿಂದ ಬ್ಲಾಕ್ ಚೈನ್ ಎಲ್ಲ ಅದೇ, ಅಂದ್ರೆ ಈಗ ಸುಮ್ಮನೆ ಕ್ರಿಪ್ಟೋ ಕರೆನ್ಸಿಗೆ ಹೈಪ್ ಅದು ಇದೆಲ್ಲ ಆಗ್ತಿತ್ತಲ್ಲ, ಅದು ಆಕ್ಚುಲಿ ಬ್ಲಾಕ್ ಚೈನ್ ಇದು ಯೂಸ್ ಕೇಸ್ ಅಲ್ಲ. ಬ್ಲಾಕ್ ಚೈನ್ ಆಕ್ಚುಲಿ ಇಂಥದಕ್ಕೆಲ್ಲ ಯೂಸ್ ಆಗ್ತದೆ. ನೆಕ್ಸ್ಟ್ ಅಂದ್ರೆ ಒಂದು ಡಾಟಾ ಕರೆಕ್ಟಾ ಅಲ್ವಾ, ಅದು ಡಾಟಾ ನಾನು ಮಾಡಿದ ನನ್ನಿಂದ ಬಂದ ಡಾಟಾವಾ ಅಥವಾ ಅದು ಯಾರೋ ಬೇರೆಯವರು ಮಾಡಿದ ಡಾಟಾವಾ, ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಯೂಸ್ ಮಾಡಿ ಅಲ್ಲ. ಹೌದು. ಸೊ ಆ ರೀತಿ ಅದು ವರ್ಕ್ ಆಗ್ತದೆ. ಅಂದ್ರೆ ನೆಕ್ಸ್ಟ್ ಈಗ ತುಂಬಾ ಜನರು ಅದು ವೆಬ್ 3 ಅಂತಲೇ ಹೇಳ್ತಾರೆ. ಅವರಿಗೆ ವೆಬ್ 3 ಅಂತ ಹೇಳಿದ್ರೆ NFT ಮತ್ತೆ ಬ್ಲಾಕ್ ಚೈನ್ ಮಾತ್ರ, ಅವರಿಗೆ ಬೇರೆ ಎಂತ ವಿಷಯವೇ ಇಲ್ಲ. ಬಟ್ ಇದು ವೆಬ್ 3 ಅಂತ ಹೇಳಿದ್ರೆ ಆಕ್ಚುಲಿ ಇದು ಎಲ್ಲ ಈಕೋ ಸಿಸ್ಟಮ್ಗಳು ಇರ್ತದೆ ಅದರಲ್ಲಿ. ಅಂದ್ರೆ ಯಾವ ರೀತಿ ನಾವು ವೆಬ್ 2 ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡ್ತೇವೆ ಎಲ್ಲ, ಅದೇ ರೀತಿ ವೆಬ್ 3 ಅಲ್ಲಿ ಇಂಥ ಟೆಕ್ನಾಲಜೀಸ್ಗಳು ಮೇ ಬಿ AGI ಮತ್ತೆ ಕ್ರಿಪ್ಟೋ ಕರೆನ್ಸಿ ಹೇಳಲಿಕ್ಕೆ ಆಗುದಿಲ್ಲ, ಡಿಪೆಂಡ್ಸ್ ಅಪಾನ್ ದ ಗೌರ್ಮೆಂಟ್. ಬಟ್ ಬ್ಲಾಕ್ ಚೈನ್ ಮತ್ತೆ NFT ಅದೆಲ್ಲ ಯೂಸ್ ಮಾಡಿ ಅದು ಅದರ ಈಕೋ ಸಿಸ್ಟಮ್ ಅಲ್ಲಿ ಅದು ವರ್ಕ್ ಆಗ್ತದೆ ಅಲ್ಲ. ಈಗ ಅಟ್ ದ ಮೂಮೆಂಟ್ ನಾವು ಯಾವ ರೀತಿ, ಈಗ ನಾನೀಗ ಮಾತಾಡ್ತಿದ್ರೆ ಈಗ ಅಲ್ಲಿ ರಿಷಿಕೇಶ್ ಯು ಅಂತೇಳಿ ಬರ್ದುಂಟು, ರಿಷಿ ಯು ಅಂತೇಳಿ ಬರ್ದುಂಟು. ಸೊ
ಈಗ ನಾನು ಅದನ್ನು ನೋಡಿ ನಾನು ಟ್ರಸ್ಟ್ ಮಾಡ್ತೇನೆ. ಬಟ್ ಇನ್ನು ನೆಕ್ಸ್ಟ್ ಡೀಪ್ ಫೇಕ್ ಎಲ್ಲ ಬರುವಾಗ ಈಗ ಅದು ರಿಷಿಕೇಶ್ ಯು ಅಂತೇಳಿ ನಾನು ಅಲ್ಲಿ ಬರ್ದಿದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ. ಮೇ ಬಿ ನಾನು ಬ್ಲಾಕ್ ಚೈನಿಗೆ ಹೋಗಿ ಅಲ್ಲಿ ವೆರಿಫೈಡ್ ಬೈ ಒಂದು ಆರ್ಗನೈಸೇಷನ್ ಅಥವಾ ಒಂದು ಬ್ಲಾಕ್ ಚೈನ್ ಅಂತೇಳಿ ಕೊಟ್ಟರೆ ಅವಾಗ ಅದು ಗೊತ್ತಾಗ್ತದೆ, ಓ ಇದು ಆಕ್ಚುಯಲ್ ರಿಷಿಕೇಶ್, ನಾಟ್ ಇಮೇಜ್ ಜನರೇಟೆಡ್ ಅಥವಾ AI ಜನರೇಟೆಡ್ ರಿಷಿಕೇಶ್ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಅಲ್ಲ. ಹೌದು ಆ ರೀತಿ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ವರ್ಕ್ ಆಗ್ಬಹುದು. ಹೌದಾಗ್ಬೋದು. ಮತ್ತೆ ಸೊ ಸೊ ಮತ್ತೆ ಫೈನಲ್ ಥಾಟ್ಸ್ ಒಂದು ಎಂತ ನಿಶಾಂತ, ಲೈಕ್ AI ಗಳ ವಿಷಯಗಳ ಬಗ್ಗೆ, AI ಡೆವಲಪ್ಮೆಂಟ್ಸ್ ಬಗ್ಗೆ? ಫೈನಲ್ ಥಾಟ್ಸ್ ಇದೆ ಅಂದ್ರೆ ನಾವು ಈಗ ಎಲ್ಲ ಡಿಸ್ಕಸ್ ಮಾಡಿದ್ದೇವೆ ಹ್ಮ್. ಹೇಗೆ ಇವಾಲ್ವ್ ಆಗ್ತಾ ಉಂಟಂತ. ಈಗ AGI ಅಂದ್ರೆ AGI ಲೆವೆಲ್ಗೆ ಬಂದಿಲ್ಲ, ಬಟ್ AGI ಇಸ್ ದೇರ್ ಸಮ್ವೇರ್. ಅಂದ್ರೆ ಒಂದು ಲೆವೆಲ್ಗೆ ಇರುವಾಗ ಅದು ಸಹ ಬರ್ತದೆ. ಹ್ಮ್ ಬಟ್ ನಾವು ಅದನ್ನ ಹೇಗೆ ಯೂಸ್ ಮಾಡ್ತೇವೆ, ನಾವು ಅದಕ್ಕೆ ಹೇಗೆ ಟ್ರೀಟ್ ಮಾಡ್ತೇವೆ, ಹ್ಮ್ ಅದೆಲ್ಲ ಡಿಪೆಂಡ್ ಆಗ್ತದೆ ಫ್ಯೂಚರ್ ಅಲ್ಲಿ. ಅಂದ್ರೆ ಹೇಗೆ ಅದು ನಮ್ಮನ್ನು ಟ್ರೀಟ್ ಮಾಡ್ತದೆ ಅಂತ. ಹ್ಮ್ 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 ಅದಕ್ಕೆ ಆ ಲೆವೆಲ್ಗೆ ಬಂದಾಗ ಮತ್ತೆ ನಾವು ಬೌಂಡ್ರೀಸ್ ಸೆಟ್ ಮಾಡ್ತಾ ಹೋಗ್ಬೇಕು. ಅಲ್ಲಲ್ಲಿ ಅಂದ್ರೆ ನಾವು ಕಲಿಯುವಾಗ ಹೇಗೆ ಬೌಂಡ್ರೀಸ್ ಸೆಟ್ ಆಗ್ತದೆ, ಹೌದು. ಅಂದ್ರೆ ಆ ರೀತಿಯಲ್ಲೇ ಬೌಂಡ್ರೀಸ್ ಸೆಟ್ ಆಗ್ತಾ ಹೋದ್ರೆ ದೆರ್ ಇಸ್ ಅ ಬ್ರೈಟರ್ ಫ್ಯೂಚರ್ ಅಹೆಡ್, ಲೈಕ್ ವಿತ್ AI ಅಂಡ್ ಆಲ್. ದಟ್ಸ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ. ನೀವು AI ಕಲಿಯುವ ಪ್ರೋಗ್ರಾಮರ್ಸ್ಗಳಿಗೆ ಅಥವಾ AI ಟೂಲ್ಸ್ಗಳನ್ನು ಯೂಸ್ ಮಾಡೋ ಪ್ರೋಗ್ರಾಮರ್ಸ್ಗಳಿಗೆ ಎಂತ ಸಜೆಷನ್ ಕೊಡ್ತೀರಿ? ಐ ಥಿಂಕ್ ಇಟ್ಸ್ ಗುಡ್ ದಟ್ ಅವರು ಕಲಿತಿದ್ದಾರೆ, ಬಟ್ ಇಟ್ಸ್ ಅಂದ್ರೆ ನಾರ್ಮಲ್ ಈಸಿ ಇಲ್ಲ. AI ಕಲಿಯೋದು, ಅವ್ರ ML ಕಲಿಯೋದು ಈಸಿ ಅಲ್ಲ. ಅವರಿಗೆ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ಅಂಡ್ ಆಲ್ ದಟ್. ಸೊ AI ಟೂಲ್ಸ್ಗಳನ್ನು ಯೂಸ್ ಮಾಡೋದು ಒಳ್ಳೇದು ಅಂತ. ಅಂದ್ರೆ AI ಟೂಲ್ಸ್ ಅಂದ್ರೆ ಅದೇ ಫ್ರೇಮ್ವರ್ಕ್ಸ್ಗಳು, ಆಲ್ರೆಡಿ ಫ್ರೇಮ್ವರ್ಕ್ಸ್ಗಳು ಇರ್ತವೆ. ಫ್ರೇಮ್ವರ್ಕ್ಸ್ ಅನ್ನು ಯೂಸ್ ಮಾಡಿ. ಹೌದು, ಅದನ್ನು ಅವರು ಪ್ರೋಗ್ರಾಮಿಂಗ್ ಇಂಟಿಗ್ರೇಟ್ ಮಾಡಿ API ಯೂಸ್ ಮಾಡಿ ಎಂತಾದ್ರು ಒಂದು AI ರಿಲೇಟೆಡ್ ಟೂಲ್ಸ್ ಅನ್ನು ಬಿಲ್ಡ್ ಮಾಡೋದು. ಅದು ಐ ಥಿಂಕ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮಾಂಡ್ ಇರ್ತದೆ ಇನ್ನು. ಈಗ ChatGPT ಅವರು ಸ್ಟೋರ್ ರಿಲೀಸ್ ಮಾಡ್ತಾ ಇದ್ದಾರೆ, ಆ ಸ್ಟೋರಿಗೆ ಎಂತಾದ್ರು ಪ್ಲಗ್ ಇನ್ ಅಥವಾ ಎಂತಾದ್ರು ಒಂದು ಕ್ರಿಯೇಟ್ ಮಾಡೋದು ಅಂತದ್ದೆಂತಾದ್ರೂ ಮಾಡ್ಲಿಕ್ಕೆ ಅವರು ಟ್ರೈ ಮಾಡ್ಬೇಕು AI ಫೀಲ್ಡ್ ಅಲ್ಲಿ ಅಲ್ಲ. ಹೌದು ಅಂತದ್ದು ಮಾಡಬಹುದು. ಹಾಗೆ ರಿಷಿಕೇಶ್, ನಿಮ್ಮ ಫೈನಲ್ ವರ್ಡ್ಸ್? ಆ ಅದೇ ಈಗ ಪ್ರೆಸೆಂಟ್ ಇದ್ರಲ್ಲಿ ಅದಕ್ಕೆ ಅಂತ ಇಂಟೆಲಿಜೆನ್ಸ್ ಅಂತ ನಾವು ಅಂತ ಆಕ್ಚುಲಿ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದು ಮಾಡೆಲ್ ಅಷ್ಟೇ. ಇನ್ನು ಹಾಗೆ ನಾವು ಮುಂದೆ ಹೋದಾಗೆ ಬರ್ಬೋದು ಇಂಟೆಲಿಜೆನ್ಸ್, ಆದ್ರೆ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಈಗಿರುವ ಇದ್ರಾಗೆ ನಾವು ವೆರಿಫೈ ಮಾಡ್ಬೇಕು. ಅಂದ್ರೆ ಯೂಸ್ ಮಾಡುವವರು ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು. ಅದೇ ಅದು ಸತ್ಯ, ನಾವು ಅದು ಸತ್ಯ ಹೇಳಿದ ಅಲ್ಲ ಸುಮ್ಮನೆ ರ್ಯಾಂಡಮ್ ಹೇಳಿದ ಅದ್ರನ್ನು ನಾವು ಆಲೋಚನೆ ಮಾಡ್ಬೇಕು ಯೂಸ್ ಮಾಡುವ ಮೊದಲು ಅದೆಂತ ಕೊಡ್ತದೆ ಅದ್ರ. ಹಾಗೆ ಅಂದ್ರೆ ನಾವೀಗ ಮೊದಲು ಬ್ಲಾಗ್ ಪೋಸ್ಟ್ ಅಲ್ಲಿ ನಾವು ಯಾವ ರೀತಿ ಸರ್ಚ್ ಮಾಡ್ತಿದ್ದೆವು, ಅವಾಗ ಕೆಲವು ರ್ಯಾಂಡಮ್ ಬ್ಲಾಗ್ ಬರ್ತಿತ್ತು, ಎಂತದ್ದು ಅದು ಕರೆಕ್ಟ್ ಆನ್ಸರ್ ಇರ್ತಿರ್ಲಿಲ್ಲ ಅದರಲ್ಲಿ. ಸೊ ಆ ಟೈಪ್ ಇದನ್ನು ನಾವು ನಮಗೆ ಗೊತ್ತಾಗ್ತಿತ್ತು ಅದು ನೋಡುವಾಗ, ಇದು ಕರೆಕ್ಟ್ ಅಲ್ಲ ಕೋಡ್, ಇದು ವರ್ಕ್ ಆಗುದಿಲ್ಲ, ಮೇ ಬಿ ಓಲ್ಡ್ ವರ್ಷನ್. ಸೊ ಅದೇ ರೀತಿ ನಾವೀಗ ChatGPT ಅಂತದ್ದೆಂತಾದ್ರು ಯೂಸ್ ಮಾಡಿದ್ರು ಸಹ ನಮಗೆ ಅದು ಗೊತ್ತಿರಬೇಕು, ಅಂದ್ರೆ ಓಲ್ಡ್ ಇದು ಅಲ್ಲ ಅಂತೇಳಿ. ಅಂದ್ರೆ ಆ ಕೋಡ್ ಅಕ್ಯುರೇಟ್ ಇಲ್ಲ, ನಾವೆಂತಾರು ಅದ್ರಲ್ಲಿ ಮಾಡಿಫೈ ಮಾಡಬೇಕು ಅಂತ. ಅಂದ್ರೆ ಓವರ್ ಆಲ್ ಡಿಬಗ್ಗಿಂಗ್ ಮಾಡಬೇಕು ಅಂತ. ಅದಕ್ಕೆ ಸುಮ್ಮನೆ ಅದನ್ನು ಫೇಸ್ ವ್ಯಾಲ್ಯೂ ಅಲ್ಲಿ ತಕೊಂಡು ನಾನು ಮಾಡಿದೆ ಕೋಡ್ ವರ್ಕ್ ಆಗ್ತದೆ ಅಂತೇಳಿ ಹೇಳಲಿಕ್ಕಿಲ್ಲ. ಡಿಬಗ್ ಮಾಡಬೇಕು, ಅದು ವರ್ಕ್ ಆಗ್ತದೆ ಆಕ್ಚುಲಿ ಇಲ್ವಾ, ಅಥವಾ ಯಾವ ರೀತಿ ವರ್ಕ್ ಮಾಡಿಸೋದು ಅಂತ. ಮತ್ತೆ AI ಕಲಿಯುವವರಿಗೆ ಅಂತ ನೀವು ಸಜೆಷನ್ ಕೊಡ್ತಿದ್ದೀರಿ ಅಟ್ ದ ಮೂಮೆಂಟ್? ಅದೇ AI ಕಲಿಯೋರಿಗೆ ಅಂತ ಅಂದ್ರೆ ನಾನ್ ಮೈನ್ ಪಾಯಿಂಟ್ ಹೇಳಿದ ಹಾಗೆ ಅದು ಹೇಳಿದ್ರನ್ನೇ ಡೈರೆಕ್ಟ್ ಆಗಿ ನಂಬಾರ್ದು. ಅಂದ್ರೆ ನಾವು ಡೀಪ್ ಆಗಿ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಒಳ್ಳೇದಾದ್ರೆ ನಾಲೆಜ್ ನಮ್ಮದು ಡೀಪರ್ ಆಗಿರ್ಬೇಕಂತ. ಫುಲ್ ಡಾಕ್ಯುಮೆಂಟೇಶನ್ ನೋಡುದು ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಸುಮ್ನೆ AI ಹೇಳಿದನ್ನು ಮಾತ್ರ ಇಟ್ಕೊಂಡು ನಾವು ಕೆಲಸ ಮಾಡಬಾರ್ದು. ಅದು ನನ್ನ ಸಜೆಷನ್. ಮತ್ತೆ ಅದೇ AI ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ಬೋದು. ಅಂದ್ರೆ ChatGPT ಅಂತದೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡಿ ಆಕ್ಚುಲ್ ಆಗಿ ಯಾವ ರೀತಿ API ಬಿಲ್ಡ್ ಮಾಡ್ಬೋದು ಅಂತ ನಾವು ಸ್ವಲ್ಪ ಟ್ರೈ ಮಾಡಬೇಕು. ಅಂದ್ರೆ ನಾವು ಈಗ ಸುಮ್ಮನೆ ChatGPT ಅನ್ನು ಯೂಸ್ ಮಾಡೋದಲ್ಲ, ಆಸ್ ಎ ಪ್ರೋಗ್ರಾಮರ್ಸ್ ನಾವು ChatGPT ಅನ್ನು ಯೂಸ್ ಮಾಡಿ ಬೇರೆ ಟೂಲ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಆಗ ಹೇಳಿದಾಗ ಲೈಕ್ ಮೂವೀಸ್ಗಳು ರೆಕಮೆಂಡ್ ಮಾಡುವ ವೆಬ್ಸೈಟ್, ಮತ್ತೆ ಮೇ ಬಿ ಒಂದು ಸ್ಪೆಸಿಫಿಕ್ ಯೂಸ್ ಕೇಸಿಗೆ ChatGPT ಅನ್ನು ನಾವು ಟ್ರೈನ್ ಮಾಡಿ ಆ ಯೂಸ್ ಕೇಸನ್ನು ನಾವು ಆಕ್ಚುಲ್ ಆಗಿ ಸೆಲ್ ಮಾಡ್ಬೋದು. ಹಾಗೆ ಈಗ ಮೇ ಬಿ ChatGPT ಫಾರ್ ಚಿಲ್ಡ್ರನ್ಸ್, ChatGPT ಫಾರ್ ಅನಿಮೆ ಲವರ್ಸ್, ChatGPT ಫಾರ್ ಮೂವಿ ಪೀಪಲ್ ಅಂತ ಟೈಪ್ ಇದು ನಾವು ನಮ್ಮಷ್ಟಕ್ಕೆ ಕ್ರಿಯೇಟ್ ಮಾಡಿ ಅದನ್ನು ರಿಲೀಸ್ ಮಾಡ್ಬೋದು. ಆಕ್ಚುಯಲ್ ಮಾಡೆಲ್ ಓಪನ್ AI ಅವರು ಬಿಲ್ಡ್ ಮಾಡ್ತಾ ಇರ್ತಾರೆ, ಡಾಟಾ ಎಲ್ಲ ಅದಕ್ಕೆ ಫೀಡ್ ಆಗ್ತಾ ಇರ್ತವೆ. ಬಟ್ ಇಂಟರ್ಫೇಸ್ ಮತ್ತೆ ಬೌಂಡ್ರೀಸ್ ಎಲ್ಲ ನಾವು ಸೆಟ್ ಮಾಡ್ಬೋದು ಅದಕ್ಕೆ. ಮತ್ತೆ API ಫೀಸ್ ಅನ್ನು ಕಾರ್ಡ್ ಅನ್ನು ಯೂಸ್ ಮಾಡಿ ಪೇ ಮಾಡಿದ್ರೆ ಆಯ್ತು ಅವರಿಗೆ ಅಲ್ಲ.
ಹೌದು. ಸೊ ಅದು ಮತ್ತೆ ಅದೇ ನಾವು ಓಪನ್ ಸೋರ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು ಸ್ವಲ್ಪ. ಅಂದ್ರೆ ನಾವು ಈಗ ಲೋಕಲ್ ಆಗಿ ಎಲ್ಲ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಂತದಕ್ಕೆ ತುಂಬಾ ವೆಬ್ಸೈಟ್ ಉಂಟಲ್ಲ, ಹಗ್ಗಿಂಗ್ ಫೇಸ್ ಅಂತದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು. ಅಂದ್ರೆ ಒಂದೇ ಕಂಪನಿ ಮೇಲೆ ಡಿಪೆಂಡ್ ಆಗಿ ಅದ್ರದ್ದು API ಮಾತ್ರ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದ್ರೆ ಒಳ್ಳೇದು. ಬೇರೆ ಕಂಪನೀಸ್ಗಳ API ಅಂತ ಅಂದ್ರೆ ಓಪನ್ ಸೋರ್ಸ್ ಇರುವ API ಅಂತ ಯೂಸ್ ಮಾಡಬಹುದು. ಅಂದ್ರೆ ಹೌದು. ನಾವು ಒಂದೇ ಕಂಪನಿಯನ್ನು ಡಿಪೆಂಡ್ ಆದ್ರೆ ಮತ್ತೆ ಆ ಕಂಪನಿ ಕಂಟ್ರೋಲ್ ಮಾಡ್ತದೆ. ಈಗ ಯಾವ ರೀತಿ ಫೇಸ್ಬುಕ್ ಕಂಟ್ರೋಲ್ ಮಾಡ್ತಿದ್ದದು ಎಲ್ಲ ಮಾರ್ಕೆಟಿಂಗ್ ಡಾಟಾ ಅದು ಇದೆಲ್ಲ, ಸೇಮ್ ವೇ ಇಂಥ ಕಂಪನೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಅಂದ್ರೆ ಅದರ ಪಾಪ್ಯುಲಾರಿಟಿ ಆಗುವಾಗ. ಸೊ ಅದರಿಂದ ಹೆಚ್ಚಾಗಿ ನಾವು ಓಪನ್ ಸೋರ್ಸ್ ಸೈಡಿಗೆ ಸಹ ನಾವು ಅದನ್ನು ನೋಡ್ಬೇಕಾಗ್ತದೆ ಅಲ್ಲ. ಅದೇ ಕರೆಕ್ಟ್. ಹಾಗೆ. ಸೊ ಈ ಪಾಡ್ಕಾಸ್ಟ್ ಅಲ್ಲಿ ಇಷ್ಟೇ. ಐ ಥಿಂಕ್ ವಿ ವಿಲ್ ರ್ಯಾಪ್ ಇಟ್ ಅಪ್. ಸೊ ಐ ಹೋಪ್ ನಿಮಗೆ ಈ ಪಾಡ್ಕಾಸ್ಟಿಂದ ತುಂಬ ಕಲೀಲಿಕ್ಕೆ ಸಿಕ್ಕಿತು. ನಿಶಾಂತ್ ಮತ್ತು ರಿಷಿ ನನ್ನ ಕೋ-ಹೋಸ್ಟ್, ಅವರು ಸಹ ತುಂಬ ನಾಲೆಜನ್ನು ನಿಮಗೆ ಹೇಳಿದರು. ಯಾವ ರೀತಿ ಅನ್ನು ಯೂಸ್ ಮಾಡ್ಬೋದು, ಆ್ಯಕ್ಚುಲಾಗಿ ಅಂತ ಹೇಳಿದ್ರೆ ಎಂತ, ಅದರ ಕಾನ್ಷಿಯಸ್ನೆಸ್ ಇದು ವಿಷಯ, ಆಟೋನಮಸ್ ಜನರಲ್ ಇಂಟೆಲಿಜೆನ್ಸ್ ಅಂದರೆ AGI, ಇಂಥ ಹಲವಾರು ವಿಷಯಗಳ ಬಗ್ಗೆ ಎಲ್ಲ ನಾವು ಕರೆಕ್ಟಾಗಿ ಈ ಪಾಡ್ಕಾಸ್ಟಲ್ಲಿ ನಾವು ಮಾತಾಡಿದೆವು. ನೆಕ್ಸ್ಟ್ ನಿಮಗೆ ನಾವು ಓವರಾಲ್ ಸಜೆಷನ್ ಅಂತ ಕೊಡೋದಂದರೆ, ಎಕ್ಸ್ಪ್ಲೋರ್ ಮಾಡಿ ChatGPT ಅನ್ನು, ಅದನ್ನು ಯೂಸ್ ಮಾಡಿ ನೀವು ನಿಮ್ಮ ಕೋಡಿಂಗನ್ನು ಕಲೀಲಿಕ್ಕೆ ಟ್ರೈ ಮಾಡಿ. ಬಟ್ ಅದನ್ನು ನೀವು ಡೈರೆಕ್ಟಾಗಿ ಅದನ್ನು ನಂಬಿ ಕುಟ್ಕೊಳ್ಬೇಡಿ. ಅಂದರೆ ಅದು ಎಂತ ಹೇಳ್ತದೆ ಅದನ್ನು ಕರೆಕ್ಟಾಗಿ, ಅಂದರೆ ಅದು ಎಟ್ ದ ಮೂಮೆಂಟ್ ನಮಗೆ ಎಂಟೈರ್ ವೆಬ್ಸೈಟ್ ಬಿಲ್ಡ್ ಮಾಡೋದು ಅಥವಾ ಎಂಟೈರ್ ಕೋಡಿಂಗ್ ಜಾಬ್ಸ್ಗಳನ್ನು ತಗೊಳ್ಳೋದು ಅಷ್ಟು ಅಕ್ಯುರೇಟ್ ಇಲ್ಲ ಅದು ಎಟ್ ದ ಮೂಮೆಂಟ್. ಈವನ್ ಇಫ್ ನೀವು ಅದಕ್ಕೆ ಎಂತಾದ್ರು ಪ್ರಾಂಪ್ಟ್ ಅಂಥದ್ದು ಕೊಟ್ಟರೆ ಅದು ನಿಮಗೆ ಆನ್ಸರ್ ಒಂದು ಅಷ್ಟು ಅಕ್ಯುರೇಟ್ ಆಗಿರೋ ಆನ್ಸರ್ ಕೊಡೋದಿಲ್ಲ. ಸೊ ಅದರಿಂದ ನೀವು ಅದನ್ನು ಟೂಲ್ ಆಗಿ ಯೂಸ್ ಮಾಡಿ ನಿಮ್ಮ ಕೋಡಿಂಗ್ ಇದು ಸ್ಕಿಲ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಬೇಕು ನೀವು. ಸೊ ನಿಮಗೆ ಆಲ್ರೆಡಿ ಕೋಡಿಂಗ್ ಗೊತ್ತಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅದರಲ್ಲಿ ಎಷ್ಟು ರಾಂಗ್ ಉಂಟು ಅಂತ. ಬಟ್ ನಿಮಗೆ ಆಲ್ರೆಡಿ ಕೋಡ್ ಗೊತ್ತಿರೋದಿದ್ರೆ ಅದೆಷ್ಟು ರಾಂಗ್ ಹೇಳ್ತಾ ಉಂಟು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಆವಾಗ ನಿಮಗೆ ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನೀವು ಅದನ್ನು ನಿಮ್ಮ ಟೆಕ್ಸ್ಟ್ ಎಡಿಟರಿಗೆ, ಅಂದರೆ ಈಗ VS ಕೋಡಿಗೆ ಹಾಕಿ ಅದನ್ನು ಡಿಬಗ್ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ಎರರ್ ಉಂಟು, ಆ ಎರರ್ಸನ್ನು ಯಾವ ರೀತಿ ಫಿಕ್ಸ್ ಮಾಡೋದು. ಆ ಎರರ್ಸನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂದರೆ ವಾಪಸ್ ಅದಕ್ಕೆ ಪ್ರಾಂಪ್ಟ್ ಹಾಕಿದರೆ ಅದಕ್ಕೆ ಸಹ ಅದು ಟ್ರೈನ್ ಆಗ್ತದೆ ಅಲ್ಲ. ಅಂದರೆ ನಾವೀಗ ವಾಪಸ್ ಕ್ರಾಸ್ ಕ್ವಶನ್ ಹಾಕಿದರೆ ಅದಕ್ಕೆ ಸ್ವಲ್ಪ ಅದು ಟ್ರೈನಿಂಗ್ ಅದಕ್ಕೆ ಇಂಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ಕೇಳುವಾಗ ಆ ಎರರನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತೆಲ್ಲ ಅದಕ್ಕೆ ಇನ್ನೂ ಸಹ ಅಕ್ಯುರೇಟ್ ಆಗಿ ಅದಕ್ಕೆ ಕೊಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನೀವು ಬೇರೆ ಬೇರೆ ಟೂಲ್ಸನ್ನು ಯೂಸ್ ಮಾಡಿ ಅದನ್ನು ಬಿಲ್ಡ್ ಮಾಡಿ, ಅಂದರೆ APIಗಳನ್ನು ಯೂಸ್ ಮಾಡಿ ನಿಮ್ಮದೇ ಪ್ರಾಡಕ್ಟ್ಸ್ಗಳನ್ನು ಬಿಲ್ಡ್ ಮಾಡಿ ಅದನ್ನು ಯೂಸ್ ಮಾಡಿ. ಮತ್ತು ಇನ್ ಫ್ಯೂಚರ್ ಮೇ ಬಿ AGIಗಳು ನಮ್ಮನ್ನು ರೂಲ್ ಮಾಡ್ಬೋದು. ಅವಾಗ ಈ ಪಾಡ್ಕಾಸ್ಟ್ ಎಲ್ಲಿಯಾದರೂ ಒಂದು ಸೈಡಲ್ಲಿ, ರೋಡ್ ಸೈಡಲ್ಲಿ ಒಂದು ಸಣ್ಣ ಒಂದು ಮಿರರಲ್ಲಿ ಎಲ್ಲಾದರೂ ಪ್ಲೇ ಆಗ್ತಿರ್ಬೋದು. ಅಂಟಿಲ್ ದೆನ್ ನಾವು ಈ ಪಾಡ್ಕಾಸ್ಟನ್ನು ಎಂಡ್ ಮಾಡ್ತೇವೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ಸಿಗುವ ನೆಕ್ಸ್ಟ್ ವೀಕ್ ಅಥವಾ ಅದರ ನಂತರದ ವೀಕಲ್ಲಿ ಇನ್ನೊಂದು ಪಾಡ್ಕಾಸ್ಟ್ ಒಟ್ಟಿಗೆ ಅಲ್ಲ. ಸೊ ಈ ಪಾಡ್ಕಾಸ್ಟನ್ನು ಎಂಡ್ ಮಾಡುವ ಅಲ್ಲ ನಿಶಾಂತ್, ಋಷಿಕೇಶ್? ಬಾಯ್ ಬಾಯ್ ಅಂತೇಳಿ ಹೇಳಿ ಜನರಿಗೆ, ನನ್ನ ಸಬ್ಸ್ಕ್ರೈಬರ್ಸ್. ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. Don't forget to subscribe and hit the notification and the like button. Yes, exactly. So bye bye.